ವಾಕ್ಯ ಎಲ್ಲರಿಗೂ ಗೊತ್ತಿರೋಂಥ ವಾಕ್ಯವೇ. ಹಾಲೆಯ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ. ಆದ್ರೆ ಇಂದಿನ ವಾಕ್ಯಗಳು, ಇಂದಿನ ಅಧಿಕಾರದಲ್ಲಿ ನೋಡೋದಾದ್ರೆ, ಪರಿಸೇಯರು, ಸದ್ದುಕೇಯರು, ಧರ್ಮಶಾಸ್ತ್ರಿಗಳು, ಧರ್ಮೋಪದೇಶಕರು ಕುರಿತಾಗಿ ಅಲ್ಲೆಲ್ಲ ನೀವು ಎಚ್ಚರಿಕೆಯಿಂದಿರಬೇಕು ಎಂಬುದಾಗಿ ಅನೇಕ ಕಾರ್ಯಗಳನ್ನು ಹೇಳ್ತಾರೆ. ಅಲ್ಲೆಲ್ಲ ಅವರ ವಿಷಯಗಳನ್ನು, ಅವರ ಕಾರ್ಯಗಳನ್ನು, ಅನೇಕ ಕಾರ್ಯಗಳನ್ನು ಹೇಳ್ತಾರೆ. ಆಮೇಲೆ ದೇವರು ಅಲ್ಲೆಲ್ಲ ಜನಗಳಿಗೆ, ಶಿಷ್ಯರಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀವು ಅವರ ಕುರಿತಾಗಿ ಏನ್ ಮಾಡಬಾರ್ದು, ಅವರ ವಿಷಯವಾಗಿ ಭಯ ಪಡಬಾರ್ದು, ಪರಿಸರ ಕುರಿತಾಗಿ ಭಯ ಪಡಬಾರ್ದು ಅಂತ ಹೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ಮಾಡಲಾರದವರಿಗೆ ಹೆದರಬೇಡಿರಿ. ಅಲ್ಲೆಲ್ಲ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ದೇಹವನ್ನು ಮಾತ್ರ ಕೊಂದು ಅದಕ್ಕಿಂತ ಹೆಚ್ಚಿನದಾದದೇನು ಮಾಡಕ್ಕಾಗದವರಿಗೆ ಏನ್ ಮಾಡಬಾರ್ದು, ನಾವು ಹೆದರಬಾರ್ದು. ಅಂದ್ರೆ ಈ ಲೋಕದಲ್ಲಿರುವ ಮನುಷ್ಯನು, ಈ ಲೋಕದಲ್ಲಿರುವ ಜನಗಳು ಅಲ್ಲೆಲ್ಲ ಇವತ್ತು ನೋಡುವಾಗ ನಾವು ಅನೇಕ ಕಡೆ, ಅನೇಕ ನಾರ್ತ್ ಇಂಡಿಯಾ ಭಾಗದಲ್ಲಿ ವಿಶೇಷವಾಗಿ ಸಭೆಗಳಿಗೆ ಹಿಂಸೆ, ಸೇವಕರುಗಳಿಗೆ ಹಿಂಸೆ, ದೇವ ಜನಗಳಿಗೆ, ವಿಶ್ವಾಸಿಗಳಿಗೇನು ತುಂಬಾ ಹಿಂಸೆ, ಹೊಡೆಯುವುದು, ಸಭೆಗಳನ್ನು ಹೊಡೆದಾಕೋದು, ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕೋದು, ವಿಶ್ವಾಸಿಗಳನ್ನು ಹಿಂಸೆ ಪಡಿಸೋದು. ಅಲ್ಲೆಲ್ಲ ಇವರೆಲ್ಲ ಅವರ ದೇಹವನ್ನು ಮಾತ್ರ ಏನ್ ಮಾಡ್ಬೋದು, ಹಿಂಸೆ ಪಡಿಸಬಹುದು. ಅವರ ದೇಹವನ್ನು ದೈಹಿಕವಾಗಿ ಮಾತ್ರ ಅವ್ರನ್ನ ಏನ್ ಮಾಡ್ಬೋದು, ಅವರು ಇವರೆಲ್ಲ ಹಿಂಸೆ ಪಡಿಸಬಹುದು. ಅಲ್ಲೆಲ್ಲ ಸಭೆಗಳನ್ನು ಹೊಡೆದಾಕ್ಬೋದು, ಮನೆಗಳನ್ನು ಹೊಡೆದಾಕ್ಬೋದು, ಅವರ ದೈಹಿಕವಾಗಿ ಹಿಂಸೆ ಪಡಿಸಬಹುದು. ಅಲ್ಲೆಲ್ಲ ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ಗಳು, ಸುಳ್ಳು ಅಪಾದನೆಗಳು ನೋಡಿಸಿ ಅವರ ದೇಹಕ್ಕೆ ಶಿಕ್ಷೆ ಆಗುವ ರೀತಿಯಲ್ಲಿ ಜೈಲಿಗೆ ಹಾಕಬಹುದು ಅಷ್ಟೇ. ಆದ್ರೆ ಯಾವುದೇ ಕಾರಣಕ್ಕೆ ಅವ್ರು ಏನ್ ಮಾಡಕ್ಕಾಗಲ್ಲ, ಅವ್ರ ಆತ್ಮನವರು ಏನ್ ಮಾಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯ. ಅವರ ವಿಶ್ವಾಸವನ್ನು ಅವ್ರು ಏನ್ ಮಾಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಯೇಸು ಸ್ವಾಮಿ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಯಾವುದೇ ಕಾರಣಕ್ಕೆ ಅವ್ರು ಏನ್ ಮಾಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯ, ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯ. ಒಂದು ಕಾಲದಲ್ಲಿ ಹಲ್ಲೆಲೂಯ, ಈ ಮಣಿಪುರ್ ಭಾಗದಲ್ಲಿ ಒಂದು ಗುಂಪು ಮಿಷನರಿಗಳು ಬಂದು ಮಣಿಪುರ್ ಭಾಗದಲ್ಲಿ ಸೇವೆ ಮಾಡಕ್ ಸ್ಟಾರ್ಟ್ ಮಾಡೋದು. ಸುಮಾರು ಒಂದು 100 ವರ್ಷಗಳಿಂದ ಆ ಭಾಗದಲ್ಲ, ಮಣಿಪುರ್, ಮಿಜೋರಾಂ, ಆಸಾಂ, ಈ ನಾರ್ತ್ ಈಸ್ಟ್, ಇಂಡಿಯಾ ನಾರ್ತ್ ಈಸ್ಟ್ ಕಡೆ ಎಲ್ಲ ತುಂಬಾ ಟ್ರೈಬಲ್ ಜನಗಳು. ಟ್ರೈಬಲ್ ಅಂದ್ರೆ ಆದಿವಾಸಿ ಜನಗಳು ಇವತ್ತು ಇದ್ದಾರೆ. ಅದ್ ಕಡೆ ಎಲ್ಲ ಜಾಸ್ತಿ ಇವತ್ತು ಛತ್ತೀಸ್ಗಢ, ಒರಿಸ್ಸಾ, ಮಣಿಪುರ್, ಮಿಜೋರಾಂ, ಮೇಘಾಲಯ ಇಲ್ಲೆಲ್ಲ ಜಾಸ್ತಿ ಆದಿವಾಸಿ ಜನಗಳು. ಅವ್ರು ಸ್ವಲ್ಪ ಬದಲಾಗಿದ್ರು, ಅವರ ಕುಲ ಗೋತ್ರ ಎಲ್ಲ ಇವತ್ತು ಅವರು ಟ್ರೈಬಲ್ ಜನಗಳು ಅಂತ ಅವ್ರು ಗುರುತಿಸಲ್ಪಡ್ತಾರೆ. ಈ ರೀತಿ ಆದಿವಾಸಿ ಜನಗಳ ಮಧ್ಯದಲ್ಲಿ ಕೆಲ ಮಿಷನರಿಗಳು ಬಂದು ಏನ್ ಮಾಡಿದ್ರು, ಸೇವೆ ಮಾಡಿದ್ರು. ಅದರಲ್ಲಿ ಅನೇಕರ ಊರುಗಳಲ್ಲಿ ರಕ್ಷಣೆ ಹೊಂದ್ಕೊಂಡು, ಅದರಲ್ಲಿ ಒಂದು ಊರಲ್ಲಿ, ಮಣಿಪುರಲ್ಲಿ ಒಂದು ಊರಲ್ಲಿ ಅಲ್ಲಿ ಒಂದು ವ್ಯಕ್ತಿ ಏನ್ ಮಾಡ್ದ, ಒಂದು ವ್ಯಕ್ತಿ ಕುಟುಂಬವಾಗಿ ಏನ್ ಮಾಡ್ದ, ರಕ್ಷಣೆ ಹೊಂದ್ಕೊಂಡ. ರಕ್ಷಣೆ ಹೊಂದ್ಕೊಂಡ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂಡ. ಹಾಲೆಲ್ಲ ಯೇಸುವನ್ನು ಆರಾಧಿಸಿ ಸ್ಟಾರ್ಟ್ ಮಾಡ್ದ, ಸಭೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಹಾಲೆಲ್ಲ ಯೇಸುವಿನ ಬಗ್ಗೆ ಅವರ ಆದಿವಾಸಿಗಳ ಜನಗಳು ಬೇರೆಯವ್ರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಬೇರೆಯವರನ್ನು ಸಭೆಗೆ ಕರ್ಕೊಂಡ್ಬರೋದಕ್ಕೂ, ಬೇರೆಯವರ ರಕ್ಷಣೆ ನಡೆಸಿಕೊಂಡು ಸ್ಟಾರ್ಟ್ ಮಾಡ್ದ. ಇದೇನಾಯ್ತು ಅಂದ್ರೆ ಆದಿವಾಸಿಯ ಲೀಡರ್ಸ್ಗಳಿಗೂ ಗೊತ್ತಾಯ್ತು. ಲೀಡರ್ಸ್ಗಳಿಗೆ ಗೊತ್ತಾಗಿ ಇವನ್ನ ಏನಾದ್ರೂ ಏನ್ ಮಾಡ್ಬೇಕು, ಈ ಕ್ರಿಸ್ತ ನಂಬಿಕೆಯಲ್ಲಿ ಇವನು ಹಿಂಗೆ ಬೆಳೆಯಕ್ ಬಿಟ್ರೆ ನಮ್ಮ ಸಮುದಾಯನೆಲ್ಲ ಇವನ್ ಏನ್ ಮಾಡ್ತಾನೆ, ಕ್ರೈಸ್ತರಾಗುವಂತೆ ಮಾಡ್ತಾನೆ ಅಂದ್ಬಿಟ್ಟು ಅವನ ಕರೆದ್ಬಿಟ್ಟು ಹೇಳ್ತಾನೆ. ಹಾಲೆಲ್ಲ ಅವ್ರ ಆದಿವಾಸಿಯ ಲೀಡರ್ಗಳೆಲ್ಲ ಕರೆಸ್ಬಿಟ್ಟು ಹೇಳ್ತಾನೆ, ನೀನೇನಾದ್ರೂ ಯೇಸುವನ್ನು ಬಿಡಲಿಲ್ಲ ಅಂದ್ರೆ ನಾನ್ ನಿನ್ನ 2 ಮಕ್ಕಳನ್ನ ಏನ್ ಮಾಡ್ತೀನಿ, ಸಾಯಿಸಾಕ್ತೀನಿ ಅಂತ ಹೇಳಿದ್ರು. ಏನೋ ಯೇಸುವನ್ನು ಬಿಡಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ನಿನ್ನ 2 ಮಕ್ಕಳನ್ನ ಕೊಂದಾಕ್ಬಿಡ್ತೀನಿ ನಾವು ಅಂತ ಹೇಳಿದ್ರು. ಅಲ್ಲಿ 2 ಗಂಡು ಮಕ್ಕಳಿದ್ರು, ಸಣ್ಣ ಮಕ್ಕಳು. ಅವನ್ ಹೇಳ್ದ, ನಾನು ಯೇಸುವನ್ನು ಹಿಂಬಾಲಿಸೋಕೆ ಅಲ್ಲೆಲ್ಲ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ನಾನು ಯೇಸುವನ್ನು ಫಾಲೋ ಮಾಡೋದಕ್ಕೆ ನಾನು ಏನ್ ಮಾಡಿದ್ದೀನಿ, ತೀರ್ಮಾನ ತೆಗೆದುಕೊಂಡಿದ್ದೀನಿ. ನಾನೇನ್ ಮಾಡಲ್ಲ, ಹಿಂದಿರುಗಿ ನೋಡಲ್ಲ ಅಂತ ಹೇಳ್ದ. ಹಾಲೆಲೂಯ. ಹಂಗ ಹೇಳಿದ ತಕ್ಷಣ ಆ 2 ಮಕ್ಕಳನ್ನು ಬಿಲ್ಲು ಬಾಣದಿಂದ ಹೊಡೆದು ಏನ್ ಮಾಡಿದ್ರು, ಈಟಿಯಿಂದ ಚುಚ್ಚಿ ಅವನ ಕಣ್ಣು ಎದುರುಗಡೆ ಸಾಯಿಸಿದ್ರು. ಇವಾಗಾದ್ರೂ ಇವನು ಯೇಸುವಿನ ಮೇಲೆ, ಕ್ರಿಸ್ತನ ಮೇಲೆ ಇಟ್ಟಿರೋ ನಂಬಿಕೆ ಬಿಡ್ತಾನೆ ಎಂಬುದಾಗಿ 2 ಮಕ್ಕಳನ್ನು ತನ್ನ ಕಣ್ಣೆದುರುಗಡೆ ಸಾಯಿಸೋದು, ತಂದೆ ತಾಯಿ ಕಣ್ಣೆದುರುಗಡೆ. ಅಲ್ಲೆಲ್ಲ ಆಮೇಲೆ ತಿರ್ಗಾ ಅವನಿಗೆ ಹೇಳ್ದ, ನೋಡು ಇವಾಗೂ ಯೇಸುವನ್ನ ನೀನ್ ಬಿಟ್ಬಿಡು,
ಇಲ್ಲಾಂದ್ರೆ ನಿನ್ನ ಹೆಂಡತಿ ನಾನು ಏನ್ ಮಾಡ್ತೀನಿ, ಅಲ್ಲೆಲ್ಲ ಸಾಯಿಸ್ತೀನಿ, ಅಲ್ಲೆಲ್ಲ ಸಾಯಿಸ್ತೀನಿ ಅಂತ ಹೇಳ್ದ. ಅವನು ಹೇಳ್ದ, ಯಾರು ನನ್ನನ್ನು ಬಿಟ್ಟೋದ್ರು, ನಾನು ಯೇಸುವನ್ನು ಮಾತ್ರ ಏನ್ ಮಾಡಲ್ಲ, ಬಿಡಲ್ಲ. ಅಲ್ಲೆಲ್ಲ ಯಾರು ನನ್ನನ್ನು ಬಿಟ್ಟೋದ್ರು, ನನ್ನ ಹೆಂಡತಿ ಬಿಟ್ಟೋಗ್ಲಿ, ನನ್ನ ಮಕ್ಕಳು ಬಿಟ್ಟೋಗ್ಲಿ, ಅಲ್ಲೆಲ್ಲ ನನ್ನ ಮನೆ, ನನ್ನ ಜನ ಎಲ್ಲ ನನ್ನನ್ನು ಬಿಟ್ಟೋಗ್ಲಿ, ನಾನು ಯೇಸುವನ್ನು ಮಾತ್ರ ಏನ್ ಮಾಡಲ್ಲ, ಬಿಡಲ್ಲ. ಅಲ್ಲೆಲ್ಲ ಅಂತ ಹೇಳಿದ ತಕ್ಷಣ ಅವ್ರ ಹೆಂಡತಿಯನ್ನು ಅವನ ಕಣ್ಣು ಮುಂದೆ ಏನ್ ಮಾಡಿದ್ರು, ಸಾಯಿಸ್ಬಿಟ್ರು. ಹಾಲೆಲೂಯ, ಹಾಲೆಲೂಯ. ಅವನು ಕೊನೆ ಚಾನ್ಸ್ ಕೊಟ್ರು. ಅಲ್ಲೆಲ್ಲ ಇವಾಗ ಉಳಿದಿರೋ ನೀನೊಬ್ಬನೇ, ಇವಾಗ ಬಿಟ್ಬಿಡು, ಯೇಸುವನ್ನ ಏನ್ ಮಾಡೋ, ಬಿಟ್ಬಿಡು, ಕ್ರಿಸ್ತ ನಂಬಿಕೆ ನೀನ್ ಬಿಟ್ಬಿಡು, ಯೇಸುವನ್ನು ಆರಾಧಿಸುವುದು ಬಿಟ್ಬಿಡು, ಹಿಂದಿರುಗಿ ನಮ್ಮ ಸಂಪ್ರದಾಯಕ್ಕೆ ನಾನ್ ಬಾ. ಬಂದಿಲ್ಲ ಬಂದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ, ಏನೋ ನಿನ್ ಬಿಟ್ಬಿಡ್ತೀನಿ, ಅಲ್ಲೆಲ್ಲ ನಿನ್ನೇನ್ ಮಾಡಲ್ಲ, ಸಾಯಿಸಲ್ಲ, ನಿನಗ್ ಬದುಕಕ್ಕೆ ಅವಕಾಶ ಕೊಡ್ತೀನಿ ಅಂದ. ಅವನ್ ಹೇಳ್ದ, ಅಲೆಲೆಯ ಅಲೆಲ್ಲ ಯೇಸುವನ್ನ ನಾನು ಹಿಂಬಾಲಿಸೋಕೆ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಹಿಂದಿರುಗಿ ನೋಡಲ್ಲ, ಇನ್ನ ಏನ್ ಮಾಡಲ್ಲ, ಹಿಂದಿರುಗಿ ನೋಡಲ್ಲ. ಯೇಸುಗೋಸ್ಕರ ನಾನು ಹೆಜ್ಜೆ ಇಟ್ಟಿದ್ದೀನಿ, ಯೇಸುಗೋಸ್ಕರ ಜೀವಿಸೋಕೆ ನಾನು ತೀರ್ಮಾನ ಮಾಡಿದ್ದೀನಿ, ಅಲ್ಲೆಲ್ಲ ನಾನೇನ್ ಮಾಡಲ್ಲ, ಇನ್ನ ಹಿಂದಿರುಗಿ ನೋಡಲ್ಲ. ಅಲ್ಲೆಲ್ಲ ಎಂತ ವಿಶ್ವಾಸ ನೋಡ್ರಿ, ಅಲ್ಲೆಲ್ಲ ಎಂತ ವಿಶ್ವಾಸ. ತನ್ನ 2 ಮಕ್ಕಳ ಕಣ್ಣೆದುರುಗಡೆ ಸಾಯಿಸೋದು, ರಕ್ತದ ಮಡುವಿಲ್ ಇಲ್ಲ ಬಿದ್ದಾರೆ, ಅಲ್ಲೆಲ್ಲ ರಕ್ತ ಇನ್ನ ಹಸಿ ರಕ್ತ ಹಂಗೆ ಐತೆ, ತನ್ನ ಹೆಂಡತಿಯ ತನ್ನ ಕಣ್ಣು ಮುಂದೆ ಸಾಯಿಸೋದು. ಅಲ್ಲೆಲ್ಲ ಆ ಹೆಂಡತಿಯ ರಕ್ತವು ಇನ್ನ ಏನಾಗ್ಲಿಲ್ಲ, ಒಣಗಿಲ್ಲ, ಆರಿಲ್ಲ, ಹಂಗೆ ಐತೆ. ಅಲ್ಲೆಲ್ಲ ನಿನ್ನೂ ಇವಾಗ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳ್ದ, ನಾನು ಯೇಸುವನ್ನು ಹಿಂಬಾಲಿಸಕ್ಕೆ ತೀರ್ಮಾನಿಸಿದ್ದೀನಿ, ನಾನು ಹಿಂದಿರುಗಿ ನೋಡಲ್ಲ. ಅಲ್ಲೆಲ್ಲ ಏನ ಹಿಂದಿರುಗಿ ನೋಡಲ್ಲ, ನಾನು ಇಟ್ಟಂತ ಹೆಜ್ಜೆ ಹಿಂದಿಕ್ಕಿಡಲ್ಲ, ನಾನು ಯೇಸುವಿನ ಮೇಲೆ ನಂಬಿಕೆನೂ ಏನ್ ಮಾಡಲ್ಲ, ನಾನು ಅಲ್ಲೆಲ್ಲ ತೆಗಿಯಲ್ಲ, ವಿಶ್ವಾಸದಿಂದ ಆಚೆ ಬರಲ್ಲ ಅಂತ ಹೇಳಿದ ತಕ್ಷಣ ಅವನು ಏನ್ ಮಾಡಿದ್ರು, ಹೊಡೆದು ಸಾಯಿಸು. ಅಲ್ಲೆಲ್ಲ ಅವನನ್ನು ಹೊಡೆದು ಸಾಯಿಸು. ಅವನು ಹೇಳಿದ ಮಾತುಗಳನ್ನೇ ಒಂದು ಕ್ರಿಶ್ಚಿಯನ್ ಮಿಷನರಿ, ಇಂಗ್ಲೆಂಡ್ ಅಲ್ಲಿ ಇರುವಂತ ಕ್ರಿಶ್ಚಿಯನ್ ಮಿಷನರಿ ಆ ಮಾತುಗಳನ್ನೇ ಅವನು ಕನ್ವರ್ಟ್ ಮಾಡಿ ಇಂಗ್ಲಿಷ್ ಅಲ್ಲಿ ಹೇಳಿ ಅದನ್ನೇ ಒಂದು ಹಾಡು ಮಾಡ್ಕೊಂಡ. ಅದು ಹಾಡು ಇವತ್ತು ಪ್ರಪಂಚದ ಫುಲ್ ಫೇಮಸ್. ಅಲ್ಲೆಲ್ಲ ಯಾವ ಹಾಡು ಅಂದ್ರೆ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಅಲ್ಲೆಲ್ಲ ಎಷ್ಟು ಜನಕ್ಕೆ ಗೊತ್ತಾದ ಹಾಡು, ಅಲ್ಲೆಲ್ಲ ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಅಲ್ಲೆಲ್ಲ ಹಾಡೋಣ, ಒಂದು ಚಾನ್ಸ್ ಕೋರಸ್ ಹಾಡೋಣ. ಅಲ್ಲೆಲ್ಲ ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, I have decided to follow Jesus. I have decided to follow Jesus. No turning back, no turning back, no turning back, no turning back. ಅಲ್ಲೇನೋ ನಾನು ಯೇಸುವನ್ನು ಹಿಂಬಾಲಿಸೋಕೆ ತೀರ್ಮಾನಿಸಿದೆ, ಹಿಂದಿರುಗಿ ನೋಡಲ್ಲ. ಅಲ್ಲೇನೋ ಹಿಂದಿರುಗಿ ನೋಡಲ್ಲ. ಯಾರು ನನ್ನ ಜೊತೆಯಲ್ಲಿಲ್ಲ, ಯಾರು ನನ್ನ ಬಿಟ್ಟೋರು, ನಾನು ಮಾತ್ರ ಯೇಸುವನ್ನು ಬಿಡಲ್ಲ ಅಂತ. ಅಲ್ಲೆಲ್ಲ ನೋಡ್ರಿ, ನಾನು ಹೇಳೋದೇನಂದ್ರೆ, ಇವ್ರು ಏನ್ ಮಾಡಿದ್ರು, ಆ ಲೀಡರ್ಸ್, ಆ ಕುಲದವರು, ಆದಿವಾಸಿಯ ಲೀಡರ್ಸ್ಗಳು ಇವ್ರೇನ್ ಮಾಡಿದ್ರು, ಇವನ ದೇಹವನ್ನು ಮಾತ್ರ ಕೊಲ್ಲಲು ಅವ್ರ ಕೈಯಲ್ಲಿ ಸಾಧ್ಯವಾಯಿತು. ಅಲ್ಲೆಲ್ಲ ಏನಾಯ್ತು, ಇವನ ಶರೀರವನ್ನು, ಇವನ ದೇಹವನ್ನು ಮಾತ್ರ ಹಿಂಸೆ ಪಡಿಸಲು, ಕೊಲ್ಲಲು ಸಾಧ್ಯವಾಯಿತು. ಆದ್ರೆ ಅವನಲ್ಲಿದ್ದಂತ ಕ್ರಿಸ್ತ ನಂಬಿಕೆಯನ್ನು ಇವ್ರು ಯಾವುದೇ ಕಾರಣಕ್ಕೂ ತೆಗೆಯಲು ಸಾಧ್ಯವಾಗಲಿಲ್ಲ. ಯೇಸುವಿನ ಮೇಲೆ ಅವನಿಟ್ಟಂತ ನಂಬಿಕೆ, ವಿಶ್ವಾಸವನ್ನು ಇವ್ರು ಯಾವುದೇ ಕಾರಣಕ್ಕೆ ಏನ್ ಮಾಡಕ್ಕಾಗಲಿಲ್ಲ, ತೆಗೆದಾಕಕ್ಕಾಗಲಿಲ್ಲ. ಹಲ್ಲೆಲೂಯ. ಏನ್ ಮಾಡಿದ್ರು, ಅವನ ಶರೀರ ರೀತಿಯಾಗಿ ಹಿಂಸೆ ಪಡಿಸಿದ್ರು, ಅವನ ಶರೀರವನ್ನು ಹೊಡೆದು ಕೊಂದಾಕಿದ್ರು. ಆದ್ರೆ ಅವನು ಈ ನಂಬಿದಂತ ಯೇಸುವಿನ ಮೇಲೆ ಇಟ್ಟಂತ ನಂಬಿಕೆ, ವಿಶ್ವಾಸ ಯಾವುದೇ ಕಾರಣಕ್ಕೆ ಅವ್ರು ಏನ್ ಮಾಡಕ್ಕಾಗಿಲ್ಲ. ಎಷ್ಟೇ ಪ್ರಯತ್ನ ಪಟ್ರು, ಸಾಯೋದ್ಕಿಂತ ದೊಡ್ಡ ಪನಿಷ್ಮೆಂಟ್ ಬೇರೆ ಏನಾದ್ರೂ ಇದೆಯಾ? ಸಾವಿಗಿಂತ ಏನೋ ನೀನ್ ಸಾಯಿಸ್ತೀನಿ ಅನ್ನೋದ್ಕಿಂತ ದೊಡ್ಡ ಪನಿಷ್ಮೆಂಟ್ ಈ ಲೋಕದಲ್ಲಿ ಯಾವುದಿಲ್ಲ. ದೊಡ್ಡ ಪನಿಷ್ಮೆಂಟ್ ಅವನಿಗೆ ನೇಮಿಸಿದ್ರು. ಯೇಸುವಿನ ಮೇಲೆ, ಕ್ರಿಸ್ತ ಯೇಸುವಿನ ಮೇಲೆ, ದೇವರ ಮೇಲೆ ಇಟ್ಟಂತ ಪ್ರೀತಿ, ನಂಬಿಕೆ ಅವನೇನ್ ಮಾಡಲಿಲ್ಲ, ತೆಗೆದಾಕಕ್ಕಾಗಲಿಲ್ಲ. ಹಲ್ಲೆಲೂಯ. ಇದು ನೋಡಿದಂತ ಆ ಊರಿನ ಜನಗಳು, ಆ ಊರಿನ ಹಿರಿಯರು, ಅಲ್ಲಿ ಎಂತ ನಂಬಿಕೆ ಇದು, ಎಂತ ನಂಬಿಕೆ. ಕಣ್ಣು ಮುಂದೆ ಹೆಂಡತಿ ಸತ್ತೋದ್ರು, ತನ್ನ 2 ಸಣ್ಣ ಮಕ್ಕಳು ಸತ್ತೋದ್ರು, ಆದ್ರೆ ನೀವು ಯೇಸುವನ್ನು ಬಿಟ್ಟಿಲ್ವಲ್ಲ. ಅಲ್ಲೆಲ್ಲ ಏನೋ ಇದೆ, ಯೇಸುವಲ್ಲಿ
ಏನೋ ಇದೆ ಎಂಬುದಾಗಿ ತಿಳ್ಕೊಂಡು ಆ ಲೀಡರ್ಸ್ಗಳು ಮಾತ್ರವಲ್ಲದೆ ಆ ಕುಲದಲ್ಲಿ ಅನೇಕರು ಏನ್ ಮಾಡುವ ರಕ್ಷಣೆ ಅಂದ್ಕೊಂಡು ಯೇಸು ಸ್ವಂತ ರಕ್ಷಕರ ಸ್ವೀಕರಿಸಿಕೊಂಡು ಹಾಲೆಲೂಯ ಹಾಲೆಲೂಯ. ಅದಕ್ಕೆ ಇವತ್ತು ಮೇಘಾಲಯ, ಮಣಿಪುರ್, ಮಿಜೋರಾಂ ಆ ಕಡೆ ಎಲ್ಲ ಸುಮಾರು ಏನೋ ಸುಮಾರು ಶೇಕಡ 80% ಎಲ್ಲ ಯಾರಿದ್ದಾರೆ, ಎಲ್ಲ ದೈವ ಮಕ್ಕಳೇ. ಹಾಲೆಲ್ಲ ಏನೋ ಕ್ರಿಶ್ಚಿಯನ್ಸ್. ಹಾಲೆಲ್ಲ ನೋಡಿ, ದೇಹವನ್ನು ಮಾತ್ರ ಕೊಂದು ಅದಕ್ಕಿಂತ ಹೆಚ್ಚಾಗಿ ಏನು ನಮಗೆ ತೊಂದರೆ ಪಡಿಸದವರಿಗೆ ನಾವೇನ್ ಮಾಡಬಾರ್ದು, ನಾವು ಹೆದರಬಾರ್ದು. ಹಾಲೆಲ್ಲ ಯಾರಿಗೆ ಭಯ ಪಡಬಾರ್ದು. ಹಾಲೆಲ್ಲ ಕ್ರಿಸ್ತಿ ಯೇಸುವಿನ ನಿಮಿತ್ತವಾಗಿ ನಮ್ಗೆ ಯಾರಾದ್ರೂ ಹಿಂಸೆ ಕೊಟ್ರೆ, ನಮಗೆ ಯಾರಾದ್ರೂ ಉಪದ್ರವಗಳು ಮಾಡಿದ್ರೆ, ಕ್ರಿಸ್ತನ ಮೇಲಿಟ್ಟಿರೋ ನಂಬಿಕೆ ಗುರಿ ವಿಷಯವಾಗಿ ನಮ್ಮನ್ನು ಯಾರಾದ್ರೂ ಹಿಂಸೆ ಪಟ್ಟಿಸಿದ್ರೆ ಅವರನ್ನು ಕುರಿತಾಗಿ ನಾವೇನ್ ಮಾಡಬಾರ್ದಂತೆ, ಭಯ ಪಡಬಾರ್ದು. ಹಾಲೆಲ್ಲ ಅವರ ವಿಷಯದಲ್ಲಿ ನಾವೇನ್ ಮಾಡಬಾರ್ದು, ಭಯ ಪಡಬಾರ್ದು, ಹಿಂಜರಿಯಬಾರ್ದು. ಯೇಸುವಿನ ಮೇಲೆ ಇಟ್ಟಂತ ನಂಬಿಕೆಯನ್ನು ಲೋಕದ ಯಾವುದೇ ಕಾರ್ಯಗಳಿಗೋಸ್ಕರ ನಾವೇನ್ ಮಾಡಬಾರ್ದು, ತೆಗೆದುಹಾಕಬಾರ್ದು. ಆ ನಂಬಿಕೆಯಿಂದ ನಾವು ಹಿಂಜರಿಯಬಾರದು. ಹಾಲೆಲ್ಲ ನಂಬಿಕೆಯನ್ನು ನಾವು ಬಿಟ್ಟು ಬಿಡಬಾರದು. ಹಾಲೆಲೂಯ. ಅನೇಕರು ಏನ್ ಮಾಡ್ತೀವಿ ಅಂದ್ರೆ, ಅಲ್ಲೆಲ್ಲ ಲೋಕದ ಕೆಲ ಅಗತ್ಯಗಳಿಗಾಗಿ, ಕೆಲ ಕಾರ್ಯಗಳಿಗಾಗಿ ಯೇಸುವಿನ ಮೇಲೆ ಇಟ್ಟಿರೋ ನಂಬಿಕೆ ನಾವೇನ್ ಬಿಡ್ತೀವಿ, ಬಿಟ್ಟು ಬಿಡ್ತೀವಿ. ಅನೇಕರು ಅಲ್ಲೆಲ್ಲ ಮದುವೆ ವಿಷಯಗಳಲ್ಲಿ ಏನ್ ಮಾಡ್ತಾರಂದ್ರೆ, ಅಲ್ಲೆಲ್ಲ ಯೇಸುವಿನ ಮೇಲೆ ಇದ್ದಂತ ನಂಬಿಕೆಯನ್ನು, ಕ್ರಿಸ್ತ ನಂಬಿಕೆಯನ್ನು ಅನೇಕರು ಏನ್ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಅಲ್ಲೆಲ್ಲ ನನಗೆ ಗೊತ್ತಿರುವಂತ ಕೆಲವರು ಇದ್ದಾರೆ. ಅಲ್ಲೆಲ್ಲ ಮದುವೆ ಅನ್ಯ ಜನಗಳನ್ನು, ಅನ್ಯ ಹೆಣ್ಣನ್ನು, ಬೇರೆ ಯೇಸು ನಮ್ಮ ಮೇಲೆ ನಂಬಿಕೆ ಇಲ್ಲದಂತ ಹೆಣ್ಣನ್ನು, ಗಂಡನ್ನು ಪ್ರೀತಿಸಿ ಅವರನ್ನು ಮದುವೆ ಆಗಬೇಕು ಎಂಬುದಕ್ಕೋಸ್ಕರ ಏನ್ ಮಾಡಿದ್ರು, ಅವರು ಯೇಸುವನ್ನು ಬಿಟ್ಟಿರೋರು ಅನೇಕರಿದ್ದಾರೆ. ಹಾಲೆಲೂಯ ಹಾಲೆಲೂಯ. ನಾನ್ ನಿಮಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕ್ರಿಸ್ತನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾವೇನ್ ಮಾಡಬಾರ್ದು, ಬಿಟ್ಟು ಬಿಡಬಾರದು. ಹಾಲೆಲೂಯ ಹಾಲೆಲೂಯ. ನೀವು ಯಾರಿಗೆ ಹೆದರಬೇಕು ನಿಮಗೆ ತಿಳಿಸುತ್ತೇನೆ. ಯೇಸು ಹೇಳ್ತಾರೆ, ಹಾಲೆಲ್ಲ ಇಂಥವ್ರಿಗೆ ಹೆದರಬೇಡ್ರಿ. ನಿಮ್ಮ ದೇಹವನ್ನು ಮಾತ್ರ ಕೊಲ್ಲುವವನಿಗೆ, ನಿಮಗೆ ದೈಹಿಕವಾಗಿ ಹಿಂಸೆ ಪಡಿಸುವವನಿಗೆ, ದೈಹಿಕವಾಗಿ ನಿಮಗೆ ತೊಂದರೆ ಪಡಿಸುವವನಿಗೆ ನೀವೇನ್ ಮಾಡ್ಬೇಡ್ರಿ, ಹೆದರಬೇಡ್ರಿ. ಹಾಲೆಲ್ಲ ಅಂದ್ರೆ ಸೈತಾನನಿಗೆ ನೀವೇನ್ ಮಾಡ್ಬೇಡ್ರಿ, ಭಯ ಪಡಬೇಡ್ರಿ. ಸೈತಾನನಿಗೆ ಏನು ಮಾಡಲು ಸಾಧ್ಯ ಅಂದ್ರೆ, ನಮ್ಮ ದೇಹವನ್ನು ಮಾತ್ರ ಅವನೇನು ಮಾಡಲು, ನಾಶ ಮಾಡಲು ಸಾಧ್ಯ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಯಾರಿಗೆ ಹೆದರಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರ ಉಳ್ಳವನಿಗೆ ಹೆದರಬೇಕು. ಹೌದು, ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೀನಿ. ಅಲ್ಲೆಲ್ಲ ಕೊಂದ ಮೇಲೆ ನರಕದೊಳಗೆ ಹಾಕುವಂತ ಅಧಿಕಾರ ಯಾರಿಗಿದೆ? ಒಂದು ಆತ್ಮನು ಕೊಂದ ಮೇಲೆ ನರಕದಲ್ಲಿ ಹಾಕುವಂತ ಅಧಿಕಾರ ಯಾರಿಗಿದೆ? ಯೇಸು ಕ್ರಿಸ್ತನ ಒಬ್ಬನಿಗೆ, ದೇವರಿಗೊಬ್ಬನಿಗೆ ಅಧಿಕಾರ ಇರೋದು. ಹಾಲೆಲ್ಲ ಅವನಿಗೆ ನಾವೇನ್ ಮಾಡ್ಬೇಕು, ಹೆದರಬೇಕು. ಹಾಲೆಲ್ಲ ಯೇಸುವಿಗೆ ನಾವೇನ್ ಮಾಡ್ಬೇಕು, ಹೆದರಬೇಕು. ನಾವ್ ಯಾರಿಗೆ ಭಯ ಪಡಬೇಕು? ನಾವ್ ಯಾರಿಗೆ ಭಯ ಪಡಬೇಕು? ಯೇಸುವಿಗೆ ಭಯ ಪಡಬೇಕು. ಹಾಲೆಲ್ಲ ಅನೇಕರು ಏನ್ ಮಾಡ್ತೀವಿ ಅಂದ್ರೆ, ಯೇಸುವಿಗೆ ಭಯ ಪಡಲ್ಲ, ಬೇರೆ ಎಲ್ಲದಕ್ಕೂ ಭಯ ಪಡ್ತೀವಿ. ಯಾರಿಗೆ ಭಯ ಪಡಲ್ಲ? ನಾವು ಯೇಸುವಿಗೆ ಭಯ ಪಡಲ್ಲ. ಹಾಲೆಲ್ಲ ಬೇರೆ ಲೋಕಕ್ಕೂ, ಲೋಕದ ಕಾರ್ಯಗಳು, ಲೋಕದ ವ್ಯಕ್ತಿಗಳು, ಲೋಕದ ಶಕ್ತಿಗಳನ್ನು ನಾವೇನ್ ಮಾಡ್ತೀವಿ, ಭಯ ಪಡ್ತೀವಿ. ಆದ್ರೆ ನಾವು ಭಯ ಪಡಬೇಕಾಗಿರೋದು, ನಿಜವಾಗಿ ಭಯ ಪಡಬೇಕಾಗಿರೋದು ಯಾರಿಗೆ? ನಾವು ಕರ್ತನಾದ ಯೇಸು ಕ್ರಿಸ್ತನಿಗೆ. ಹಾಲೆಲೂಯ. ಕಾರಣ ಯಾಕಂದ್ರೆ ಪರಲೋಕ ರಾಜ್ಯಕ್ಕೂ ಸೇರಿಸೋದು, ನಮ್ಮ ಆತ್ಮನ್ನು ನರಕಕ್ಕೆ ತಲ್ಲೋದಕ್ಕೂ ಯಾರಿಗ ಅಧಿಕಾರ ಇದೆ? ಯೇಸುವಿಗೆ ಮಾತ್ರ, ಬೇರೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಂದ್ರೆ ಬಾಗಿಲೇ ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಬೇರೆ ಯಾವ ಹೆಸರಿನ ಮೂಲಕವಾಗಿ ನಾವು ನಿತ್ಯ ಜೀವಕ್ಕೋ ಪರಲೋಕ ರಾಜ್ಯಕ್ಕೂ ಹೋಗಲು ಸಾಧ್ಯವಿಲ್ಲ. ಅಲ್ಲೆಲ್ಲ ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ನಾವು ಹೋಗಬೇಕಂದ್ರೆ ಬಾಗಿಲು ಯಾರು? ಕರ್ತನಾದ ಯೇಸು ಕ್ರಿಸ್ತನ. ಆತನ ಮುಖಾಂತರ ಹೊರತು ಬೇರೆ ಯಾವ ಮಾರ್ಗವೂ ನಮಗಿಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋದು. ಅದಕ್ಕೋಸ್ಕರ ನಾವು ಭಯ ಪಡಬೇಕಿರೋದು ಯಾರಿಗೆ? ಯೇಸುವಿಗೆ ಭಯ ಪಡಬೇಕು, ದೇವರಿಗೆ ಭಯ ಪಡಬೇಕು. ನಮ್ಮನ್ನು ನರಕದಲ್ಲಿ ಹಾಕುವುದಕ್ಕೂ, ನಮ್ಮನ್ನು ರಕ್ಷಿಸಿ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೂ ಸೇರಿಸುವುದಕ್ಕೆ ಶಕ್ತನಾಗಿರುವ ನಾವು ದೇವರಿಗೆ ಭಯ ಪಡಬೇಕು. ಹಾಲೆಲೂಯ ಹಾಲೆಲ್ಲ. ಈ ಭಯ ಪಡುವುದಂದ್ರೆ ಏನು? ದೇವರಿಗೆ ಭಯ ಪಡುವುದಂದ್ರೆ ಏನು? ಹಾಲೆಲ್ಲ ಗೊತ್ತಾ ಯಾರಿಗಾದ್ರೆ? ದೇವರಿಗೆ ಭಯ ಪಡುವುದಂದ್ರೆ ಹಿಂಗೆ, ಏನ್ ದೇವ್ರು ನೋಡಿದ್ರೆ ನಡ್ಗೋದ? ಹಾಲೆಲ್ಲ ದೇವ್ರು ನೋಡಿದ್ರೆ ನಡ್ಗೋದ? ಹಾಲೆಲ್ಲ ದೇವರ ವಾಕ್ಯ
ವಾಕ್ಯವನ್ನು ಕೇಳಿ ಆತನ ವಾಕ್ಯದ ಪ್ರಕಾರ ನಡೆಯುವುದೇ ಭಯಪಡು. ಅಲ್ಲೇನೋ ದೇವರು ನೋಡಿದ್ರೆ ನಡ್ಬೋದಲ್ಲ, ಅಲ್ಲೆಲ್ಲ ದೇವರು ಏನೋ ಹೊಡೆದು ಬಿಡ್ತಾರೆ, ನಮ್ಮನ್ನು ಕೊಂದಾಕ್ಬಿಡ್ತಾರೆ ಎಂಬುದಾಗಿ ನಡುವುದಲ್ಲ. ಇವಾಗ ಒಂದು ಮಕ್ಕಳು ತಂದೆನೋ ತಾಯಿಯನ್ನು ನೋಡುವಾಗ ಯಾವ ರೀತಿ ಭಯ ಪಡ್ತಾರೆ? ಯಾವ ರೀತಿ ಭಯ ಪಡ್ತಾರೆ? ನಮ್ಮಪ್ಪ ನನ್ನ ಕೊಂದಾಕ್ಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂತ ಭಯ ಪಡ್ತೀವ ನಾವು? ಅಲ್ಲೆಲ್ಲ ಅಪ್ಪ ಹೇಳಿದ ಮಾತು, ಅಮ್ಮ ಹೇಳಿದ ಮಾತು ಕೇಳದೆ ನಡೆಯುವಾಗ ನಾವೇನ್ ಮಾಡ್ತೀವಿ? ಭಯ ಪಡ್ತೀವಿ. ಅಲ್ಲೆಲ್ಲ ಆ ಭಯ ಯಾವ ಭಯ ಅಂದ್ರೆ ನಮ್ಮ ತಂದೆ ಮೇಲೆ, ನಮ್ಮ ತಾಯಿ ಮೇಲೆ ಅಲ್ಲೆಲ್ಲ ಪ್ರೀತಿಯಿಂದ ಹುಟ್ಟುವಂತ ಭಯ. ಯಾವ ರೀತಿ ಹುಟ್ಟುವಂತ ಭಯ ಇದು? ಪ್ರೀತಿಯಿಂದ. ನಮ್ಮನ್ನು ಹೊಡೆದಾಕ್ಬಿಡ್ತಾರೆ, ನಮ್ಮನ್ನು ಸಾಯಿಸ್ಬಿಡ್ತಾರೆ, ಅಲ್ಲೆಲ್ಲ ನಮ್ಮ ಮನೆಯಿಂದ ತಳ್ಳಿಬಿಡ್ತಾರೆ ಅಂತ ಇರುವಂತ ಭಯ ಅಲ್ಲ. ನಮ್ಮ ತಂದೆ ತಾಯಿ ಮಾತುಗಳು ವಿಜಯರಾಗದೆ ನಡೆಯುವಾಗ ಅಲ್ಲೆಲ್ಲ ಅವರು ನಮ್ಮ ಮೇಲಿಟ್ಟಿರೋ ಪ್ರೀತಿಯಿಂದ ಹುಟ್ಟುವ ಭಯ. ಇದೇ ರೀತಿ ನಮಗೆ ದೇವರ ಮೇಲೆ ಏನಿರ್ಬೇಕು? ಭಯ ಇರಬೇಕು. ಅಲ್ಲೆಲ್ಲ ಇದೇ ರೀತಿ ದೇವರ ಮೇಲೆ ಭಯ ಇರಬೇಕು. ನೋಡಿ, ಬೈಬಲ್ ಅಲ್ಲಿ ಯೋಸೇಫನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದ. ಯೋಸೇಫನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದ. ಒಂದು ಸಾರಿ ಅವನು ಐಗುಪ್ತ ದೇಶಕ್ಕೆ ಅವನು ಮಾರಲ್ಪಟ್ಟು ಪೋತಿಫರ್ ಎಂಬ ಐಗುಪ್ತ ದೇಶದೊಬ್ಬ ಅಧಿಕಾರಿಯ ಮನೆಯಲ್ಲಿ ಅವನು ಗುಲಾಮನಾಗಿ ಮಾರಲ್ಪಟ್ಟ. ಆ ಮನೆಯಲ್ಲಿ ಯೋಸೇಫನ್ ಇರುವಾಗ ಅವನು ನಂಬಿಕಸ್ಥನಾಗಿದ್ದ ಕಾರಣದಿಂದ ದೇವರೇನ್ ಮಾಡಿದ್ರು? ಅವನ ಕೈಟ ಮಾಡಿದ ಎಲ್ಲ ಕೆಲಸಗಳನ್ನು ಆಶೀರ್ವದಿಸಿದ್ರು. ಮಾತ್ರವಲ್ಲೇ ಪೋತಿಫರನನ್ನು ಅವನ ಮನೆಯಲ್ಲೂ ದೇವರು ಏನ್ ಮಾಡಿದ್ರು? ಆಶೀರ್ವದಿಸಿದ್ರು. ಕಾರಣ ಯಾಕೆ? ಯೋಸೇಫನು ದೇವರಿಗೆ ಭಯ ಪಡುವವನೆಂಬುದಾಗಿ. ಅದರ ನಿಮಿತ್ತಾಗಿ ಪೋತಿಫರನು ಯೋಸೇಫನ ಮೇಲೆ ನಂಬಿಕೆ ಇಟ್ಟು ಅವನೇನ್ ಮಾಡಿದ? ತನ್ನ ಮನೆ ಎಲ್ಲ ಕೆಲಸಗಳನ್ನು, ಎಲ್ಲ ಕಾರ್ಯಗಳನ್ನು ಯೋಸೇಫನ ಕೈಗೆ ಕೊಟ್ಟುಬಿಟ್ಟು, ದೇವರ ವಾಕ್ಯ ಹೇಳುತ್ತದೆ, ಪೋತಿಫರನು ಅವನ ಮನೆಯ ಕಾರ್ಯಗಳನ್ನು ಯೋಸೇಫನ ಕೈಗೆ ಕೊಟ್ಟ ನಿಮಿತ್ತಾಗಿ ಅವನು ಯಾವುದರ ಕುರಿತಾಗಿ ಏನ್ ಮಾಡಲಿಲ್ಲ? ಚಿಂತಿಸಲಿಲ್ಲ. ಅಲ್ಲೆಲ್ಲ ಆದ್ರೆ ಒಂದು ಸಾರಿ ಅಲ್ಲೆಲ್ಲ ಪೋತಿಫರನ ಹೆಂಡತಿ ಏನ್ ಮಾಡೋದು? ಯೋಸೇಫಿನ ಸಂಗಡ ತಪ್ಪಾಗಿ ನಡೆದುಕೊಳ್ಳಕ್ಕೆ ಪ್ರಯತ್ನಿಸೋದು. ಅಲ್ಲೆಲ್ಲೂಯ್ಯ. 2-3 ಸಾರಿ ತಪ್ಪಾಗಿ ನಡೆದುಕೊಳ್ಳಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಒಂದು ಸಾರಿ ತಪ್ಪಾಗಿ ನಡೆಯೋಕೆ ಪ್ರಯತ್ನ ಪಟ್ಟಾಗ ಯೋಸೇಫನ್ ಏನ್ ಮಾಡ್ದ? ಅಲ್ಲಿಂದ ಓಡ್ ಬಂದ. ಅವನು ಹೇಳುವ ಒಂದು ಮಾತಿದೆ, ಈ ಪಾಪವನ್ನು ನಾನು ದೇವರ ವಿರುದ್ಧವಾಗಿ ಹೇಗೆ ನಾನು ಮಾಡಲಿ? ಅಲ್ಲೆಲ್ಲೂಯ್ಯ. ಏನಂತ ಹೇಳ್ತಾನೆ? ಈ ಪಾಪವನ್ನು ದೇವರ ವಿರುದ್ಧವಾಗಿ ಹೇಗೆ ಮಾಡಲಿ? ಇದೇ ದೇವರ ಕುರಿತಾದ ಭಯ. ಅಲ್ಲೇನು? ಇದೇ ದೇವರ ಕುರಿತಾದ ಭಯ. ನಮ್ಮ ಪ್ರತಿಯೊಬ್ಬರಿಗೂ ದೇವರ ಕುರಿತಾದ ಏನಿರ್ಬೇಕು? ಭಯ ಇರ್ಬೇಕು. ಹಾಲೆಲೂಯ, ಹಾಲೆಲೂಯ. ಕಾರಣ ಯಾಕಂದ್ರೆ ದೇವರು ನಮ್ಮನ್ನ ಪ್ರತಿ ಕಾರ್ಯಗಳನ್ನು ನೋಡೋ ದೇವರು. ಹಾಲೆಲ್ಲ ನಾವು ಏನ್ ಮಾಡ್ಬೋದು? ನಾವು ಮನುಷ್ಯರ ಹತ್ರನೋ ನಮ್ಮ ತಂದೆ ತಾಯಿ ಹತ್ರನೋ ಕೆಲ ಕಾರ್ಯಗಳನ್ನ ನಾವೇನ್ ಮಾಡ್ಬೋದು? ಮುಚ್ಚಿಡ್ಬೋದು. ಅಲ್ಲೆಲ್ಲ ಸಭೆ ಮುಂದೆ ಮುಚ್ಚಿಡ್ಬೋದು, ಸೇವಕರ ಹತ್ರ ಮುಚ್ಚಿಡ್ಬೋದು. ಆದ್ರೆ ನಮಗೊಂದು ತಿಳುವಳಿಕೆ ಇರಬೇಕು. ನಾವು ಯಾವುದೇ ಕಾರ್ಯ ಮಾಡಿದ್ರು, ಏನೇ ಇದ್ರು ಅದನ್ನು ದೇವರ ಹತ್ರ ಮರೆ ಮಾಡಕ್ಕಾಗುವುದಿಲ್ಲ. ಆತ ನಮ್ಮನ್ನು ಕಾಣುವ ದೇವರು, ನಮ್ಮನ್ನು ನೋಡುವ ದೇವರು, ನಮ್ಮ ಪ್ರತಿಯೊಂದು ವಿಷಯಗಳನ್ನು ನೋಡುವ, ಕಾಣುವ ದೇವರೆಂಬುದಾಗಿ ನಮ್ಗೆ ಏನಿರ್ಬೇಕು? ಒಂದು ಭಯ ಇರ್ಬೇಕು. ಆ ಭಯ ಇದೆಯಾ? ಹಾಲೆಲೂಯ. ಆ ಭಯ ಇದೆಯಾ? ಹಾಲೆಲೂಯ. ದೇವರು ನಾನು ಮಾಡೋ ಪ್ರತಿಯೊಂದು ಕಾರ್ಯಗಳನ್ನು ನೋಡುತ್ತಾನೆ ಎಂಬುದ ಭಯ ಇದೆಯಾ? ಹಾಲೆಲೂಯ. ಆ ಭಯ ಇಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು? ಇವತ್ತಿಂದ ಆ ಭಯ ಬರ್ಬೇಕು. ಹಾಲೆಲೂಯ. ನಾವೇನು ಮಾತಾಡ್ತೀವಿ, ಏನು ನೋಡ್ತೀವಿ, ಏನ್ ಕೆಲಸ ಮಾಡ್ತೀವಿ, ಎಲ್ಲದರ ಕುರಿತ ಒಂದು ದೇವರ ಮೇಲಿದ್ದ ಭಯ ನಮ್ಮ ಮೇಲೆ ಇರ್ಬೇಕು. ಅಲ್ಲೇ ನಮ್ಮಲ್ಲಿ ಇರ್ಬೇಕು. ಯೋಸೇಫನಿಗೆ ಆ ಭಯ ಇದ್ದ ನಿಮಿತ್ತಾಗಿ ಯೋಸೇಫನು ಇಲ್ಲ ಒಂದು ಕೋಣೆಯಲ್ಲಿ ತಾನೇ ತಪ್ಪು ಮಾಡಿದ್ರೆ ಯಾರು ನೋಡ್ತಾರೆ, ಯಾರು ನೋಡ್ತಾರೆ ಎಂಬುದಾಗಿ ಅವನು ಆ ರೀತಿ ಅನ್ಕೊಳ್ಳಿಲ್ಲ. ಅವನಿಗೆ ಗೊತ್ತು, ಇಲ್ಲಿ ಯಾರನ್ನ ತಪ್ಪು ಮಾಡಿದ್ರೆ ನೋಡದೇ ಇರ್ಬೋದು. ಅಲ್ಲೆಲ್ಲ ಏನೋ ರಹಸ್ಯವಾಗಿ ನಾನು ಮಾಡುವ ತಪ್ಪುಗಳನ್ನು ಯಾರು ನೋಡದೇ ಇರಬಹುದು. ಆದ್ರೆ ನಾನು ಆರಾಧಿಸುವ ದೇವರು ಅಲ್ಲೆಲ್ಲೋಯ ಆತನ ಕಣ್ಣಿಗೆ ಮರೆ ಮಾಡಿ ಯಾವುದೇ ತಪ್ಪುಗಳು, ಯಾವುದೇ ಪಾಪಗಳು, ಯಾವುದೇ ರಹಸ್ಯವಾದ ಕಾರ್ಯಗಳು ನಾನು ಮಾಡಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯಾರು ಗೊತ್ತು? ಯೋಸೇಫನಿಗೆ ಗೊತ್ತು. ಇದೇ ಅವನು ಯೆಹೋವನ ಮೇಲೆ ಇಟ್ಟಂತ ಭಯ. ಇದೇ ಏನು? ಯೆಹೋವನ ಮೇಲೆ, ದೇವರ ಮೇಲೆ ಇಟ್ಟಂತ ಭಯ ಇದೆ. ಯಾರು ನೋಡಿಲ್ಲ ಅಂದ್ರು ನಾನು ಮಾಡುವ ತಪ್ಪುಗಳನ್ನು ನೋಡುವವನೊಬ್ಬನಿದ್ದಾನೆ, ನಾನು ಮಾಡುವ ಕಾರ್ಯಗಳನ್ನು ನೋಡುವವನೊಬ್ಬನಿದ್ದಾನೆ. ಆದ್ರೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ, ನಾವು ಮಾಡುವ ಕಾರ್ಯಗಳು ಯಾರು ನೋಡದೇ ಇರ್ಬೋದು ಎಂಬುದಾಗಿ ಅನ್ಕೊಬಹುದು. ಆದ್ರೆ ನಾನು ನಿಮಗೆ ಹೇಳ್ತೀನಿ, ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು, ನಾವು ಹೋಗುವ ಮಾರ್ಗಗಳು, ನಾವು ಬರುವ ಮಾರ್ಗಗಳು, ನಾವು ಮಾತಾಡುವ
ದೇವರ ವಾಕ್ಯ ಹೇಳ್ತದೆ, ಆತನು ಸಕಲ ಭೂಲೋಕದ ಎಲ್ಲವನ್ನು ನೋಡುತ್ತಾನೆ. ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಕಣ್ಣಿನಿಂದ ನಾನು ತಪ್ಪಿಸಿಕೊಂಡು, ನಿನ್ನಿಂದ ತಪ್ಪಿಸಿಕೊಂಡು ನಾನು ಎಲ್ಲಿಗೆ ಹೋಗಲಿ? ಪಾತಾಳಕ್ಕೆ ಹೋದರೆ ಅಲ್ಲೂ ನೀನಿದ್ಯಾ. ಹಾಲೆಲೂಯಾ. ಭೂಲೋಕದ ಕಟ್ಟ ಕಡೆ ಹೋದ್ರೆ ಅಲ್ಲೂ ನೀನಿದ್ಯಾ. ಮೇಲೆ ಕೇರಿ ಹೋದರೆ ಅಲ್ಲೂ ನೀನಿದ್ಯಾ. ಎಲ್ಲಿ ತಪ್ಪಿಸ್ಕೊಂಡು ಹೋಗಲಿ? ನಿನ್ನ ಕಣ್ಣಿನ ಮುಂದೆಯಿಂದ ನಿನ್ನಿಂದ ನಾನು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿ? ಹಾಲೆಲೂಯಾ. ಈ ಒಂದು ಭಯ ನಮಗಿರ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಈ ಒಂದು ಭಯ ಇರಬೇಕು. ಹಾಲೆಲೂಯಾ. ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ? ದೇವರ ಕಣ್ಣಿನಿಂದ ನಾವೆಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನಾ? ಹಾಲೆಲೂಯಾ. ದೇವರ ಕಣ್ಣಿಂದ ಎಲ್ಲ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ? ಹೇಳ್ರಿ, ಬಾಯಿ ತೆಗಿರಿ. ಹೇಳ್ರಿ. ಹಾಲೆಲೂಯಾ. ಖಂಡಿತ ಇಲ್ಲ. ಆ ರೀತಿ ಏನಾದ್ರೂ ಅಂದ್ಕೊಂಡಿದ್ರೆ ಹಾಲೆಲ್ಲ ಆ ತಪ್ಪಾದ ಯೋಚನೆ ತೆಗೆದಾಕ್ರಿ. ದೇವರ ಕಣ್ಣಿಂದ, ದೇವರ ಕೈಯಿಂದ ನಾವೆಲ್ಲೂ ತಪ್ಪಿಸಿಕೊಂಡು ಹೋಗಿ ಇರಲು ಸಾಧ್ಯವಿಲ್ಲ. ಹಾಲೆಲೂಯಾ. ಆ ಒಂದು ಭಯ ಇರ್ಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. 2 ಕೊರಿಂಥಿಯ ತೆಗಿರಿ. 2 ಕೊರಿಂಥಿಯ 7ನೇ ಅಧಿಕಾರ 1ನೇ ವಾಕ್ಯ ತೆಗಿರಿ. 2 ಕೊರಿಂಥಿಯ 7ನೇ ಅಧಿಕಾರ 1ನೇ ವಾಕ್ಯ. ಆಮೆನ್. ಹಾಲೆಲೂಯಾ. ನೋಡಿ, ಅಪೊಸ್ತಲನಾದ ಪೌಲನು ಕೊರಿಂಥಿ ಸಭೆಯವರಿಗೆ ಹೇಳ್ತಾನೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮನನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಾಲೆಲೂಯಾ. ಯಾವ ಭಯದಿಂದ ಕೂಡಿದವರಾಗಿ ನಾವಿರಬೇಕು? ಯಾವ ಭಯದಿಂದ ಕೂಡಿದವರಾಗಿರಬೇಕು? ದೇವರ ಭಯದಿಂದ ಕೂಡಿದವರಾಗಿ ನಾವಿರಬೇಕು. ಹಾಲೆಲೂಯಾ. ಯಾವ ರೀತಿ ನಾವು ಜೀವಿಸಬೇಕೆಂಬುದಾಗಿ ದೇವ ಮಕ್ಕಳು ಯಾವ ರೀತಿ ಜೀವಿಸಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ದೇವರ ವಾಕ್ಯದಲ್ಲಿ ಹೇಳುತ್ತದೆ. ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ, ಅಂದ್ರೆ ನಮ್ಮ ಶರೀರ ಆತ್ಮದಲ್ಲಿರುವ ಎಲ್ಲ ಅಶುದ್ಧಗಳನ್ನು, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು, ಪಾಪದ ಕಾರ್ಯಗಳನ್ನು ಎಲ್ಲ ಬಿಟ್ಟು ಬಿಟ್ಟು ಅಶುದ್ಧವಾದ ಕಾರ್ಯಗಳು, ಕಲ್ಮಶಗಳು, ಪಾಪಗಳು, ಕಹಿ, ಕೋಪ, ದ್ವೇಷಗಳನ್ನು ಎಲ್ಲ ತೆಗೆದಾಕಿ ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ಪರಿಶುದ್ಧ ಮಾಡಿಕೊಂಡು ನಾವು ಯಾವ ರೀತಿ ದೇವರ ಮುಂದೆ ಜೀವಿಸಬೇಕು? ದೇವರ ಮಕ್ಕಳಾಗಿರೋ ನಾವರು ಅಲ್ಲೆಲ್ಲ ಪರಿಶುದ್ಧ ಮಾಡಿಕೊಂಡು ಎಲ್ಲವನ್ನು ತೆಗೆದಾಕ್ಬೇಕು. ಅಲ್ಲೆಲ್ಲ ಅಶುದ್ಧವಾದ ಎಲ್ಲ ಕಾರ್ಯಗಳನ್ನ ನಾವೇನ್ ಮಾಡ್ಬೇಕು? ತೆಗೆದಾಕ್ಬೇಕು, ಬಿಸಾಕಬೇಕು. ಅಲ್ಲೆಲ್ಲ ಪಾಪ ಸಂಬಂಧಪಟ್ಟಂತ ಎಲ್ಲ ಕಾರ್ಯಗಳನ್ನ ನಾವೇನ್ ಮಾಡ್ಬೇಕು? ಬಿಸಾಕಬೇಕು. ಕಾರಣ ಪಾಪವು, ಪಾಪದ ಸಂಬಂಧಪಟ್ಟ ಕಾರ್ಯಗಳೆಲ್ಲ ಯಾರಿಗೆ ಸ್ವಂತವಾದದ್ದು? ಸೈತಾನನಿಗೆ ಸ್ವಂತವಾದದ್ದು. ಹಾಲೆಲೂಯಾ. ದೇವರಿಗೆ ಸ್ವಂತವಾದದಲ್ಲ. ಹಾಲೆಲೂಯಾ. ಕತ್ತಲೆ ಕಾರ್ಯಗಳೆಲ್ಲ ಸೈತಾನನಿಗೆ ಸ್ವಂತವಾದದ್ದು. ಅಂಧಕಾರದ ಕಾರ್ಯಗಳೆಲ್ಲ ಸೈತಾನನಿಗೆ ಸ್ವಂತವಾದದ್ದು. ಹಾಲೆಲೂಯಾ. ನಾವು ದೇವರಿಗೆ ಸ್ವಂತವಾದ ಕಾರ್ಯಗಳನ್ನು ನಾವು ಧರಿಸಿಕೊಳ್ಳಬೇಕು. ಹಾಲೆಲೂಯಾ. ಎಲ್ಲ ಕಲ್ಮಶಗಳನ್ನು ತೆಗೆದು, ಎಲ್ಲ ಕಲ್ಮಶಗಳನ್ನು, ಅಶುದ್ಧಗಳನ್ನು, ನಮ್ಮೊಳಗೆ ಅಶುದ್ಧಗಳನ್ನು, ಪಾಪಗಳನ್ನು ತೆಗೆದು ನಮ್ಮನ್ನು ಪರಿಶುದ್ಧಪಡಿಸಿಕೊಂಡು ದೇವ ಭಯ ಭಕ್ತಿಯಲ್ಲಿ ಕೂಡಿದವರಾಗಿರ್ಬೇಕು. ಯಾವ ಭಯದಲ್ಲಿ? ಯಾರ ಭಯದಲ್ಲಿ ನಾವು ಇರಬೇಕು, ಜೀವಿಸಬೇಕು? ದೇವರ ಭಯದಲ್ಲಿ. ಹಾಲೆಲೂಯಾ. ದೇವರ ಭಯ ಬಿಟ್ಟು ನಾವ್ ಏನ್ ಮಾಡ್ಬಾರ್ದು? ಆ ಕಡೆ ಈ ಕಡೆ ಹೋಗ್ಬಾರ್ದು. ಹಾಲೆಲೂಯಾ. ದೇವರು ನಮ್ಮನ್ನು ನೋಡ್ತಾನೆ, ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ನೋಡ್ತಾನೆ. ಆದರೆ ಆತ ನಮ್ಮ ತಂದೆ, ನಾವು ಹೋಗುವಾಗ ಬರುವಾಗಲೂ ನಮ್ಮ ಸಂಗಡ ಇದ್ದಾನೆ, ನಮ್ಮೆಲ್ಲ ಕಾರ್ಯಗಳನ್ನು ನೋಡುತ್ತಾನೆ ಎಂಬುದಾದ ಒಂದು ಭಯ ನಮ್ಮಲ್ಲಿ ಇರ್ಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆತನು ಹೊಡಿತಾನೋ ಕೊಂದಾಕುತ್ತಾನೋ ಎಂಬುದಾದ ಭಯ ಅಲ್ಲ. ಹಾಲೆಲೂಯಾ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ಅದಕ್ಕೆ ತಕ್ಕಂತೆ ನಾವು ಜೀವಿಸಬೇಕೆಂಬುದಾದ ಒಂದು ಭಯ. ಹಾಲೆಲೂಯಾ. ಯಾವ ಭಯ? ಆತ ನಮ್ಮನ್ನು ಕೊಂದಾಕ್ಬಿಡ್ತಾನೆ, ಹೊಡೆದಾಕ್ಬಿಡ್ತಾನೆ, ನಾಶ ಮಾಡ್ತಾನೆ ಎಂಬುದಾದ ಭಯ ಅಲ್ಲ. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಅದಕ್ಕೋಸ್ಕರ ಪ್ರೀತಿಗೆ ತಕ್ಕಂತೆ ಜೀವಿಸಬೇಕೆಂಬುದಾದ ಒಂದು ಭಯ. ಹಾಲೆಲೂಯಾ, ಹಾಲೆಲೂಯಾ. ಗಂಡ ಹೆಂಡತಿ ಇಬ್ರು ಇರ್ತಾರೆ. ಹಾಲೆಲೂಯಾ. ಗಂಡ ಹೆಂಡತಿ ಇರುವಾಗ ಆ ಹೆಂಡತಿ ಗಂಡನಿಗೆ ಯಾವ ರೀತಿ ಭಯ ಪಡಬೇಕು? ಹೆಂಡತಿ ಗಂಡನಿಗೆ ಯಾವ ರೀತಿ ಭಯ ಪಡ್ತಾರೆ ಗೊತ್ತಾ? ಹಾಲೆಲೂಯಾ. ತನ್ನ ಗಂಡನಿಗೆ ಇಷ್ಟವಿಲ್ಲದ ಯಾವುದೇ ಕಾರ್ಯಗಳು ಅಲ್ಲೆಲ್ಲ ಮಾಡಿದ್ರೆ ತನ್ನ ಗಂಡನಿಗೆ ಇಷ್ಟವಾಗಲ್ವೋ ಎಂಬುದಾದ ಒಂದು ಭಯ ಯಾರಿಗಿರ್ಬೇಕು? ಹೆಂಡತಿಗಿರ್ಬೇಕು. ಅಲ್ಲಿ ಒಂದು ಸಂಗಾತಿಗಾಗಲಿ,
ಅಲ್ಲೆಲ್ಲ ಹೆಂಡತಿಗಾಗ್ಲಿ ಗಂಡನಿಗಾಗ್ಲಿ ಅಲ್ಲೆಲ್ಲ ಕಾಣ ಅಲ್ಲೆಲ್ಲ ಅದು ಗಂಡನ ಮೇಲೆ ಏನೋ ಭಯದಿಂದಲ್ಲ, ಗಂಡನ ಮೇಲೆ ಪ್ರೀತಿಯಿಂದ. ಏನಿಂದ? ತನ್ನ ಸಂಗಾತಿ ಮೇಲೆ ಪ್ರೀತಿಯಿಂದ. ಅಲ್ಲೆಲ್ಲ ನನ್ನ ಸಂಗಾತಿಗೆ ಅಲ್ಲೆಲ್ಲ ನನ್ನ ಜೊತೆಗಾರನಿಗೆ ಏನ್ ಇಷ್ಟವಿಲ್ಲವೋ ಅದನ್ನು ನಾವು ಮಾಡುವಾಗ ಅವನಿಗೆ ಏನ್ ಬರುತ್ತದೆ? ಕೋಪ ಬರುತ್ತದೆ. ಅಲ್ಲೆಲೂಯ. ಅವ್ನಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ನಾನು ಮಾಡಬಾರದು ಎಂಬುದಾದ ಏನೋ ಒಂದು ಭಯ. ಅಲ್ಲೆಲ್ಲ ಅದೇನೋ ಕೋಪದಿಂದ ಬರುವ ಭಯ ಇಲ್ಲ, ಪ್ರೀತಿಯಿಂದ ಬರುವ ಭಯ. ತನ್ನ ಗಂಡನ ಮೇಲೆ ಆ ಸ್ತ್ರೀ ಇಟ್ಟಿರುವ ಪ್ರೀತಿಯಿಂದ ಬರುವಂತಹದ್ದು ಭಯ. ಏನೋ ತನ್ನ ಗಂಡನಿಗೆ ಇಷ್ಟ ಇಲ್ಲದ ಯಾವುದೇ ಕಾರ್ಯಗಳನ್ನು ಮಾಡಬಾರದು, ಗಂಡನಿಗೆ ಇಷ್ಟ ಇಲ್ಲದ ಯಾವುದನ್ನು ನೋಡಬಾರದು, ಗಂಡನಿಗೆ ಇಷ್ಟ ಇಲ್ಲ ಯಾರ ಜೊತೆನೂ ಮಾತಾಡಬಾರ್ದು. ಇದು ಬರುವುದು ಅಲ್ಲೆಲ್ಲ ಆ ಸ್ತ್ರೀ ಏನ್ ಮಾಡ್ತಾಳೆ? ಗಂಡನಿಗೆ ಇಷ್ಟ ಇಲ್ಲ ನಾನು ಮಾಡಲ್ಲ, ಗಂಡನಿಗೆ ಇಷ್ಟ ಇಲ್ಲ ನಾನು ಅವ್ರ ಜೊತೆ ಮಾತಾಡಲ್ಲ. ಇದು ಬರುವುದು ಪ್ರೀತಿಯಿಂದ. ಅಲ್ಲೆಲ್ಲ ಅದೇ ರೀತಿ ನಮಗೂ ದೇವರ ಮೇಲೆ ಪ್ರೀತಿ. ಅಲ್ಲೆಲ್ಲ ಆತ ನಮಗೆ ತಂದೆ. ಆತನು ದೇವರು ಯಾರು? ನಮಗೆ ತಂದೆ. ಈ ನಮ್ಮ ತಂದೆಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಯಾವುದನ್ನು ನಾವು ಮಾಡದಿರುವುದೇ ದೇವರಿಗೆ ಭಯ ಪಡುವಂತ ಭಯ. ಹಾಲೆಲೂಯ, ಹಾಲೆಲೂಯ. ಎಲ್ಲರ ಜ್ಞಾನೋಕ್ತಿಗಳು ತೆಗಿರಿ. ಜ್ಞಾನೋಕ್ತಿಗಳು 1ನೇ ಅಧಿಕಾರ 7ನೇ ವಾಕ್ಯ ತೆಗಿರಿ. ಹಾಲೆಲ್ಲ ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ಹಾಲೆಲ್ಲ ಜ್ಞಾನಕ್ಕೆ ಮೂಲ ಯಾವುದು? ನಮ್ಮ ತಿಳುವಳಿಕೆ ಜ್ಞಾನಗಳಿಗೆ ಮೂಲ ಯಾವುದು? ಕಾರಣ ಯಾವುದು? ಯೆಹೋವನಿಗೆ ಭಯವೇ ನಮ್ಮ ಜ್ಞಾನಕ್ಕೆ ಏನೋ ಮೂಲ. ಹಾಲೆಲ್ಲ ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಮೂರ್ಖರು ಏನ್ ಮಾಡ್ತಾರೆ? ಜ್ಞಾನವನ್ನು, ಶಿಕ್ಷೆಯನ್ನು, ಯೆಹೋವನ ಭಯವನ್ನು ಎಲ್ಲವನ್ನೇನ್ ಮಾಡ್ತಾರೆ? ಅಸಡ್ಡೆ ಮಾಡ್ತಾರೆ, ತಾತ್ಸಾರ ಮಾಡ್ತಾರೆ. ಅವೆಲ್ಲ ಕೇಳಲ್ಲ ಮೂರ್ಖರಿಗೆ. ಅಲ್ಲೆಲ್ಲ ದೈವ ಭಯಭಕ್ತಿ ಇಲ್ಲದಿರೋರಿಗೆ ನಾವೇನೇ ಹೇಳಿದ್ರು ದೇವರ ಕುರಿತಾಗಿ, ದೇವರ ವಾಕ್ಯದ ಕುರಿತಾಗಿ ಅವ್ರು ಹೇಳಿದ್ರೆ ಏನ್ ಮಾಡ್ತಾರೆ? ಗೇಲಿ ಮಾಡ್ತಾರೆ, ಅದನ್ನ ಅಸಡ್ಡೆ ಮಾಡ್ತಾರೆ, ಅದನ್ನ ತಾತ್ಸಾರ ಮಾಡ್ತಾರೆ, ಅದನ್ನೇನ್ ಮಾಡ್ತಾರೆ? ತಳ್ಳಿ ಬಿಡ್ತಾರೆ. ನಾವು ಅನೇಕರಿಗೆ ಯೇಸುವಿನ ಬಗ್ಗೆ ಹೇಳ್ತೀವಿ, ಅವ್ರು ಅದನ್ನ ಏನ್ ಮಾಡ್ತಾರೆ? ಕೇಳಿಸ್ಕೊಳ್ತಾರ? ತಳ್ಳಿ ಬಿಡ್ತಾರೆ, ಅಲ್ಲೆಲ್ಲ ಅಸಡ್ಡೆ ಮಾಡ್ತಾರೆ. ಅವರೆಲ್ಲ ಯಾರು? ದೇವರ ಮುಂದೆ ಯಾರು? ಅವರೆಲ್ಲ ಮೂರ್ಖರು. ಹಾಲೆಲ್ಲ ಏನು? ಅವ್ನು ಎಷ್ಟೇ ವಿದ್ಯಾಭ್ಯಾಸ ಇದ್ದಿದ್ರು, ಎಷ್ಟೇ ಓದಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು, ಈ ದೇವರ ಜ್ಞಾನವನ್ನು, ದೇವರ ಶಿಕ್ಷೆಯನ್ನು ಅಸಡ್ಡೆ ಮಾಡುವವನು ಯಾರೋನು? ಮೂರ್ಖನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದ್ರೆ ಯೆಹೋವನ ಭಯ ತಿಳುವಳಿಕೆಗೆ ಮೂಲ. ಹಾಲೆಲ್ಲ ಯೆಹೋವನ ಭಯವೇನು? ತಿಳುವಳಿಕೆಗೆ, ಜ್ಞಾನಕ್ಕೂ ಮೂಲ. ಹಾಲೆಲ್ಲ ಅದೇ ಜ್ಞಾನೋಕ್ತಿಗಳು 8ನೇ ಅಧಿಕಾರ 13ನೇ ವಾಕ್ಯ ತೆಗಿರಿ. ಹಾಲೆಲ್ಲ ನೋಡಿ, ಯೆಹೋವನ ಭಯ ನಮ್ಮಲ್ಲಿದ್ರೆ ಏನ್ ಮಾಡುತ್ತದೆ ಅಂದ್ರೆ ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಹಾಲೆಲ್ಲ, ಹಾಲೆಲ್ಲ. ಎಲ್ಲರಿಗೂ ಅರ್ಥ ಆಯ್ತಾ? ಯೆಹೋವನ ಭಯ, ದೇವರ ಮೇಲೆ ನಮಗೆ ಒಂದು ಭಯ ಇದ್ರೆ ಅದೇನ್ ಮಾಡುತ್ತದೆ? ಪಾಪದ ಕುರಿತಾಗಿ ದ್ವೇಷವನ್ನು ಹುಟ್ಟಿಸುತ್ತದೆ. ಹಾಲೆಲೂಯ, ಹಾಲೆಲೂಯ. ಪಾಪದ ಮೇಲೆ ಏನು ಹುಟ್ಟಿಸುತ್ತದೆ? ದ್ವೇಷವನ್ನು ಹುಟ್ಟಿಸುತ್ತದೆ. ನಾವು ಪಾಪಗಳನ್ನು ದ್ವೇಷಿಸಬೇಕಂದ್ರೆ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ನಾವು ದ್ವೇಷಿಸಬೇಕಂದ್ರೆ ಏನಿರ್ಬೇಕು? ನಮ್ಮಲ್ಲಿ ಯೆಹೋವನ ಭಯ ಇರಬೇಕು. ಯೆಹೋವನ ಭಯ ಇದ್ರೆ ಮಾತ್ರ, ದೇವರ ಮೇಲೆ ಭಯ ಇದ್ರೆ ಮಾತ್ರ, ಯೇಸುವಿನ ಮೇಲೆ ಭಯವಿದ್ರೆ ಮಾತ್ರ ನಾವು ಪಾಪಗಳನ್ನು ದ್ವೇಷಿಸಲು ಸಾಧ್ಯ. ಹಾಲೆಲೂಯ. ಪಾಪಗಳನ್ನು ದ್ವೇಷಿಸ ಸಾಧ್ಯ. ಯೋಸೇಫನು ಆ ದೊಡ್ಡ ಭಯಂಕರವಾದ ಪಾಪವನ್ನು ಅವನು ದ್ವೇಷಿಸಿ ಬಿಟ್ಟು ಹೋಗೋಕೆ ಕಾರಣ ಏನಂದ್ರೆ ಅವನಲ್ಲಿ ಏನಿತ್ತು? ಯೆಹೋವನ ಭಯ ಇತ್ತು. ಏನಿತ್ತು ಅವನಲ್ಲಿ? ದೇವರ ಭಯ ಇದೆ. ಹಾಲೆಲೂಯ. ನಮ್ಮ ಆಶೀರ್ವಾದಕ್ಕೆ ಮೂಲ ಇದೆ. ನಮ್ಮ ಆಶೀರ್ವಾದಗಳಿಗೆ, ಅನುಗ್ರಹಗಳಿಗೆ ಮೂಲ ಇದೆ. ಹಾಲೆಲೂಯ. ಏನೋ? ಯೆಹೋವನ ಭಯ ನಮ್ಮಲ್ಲಿರ್ಬೇಕು. ಹಾಲೆಲೂಯ. ಯೆಹೋವನ ಭಯ ನಮ್ಮಲ್ಲಿದ್ರೆ ಸೈತಾನನ ಆಲೋಚನೆಗಳಿಗೆ, ಸೈತಾನನ ಕಾರ್ಯಗಳಿಗೆ ನಾವೇನ್ ಮಾಡಲ್ಲ? ಕಿವಿಗೊಡಲ್ಲ. ಸೈತಾನ ಕೊಡುವ ಕಾರ್ಯಗಳನ್ನ ನಾವೇನ್ ಮಾಡ್ತೀವಿ? ದ್ವೇಷಿಸುತ್ತೀವಿ. ಲೋಕ ರೀತಿಯಾದ ಕಾರ್ಯಗಳು ಬರುವಾಗ ನಾವು ಅದನ್ನ ಏನ್ ಮಾಡ್ತೀವಿ? ನಾವು ದ್ವೇಷಿಸುತ್ತೀವಿ. ಹಾಲೆಲೂಯ. ಇವಾಗ ಉದಾಹರಣೆಯಾಗಿ ಹಾಲೆಲೂಯ, ನಾವು ಯಾರ ಹತ್ರ ಮಾತಾಡುವಾಗ ಇನ್ನೊಬ್ಬರ ನಮ್ಮ ಜೊತೆ ಸಹೋದರನಾಗ್ಲಿ, ಸಹೋದರಿನಾಗ್ಲಿ, ಇಲ್ಲ ಸಭೆ ಸೇವಕನಾಗ್ಲಿ,
ಸಭೆ ಸೇವಕರಾಗಲಿ, ಸಭೆಯಲ್ಲಿರೋ ಬೇರೆಯವರ ಕುರಿತಾಗಲಿ ಇನ್ನೊಬ್ರು ನಮ್ಮ ಹತ್ರ ಮಾತಾಡುವಾಗ ಅಲ್ಲೆಲ್ಲ ಅವರ ಕುರಿತಾಗಿ ಚಾಡಿಯೋ ಕೊರತೆಗಳನ್ನು ಹೇಳುವಾಗ ಯೆಹೋವನ ಭಯ ನಮ್ಮಲ್ಲಿತ್ತು, ದೇವರ ಭಯ ನಮ್ಮಲ್ಲಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಅಲ್ಲೆಲ್ಲ ಆ ಚಾಡಿ ಮಾತನ್ನು ಕೇಳುವುದಿಲ್ಲ, ಕೊರತೆ ಮಾತನ್ನು ಕೇಳುವುದಿಲ್ಲ. ಅಲ್ಲೆಲ್ಲ ನಿಲ್ಲಿಸ್ತೀವಿ, ಮಾತಾಡ್ಬೇಡ್ರಿ. ಏನ್ ಮಾಡ್ತೀವಿ? ಏನೋ ಮಾತಾಡ್ಬೇಡ್ರಿ. ಅಲ್ಲೆಲ್ಲ ಅವನ ಸಹೋದರ, ಅವನ ಸಹೋದರಿ, ಅವ್ರು ಏನೇ ತಪ್ಪು ಮಾಡಿದ್ರು ದೇವರು ಏನ್ ಮಾಡ್ತಾರೆ? ನೋಡ್ಕೊಳ್ತಾರೆ. ಹಾಲೆಲೂಯ, ಹಾಲೆಲೂಯ. ಅವ್ರಿಗೋಸ್ಕರ ಪ್ರಾರ್ಥಿಸೋಣ, ಅವ್ರಿಗೋಸ್ಕರ ಏನ್ ಮಾಡೋಣ? ಪ್ರಾರ್ಥಿಸೋಣ. ಅವರ ರಕ್ಷಣೆಗಾಗಿ, ಬಿಡುಗಡೆಗೋಸ್ಕರ ಪ್ರಾರ್ಥಿಸೋಣ. ಅವ್ರು ಬಿದ್ದೋಗಿದ್ದಾರೆ, ಅವ್ರು ಎತ್ತೋಳಕ್ಕೋಸ್ಕರ ನಾವೇನ್ ಮಾಡೋಣ? ಪ್ರಾರ್ಥಿಸೋಣ. ಹಾಲೆಲೂಯ. ಈ ರೀತಿ ಹೇಳ್ತೀವಿ. ಯಾವಾಗ ಈ ರೀತಿಯಾಗಿ ನಾವು ಹೇಳ್ತೀವಿ? ದೇವರ ಭಯ ನಮ್ಮಲ್ಲಿರುವಾಗ. ಏನಿರುವಾಗ? ದೇವರ ಭಯ ನಮ್ಮಲ್ಲಿರುವಾಗ. ಹಾಲೆಲೂಯ. ಇವಾಗ ಸ್ಕೂಲು ಕಾಲೇಜ್ಗಳು ಹೋಗ್ತಾ ಇರ್ತೀವಿ, ಅಲ್ಲೆಲ್ಲ ಫ್ರೆಂಡ್ಸ್ಗಳ ಜೊತೆ ಸೇರ್ತೀವಿ. ಫ್ರೆಂಡ್ಸ್ಗಳ ಜೊತೆ ಎಲ್ಲ ಏನ್ ಮಾಡ್ತೀವಿ? ಹರಟೆ ಮಾತು, ತಪ್ಪಾದ ಮಾತು ಇವೆಲ್ಲ ಬರುವಾಗ ಯೆಹೋವನ ಭಯ ನಮ್ಮಲ್ಲಿತ್ತು, ದೇವರ ಭಯ ನಮ್ಮಲ್ಲಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಅವಕ್ಕೆಲ್ಲ ನಾವು ಕಿವಿ ಬಿಡಲ್ಲ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ? ದೂರ ಹೋಗ್ಬಿಡ್ತೀವಿ. ಹಾಲೆಲೂಯ, ದೂರ ಹೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅವ್ರ ಜೊತೆ ಸೇರ್ಕೊಂಡು ಅವ್ರಕ್ಕಿಂತ ಇನ್ನ ಡಬಲ್ ಆಗಿ ನಾವೇನ್ ಮಾಡ್ತೀವಿ? ಅಲ್ಲೆಲ್ಲ ಗೇಲಿ ಮಾಡೋದು, ಅಲ್ಲೆಲ್ಲ ಏನು ಅದು ಇದು ತಪ್ಪಾದ ಮಾತುಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇದೇ ಯೆಹೋವನ ಭಯ. ದೇವರ ಭಯ ನಮ್ಮಲ್ಲಿರುವಾಗ ಪಾಪದವನ್ನು ಏನ್ ಮಾಡ್ತೀವಿ? ನಾವು ದ್ವೇಷಿಸುತ್ತೇವೆ. ಪಾಪದ ಕುರಿತಾಗಿ ನಮಗೆ ಏನು ಉಂಟಾಗುತ್ತದೆ? ಒಂದು ದ್ವೇಷ ಉಂಟಾಗುತ್ತದೆ. ಹಾಲೆಲೂಯ. ಕಾರಣ ಯಾಕಂದ್ರೆ ಇದು ನಮ್ಮ ದೇವರಿಗೆ ಇಷ್ಟ ಇಲ್ಲದೆ ಇರುವ ಕಾರ್ಯ. ಎಲ್ಲರೂ ಇಲ್ಲಿ ನೋಡ್ರಿ, ಅಲ್ಲೆಲ್ಲ ಇದೇನು ದೇವರಿಗೆ ಇಷ್ಟ ಇಲ್ಲದೆ ಇರೋ ಕಾರ್ಯ. ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ? ಅಲ್ಲೆಲ್ಲ ದೇವರ ಭಯ ನಮ್ಮಲ್ಲಿರುವಾಗ, ಅಲ್ಲೆಲ್ಲ ಪಾಪದ ಕುರಿತಾಗಿ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯದ ಕುರಿತಾಗಿ ನಾವ್ ಏನ್ ಮಾಡ್ತೀವಿ? ಅಲ್ಲೆಲ್ಲ ದ್ವೇಷ ಮಾಡ್ತೀವಿ. ಅದನ್ನ ಕಾರಣ ಯಾಕಂದ್ರೆ ಇದು ನಮ್ಮ ದೇವರಿಗೇನೋ ಇದಿಷ್ಟ ಇಲ್ಲ. ಅಲ್ಲೆಲ್ಲ ನಾನ್ ಮಾತಾಡ್ತಿರೋ ಮಾತುಗಳು ದೇವರಿಗೆ ಇಷ್ಟವಿಲ್ಲದೆ ಇರುವುದು. ಅಲ್ಲೆಲ್ಲ ನಾನಿವಾಗ ಹೋಗ್ತಿರೋ ಮಾರ್ಗಗಳು ದೇವರಿಗೆ ಇಷ್ಟವಿಲ್ಲದೆ ಇರುವುದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾನ್ ಮಾಡ್ತಿರೋ ಕಾರ್ಯಗಳು, ನಾನ್ ಮಾಡ್ತಿರೋ ಕೆಲಸಗಳು ದೇವರಿಗೆ ಇಷ್ಟ ಇಲ್ಲದಿರುವುದು. ಹಾಲೆಲೂಯ, ಹಾಲೆಲೂಯ ಎಂಬುದಾಗಿ ಹೇಳಿ ಅದನ್ನ ಏನ್ ಮಾಡ್ತೀವಿ? ದ್ವೇಷಿಸುತ್ತೀವಿ. ಕಾರಣ ಯಾಕಂದ್ರೆ ನಮ್ಮ ದೇವರು ಪಾಪಿಗಳನ್ನು ಪ್ರೀತಿಸುವ ದೇವರು. ಎಲ್ಲರೂ ಹೇಳ್ರಿ, ಪಾಪಿಗಳನ್ನು ಪ್ರೀತಿಸುವ ದೇವರು, ಆದ್ರೆ ಪಾಪವನ್ನು ದ್ವೇಷಿಸುವ ದೇವರು. ಹಾಲೆಲೂಯ. ಯಾಕೆ ಅರ್ಥ ಆಗ್ತಿದ್ಯಾ? ಎರಡು ವ್ಯತ್ಯಾಸ. ಪಾಪಿಗಳು ಅಂದ್ರೆ ನಾವು ನೀವೇ ಒಂದು ಕಾಲದಲ್ಲಿ, ಏನೋ ಒಂದು ಕಾಲದಲ್ಲಿ ನಾವು ನೀವೇ ಮನುಷ್ಯರನ್ನು, ಪಾಪಿಯಾದ ಒಬ್ಬ ಮನುಷ್ಯನನ್ನು ಪ್ರೀತಿಸುವ ದೇವರು. ಅವ್ನು ಎಂತ ಪಾಪದಲ್ಲಿರಲಿ, ಎಂತ ಪಾಪದಲ್ಲಿರಲಿ, ಎಂತ ಹೊಲಸಾದ ಕೆಸರಿನಲ್ಲಿರಲಿ, ಯಾವ ಕೆಸರಲ್ಲಿ? ಹೊಲಸಾದ ಕೆಸರಿನಲ್ಲಿರಲಿ, ಅವನನ್ನು ಪ್ರೀತಿಸಿ ರಕ್ಷಿಸುವಂತೆ ದೇವರು. ಆದ್ರೆ ಇದೇ ಯೇಸು, ಇದೇ ದೇವರು ಆ ಪಾಪವನ್ನು ದ್ವೇಷಿಸುವ ದೇವರು. ಹಾಲೆಲೂಯ. ಪಾಪವನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ. ಯೇಸು ಏನ್ ಮಾಡಲ್ಲ? ಪಾಪವನ್ನು ಯಾವುದೇ ಕಾರಣಕ್ಕೂ ದೇವರು ಸಹಿಸಿಕೊಳ್ಳಲ್ಲ. ಹಳೆ ಒಡಂಬಡಿಕೆ ದಿನಗಳಲ್ಲಿ ಅಲ್ಲೆಲ್ಲ ಅನೇಕರು ಹೇಳ್ತಾರೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ದಂತ ಈ ದೇವರು ಬೇರೆ. ತುಂಬಾ ಜನ ಹಿಂಗ್ ತಿಳ್ಕೊಂಡಿದ್ದಾರೆ, ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಅಂತ ಹೇಳ್ತಾರೆ, ಅದು ಬೇರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಅಂತ ಹೇಳ್ತಾರೆ, ಅದು ಬೇರೆ ಅಂತ. ಅಲ್ಲೆಲ್ಲ ಯಾವುದೇ ಕಾರಣಕ್ಕ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ಅಲ್ಲೇನೇನೋ ತ್ರೈಯೇಕದ, ನಾವು ಆರಾಧಿಸುವ ದೇವರು ತ್ರೈಯೇಕದಲ್ಲಿರೋದು, ತಂದೆ, ಮಗ, ಪರಿಶುದ್ಧಾತ್ಮನು. ಅಲ್ಲೆಲ್ಲ ಎಲ್ಲ ಒಂದೇ. ಹಳೆ ಒಡಂಬಡಿಕೆ ಆದಿಯಿಂದಲೇ ಇದ್ದಂತ ದೇವರು ಯೇಸು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಅನೇಕರು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ದೇವರು ತುಂಬಾ ಕೋಪಿಷ್ಟನು, ಏನೋ ತುಂಬಾ ಕೋಪ ಉಳ್ಳವರು. ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಏನ್ ಮಾಡ್ತಾರೆ? ಶಿಕ್ಷಿಸ್ಬಿಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಪಾಪ ಮಾಡಿದ್ರು ಏನ್ ಮಾಡ್ತಾ ಇಲ್ಲ? ಶಿಕ್ಷಿಸುತ್ತಾ ಇಲ್ಲ. ಅಲ್ಲಿ ಏನು ಶಿಕ್ಷಿಸುತ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲೆಲ್ಲ ಆ ರೀತಿ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿರೋ ದೇವರಾಗ್ಲಿ, ಹೊಸ ಒಡಂಬಡಿಕೆಯಲ್ಲಿರೋ ದೇವರಾಗ್ಲಿ, ಹಾಲೆಲೂಯ, ಎಲ್ಲ ಮಾಡಿದ ತಪ್ಪುಗಳು, ಪಾಪಗಳಿಗೆ ದೀರ್ಘ ಶಾಂತಿ ಉಳ್ಳ ದೇವರು, ಕರುಣೆ ಉಳ್ಳ ದೇವರು. ಸಮಯಗಳನ್ನು ಕೊಟ್ಟಿದ್ದಾರೆ. ಅವ್ರ ಮನ ತಿರುವುದಕ್ಕೋಸ್ಕರ ಏನ್ ಮಾಡಿದ್ದಾರೆ? ಸಮಯಗಳನ್ನು ಕೊಟ್ಟಿರೋ, ದಿನಗಳನ್ನು ಕೊಟ್ಟಿದ್ದಾರೆ, ಅದೇ ವರ್ಷಗಟ್ಟಲೆ ಕೊಟ್ಟಿದ್ದಾರೆ. ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಕಾನಾನ್ ದೇಶಕ್ಕೆ ಇಸ್ರೇಲ್ ಜನಗಳು ಬರುವುದಕ್ಕೆ ಮುಂಚಿತವಾಗಿ
ಇಸ್ರೇಲ್ ದೇಶಗಳಿಗೆ ಕಾನಾನ್ ದೇಶ ಕೊಡುತ್ತೀನಿ ಎಂಬುದಾಗಿ ಅಬ್ರಾಹ್ಮನಿಗೆ ವಾಗ್ದಾನ ಮಾಡೋದಕ್ಕೆ ಮುಂಚಿತವಾಗಿ ಆ ಕಾನಾನ್ ದೇಶದಲ್ಲಿ ಅನೇಕ ಜನಾಂಗಗಳಿದ್ರು. ಕಾನಾನ್ಯರು, ಹಿತ್ತಿಯರು, ಹಿವಿಯರು ಎಂಬುದಾಗಿ ಈ ರೀತಿ 7-8 ಜನಾಂಗಗಳಿದ್ರು. ಆ 7-8 ಜನಾಂಗಗಳು ಅಲ್ಲಿ ಅವರೆಲ್ಲ ಬೇರೆ ಯಾರು ಅನ್ಯ ಜನಾಂಗಗಳಲ್ಲ. ಆರಂಭದಲ್ಲಿ ಅವರೆಲ್ಲ ಯಾರು? ನೋಹನ ಸಂತತಿಗಳು. ಕಾನಾನ್ಯರು ಅಂದ್ರೆ ಯಾರು? ಕಾನಾನ್ ಅಂದ್ರೆ ನೋಹನ ಮೊಮ್ಮಗ, ನೋಹನ 2ನೇ ಮಗನಾದ ಹಾಮನ ಮಗ, ನೋಹನ ಮೊಮ್ಮಗನ ಸಂತತಿ. ಅವರೆಲ್ಲ ದೇವರನ್ನು ಆರಾಧಿಸಿದವರು. ಆರಂಭದಲ್ಲಿ ದೇವರ ಜನಗಳೇ ಅವರೆಲ್ಲ. ದೇವರ ಆಶೀರ್ವಾದಗಳನ್ನು, ದೇವರ ವಾಗ್ದಾನಗಳನ್ನು ಹೊಂದಿಕೊಂಡ ಜನಗಳೇ ಅವರೆಲ್ಲ. ಅವರೆಲ್ಲ ಹೋಗ್ತಾ ಹೋಗ್ತಾ ಬರ್ತಾ ಬರ್ತಾ ಆ ಕಾನಾನ್ ದೇಶಗಳಲ್ಲಿ ಹೋಗಿ ಏನ್ ಮಾಡಿದ್ರು? ಅನ್ಯ ದೇವರುಗಳನ್ನು, ಅಲ್ಲಿಯ ಜನಗಳನ್ನು ಏನ್ ಮಾಡಿದ್ರು? ಅನ್ಯ ದೇವತೆಗಳನ್ನು ಹಿಂಬಾಲಿಸೋಕೆ ಸ್ಟಾರ್ಟ್ ಮಾಡಿದ್ರು. ದೇವರ ವಿರುದ್ಧ ಪಾಪಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೆಲ್ಲ ದೇವರವ್ರನ್ನ ಆಗ್ಲೇ ನಾಶ ಮಾಡಿದ್ರು ಅನ್ಕೊಂತೀರಾ? ಅಲ್ಲೆಲ್ಲ ದೇವರ ನಾಶ ಮಾಡ್ಲಿಲ್ಲ. ಅಬ್ರಾಹ್ಮನಿಗೆ ವಾಗ್ದ ಅನೇಕ ವರ್ಷಗಳಾಯ್ತು. ನೋಹನ ಕಾಲದಿಂದ ಅಲ್ಲೆಲ್ಲ ಇಸ್ರೇಲ್ ಜನಗಳಲ್ಲಿ ಆ ದೇಶದಲ್ಲಿ ಬರುವುದಕ್ಕೆ ಸುಮಾರು 1000 ವರ್ಷಗಳ ಗ್ಯಾಪ್ ಇದೆ. ನೋಹನ ಕಾಲ ಆದ್ಮೇಲೆ ಇಸ್ರೇಲ್ ಜನಗಳು ಆ ಕಾನಾನ್ ದೇಶವನ್ನು ಬಂದು ವಶಪಡಿಸಿಕೊಳ್ಳುವವರೆಗೂ 1000 ವರ್ಷಗಳ ಗ್ಯಾಪ್ ಇದೆ. ಅಲ್ಲೆಲೂಯ. 1000 ವರ್ಷಗಳು ಅವ್ರಿಗೆ ಏನ್ ಮಾಡಿದ್ರು? ದೇವರು ಸಮಯವನ್ನು ಕೊಟ್ರು. ಅಲ್ಲೆಲ್ಲ ಏನ್ ಮಾಡಿದ್ರು? 1000 ವರ್ಷಗಳು ದೇವರವ್ರಿಗೆ ಸಮಯ ಕೊಟ್ರು. ತಕ್ಷಣ ಅವ್ರು ಪಾಪ ಮಾಡಿದ ತಕ್ಷಣ ಅವ್ರು ಏನ್ ಮಾಡಲಿಲ್ಲ? ನಾಶ ಮಾಡಲಿಲ್ಲ, ಸಮಯ ಕೊಟ್ರು. ದೇವರ ಅಬ್ರಾಹ್ಮನಿಗೆ ಹೇಳ್ತಾರೆ, ಅಲ್ಲೆಲ್ಲ ನಾನು ಆ ದ್ವೇಷವನ್ನು ಏನ್ ಮಾಡ್ತೀನಿ? ನಿಮಗೂ ನಿಮ್ಮ ಸಂತತಿಗೂ ಕೊಡ್ತೀನಿ. ಅಲ್ಲೆಲೂಯ. ಆದ್ರೆ ಆ ದೇಶದಲ್ಲಿ ಬೇರೆ ಜನಾಂಗಗಳಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಸಂತತಿಗಳು, ನಿನ್ನ ಸಂತತಿಗಳು 400 ವರ್ಷ ಐಗುಪ್ತ ದೇಶದಲ್ಲಿ ಗುಲಾಮರಾಗಿರೋರು ಅಂತ ಮೊದಲು ಹೇಳಿದ್ರು. ದೇವರು ಹೇಳ್ತಾರೆ ಕಾರಣ ಯಾಕಂದ್ರೆ ಅಮ್ಮೋನಿಯರ ಪಾಪಗಳು ಇನ್ನೂ ಏನಾಗಲಿಲ್ಲ, ಇನ್ನೂ ಹೆಚ್ಚು ಪ್ರಬಲವಾಗಲಿಲ್ಲ. ಅಮ್ಮೋನಿಯ ಪಾಪಗಳು ಇನ್ನೂ ಹೆಚ್ಚು ಪ್ರಬಲವಾಗಲಿಲ್ಲ. ಅಂದ್ರೆ ಅವರ ಪಾಪಗಳಲ್ಲಿ ಇದ್ದಾರೆ, ಆದ್ರೆ ದೇವರು ನಾಶ ಮಾಡುವಷ್ಟು ಏನಾಗಲಿಲ್ಲ. ಅಲ್ಲೆಲ್ಲ ಅವರ ಪಾಪಗಳು ಇನ್ನೂ ಹೆಚ್ಚಾಗಲಿಲ್ಲ ಅಂತ ಹೇಳ್ತಾರೆ. ಅಲ್ಲೆಲ್ಲ ಅದಾದ್ಮೇಲೆ ದೇವರು ಈ ಜನಗಳು ಮಾನಸಾಂತರ ಪಡೋದಕ್ಕಾಗಿ, ಯಾವ ಜನಗಳು? ಈ ಕಾನಾನ್ ದೇಶದಲ್ಲಿರುವಂತ ಬೇರೆ ಎಲ್ಲಾ ಜನಗಳು. ಅಷ್ಟೊತ್ತಿಗೆ ಈ ಕಾನಾನ್ ದೇಶದಲ್ಲಿರುವ ಬೇರೆ ಎಲ್ಲಾ ಜನಗಳು ಏನಾಗೋದ್ರೆ ಬಹಳವಾಗಿ ದೇವರ ವಿರುದ್ಧವಾಗಿ ಪಾಪಗಳನ್ನು ಮಾಡಕ್ ಸ್ಟಾರ್ಟ್ ಮಾಡೋದು. ಪಾಪಗಳು ತುಂಬಾ ಹೆಚ್ಚಾಯ್ತು. ಪಾಪಗಳೇನಾಯ್ತು? ತುಂಬಾ ಹೆಚ್ಚಾಯ್ತು. ಅಸಹ್ಯವಾದ ಪಾಪಗಳು. ಪಾಪಗಳು ಕಮ್ಮಿ ಜಾಸ್ತಿ ಆಗಿದ್ದ ಹೊರತು ಕಮ್ಮಿ ಆಗಲಿಲ್ಲ, ಅಷ್ಟು ಹೆಚ್ಚಾಯ್ತು. ಅಲ್ಲೆಲ್ಲ ಆ ಸಮಯಗಳಲ್ಲಿ ದೇವರು ಏನ್ ಮಾಡಿದ್ರು? ಐಗುಪ್ತ ದೇಶದಿಂದ ಅಲ್ಲೆಲ್ಲ ಇಸ್ರೇಲ್ ಜನಗಳನ್ನು ಬಿಡುಗಡೆ ಮಾಡಿಕೊಂಡು ಬಂದು ಇಸ್ರೇಲ್ ಜನಗಳ ಮೂಲಕವಾಗಿ ಇಲ್ಲಿದ್ದಂತ ಎಲ್ಲಾ ಜನಗಳನ್ನ ನಾಶ ಮಾಡಿದ್ರು. ಅಲ್ಲೆಲ್ಲ ನಾನು ಕೇಳ್ತೀನಿ, ಇವಾಗ ಹಳೆ ಒಡಂಬಡಿಕೆಯಲ್ಲಿದ್ದ ದೇವರು ತಕ್ಷಣ ನಾಶ ಮಾಡ್ತಾರ? ಕೋಪಿಷ್ಟನ? ತಪ್ಪು ಮಾಡಿದ ತಕ್ಷಣ ನಾಶ ಮಾಡ್ಬಿಡ್ತಾರ? ಹಾಲೆಲಿಯ ಸಮಯಗಳನ್ನು ಕೊಟ್ರು. ಹಾಲೆಲಿಯ ಏನು ಸಮಯಗಳನ್ನು? 100,000 ವರ್ಷಗಳ ಸಮಯ ಕೊಟ್ರು. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿದ್ದ ದೇವರು ಏನ್ ಮಾಡಿದ್ರು? ದೇವರು ಏನ್ ಮಾಡಿದ್ರು? 100,000 ವರ್ಷಗಳು ಆ ಜನಗಳ ಮನ ತಿರುಗಲಿ, ಆ ಜನಗಳು ತಮ್ಮ ತಪ್ಪುಗಳನ್ನು ಬಿಟ್ಟು ಬಿಡಲಿ, ಅಲ್ಲೆಲ್ಲ ವಿಗ್ರಹ ಆರಾಧನೆ, ವಿಗ್ರಹ ಪೂಜೆಗಳನ್ನು ಬಿಟ್ಟು ಬಿಡಲಿ, ಅಲ್ಲೆಲ್ಲ ಎಂಬುದಾಗಿ ಸಮಯಗಳನ್ನು ಕೊಟ್ಟರು. ಆದ್ರೂ ಅವರ ಪಾಪಗಳು ಹೆಚ್ಚಾಯಿತು ಹೊರತು ಅವರ ಪಾಪಗಳಿದ್ದವರು ಏನ್ ಮಾಡಲಿಲ್ಲ? ಪಾಪಗಳನ್ನು ಬಿಟ್ಟು ಬಿಡಲಿಲ್ಲ. ತಮ್ಮ ದುಷ್ಟ ನಡತೆಗಳನ್ನ ಆ ಜನಗಳ ಬಿಟ್ಟು ಬಿಡಲಿಲ್ಲ. ಅದಕ್ಕಾಗಿ ಆ ಜನಗಳನ್ನೆಲ್ಲ ನಾಶ ಮಾಡಿದ್ರು. ಹಾಲೆಲ್ಲ ನೋಡಿ, ನಮ್ಮ ದೇವರಿಗೆ ಆತನು ಪಾಪವನ್ನು ದ್ವೇಷಿಸುವ ದೇವರು. ಪಾಪವನ್ನು ಏನ್ ಮಾಡ್ತಾನೆ ದೇವರು? ದ್ವೇಷಿಸುತ್ತಾರೆ. ಸ್ವಲ್ಪ ಕೂಡ ಆತನ ಏನ್ ಮಾಡಲಿಲ್ಲ? ಸಹಿಸುವುದಿಲ್ಲ. ಪಾಪಿಗಳನ್ನು ಪ್ರೀತಿಸುತ್ತಾನೆ. ಒಬ್ಬ ಪಾಪಿಯಾದ ಮನುಷ್ಯನನ್ನು ಆತನು ಪ್ರೀತಿಸುತ್ತಾನೆ. ಆದ್ರೆ ಅವನ ಪಾಪವನ್ನು ಯೇಸು ಏನ್ ಮಾಡ್ತಾನೆ? ದ್ವೇಷಿಸುತ್ತಾರೆ. ಹಲ್ಲೆಲೂಯಾ. ಪಾಪವನ್ನು ಏನ್ ಮಾಡ್ತಾರೆ? ದೇವರು ದ್ವೇಷಿಸುತ್ತಾರೆ. ಅದನ್ನು ಯಾವುದೇ ಕಾರಣಕ್ಕೆ ಸಹಿಸುವುದಿಲ್ಲ. ಯಾವುದೇ ಕಾರಣಕ್ಕೂ ದೇವರು ಏನ್ ಮಾಡುವುದಿಲ್ಲ? ಸಹಿಸುವುದಿಲ್ಲ. ಆದರೂ ದೇವರು ಏನ್ ಮಾಡ್ತಾರಂದ್ರೆ ಸಮಯ ಅವಕಾಶಗಳನ್ನು ಕೊಡ್ತಾರೆ. ನಮಗೇನ್ ಮಾಡ್ತಾರೆ ದೇವರು? ಸಮಯ ಅವಕಾಶಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಇವನು ಮಾನಸಾಂತರ ಪಡಲಿ, ಆ ಪಾಪಗಳನ್ನು ಬಿಟ್ಟು ಬಿಡಲಿ, ತನ್ನ ದುರ್ನಡತೆಗಳನ್ನು ಬಿಟ್ಟು ಬಿಡಲಿ, ಕೆಟ್ಟ ನಡತೆಗಳನ್ನು ಇವನು ಏನ್ ಮಾಡಲಿ? ಬಿಟ್ಟು ಬಿಡಲಿ ಎಂಬುದಾಗಿ ದೇವರು ಏನ್ ಮಾಡ್ತಾರೆ? ಸಮಯ ಅವಕಾಶಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಾವು ಅಂದ್ಕೊಬಹುದು ಅನೇಕರು ತಪ್ಪುಗಳು ಪಾಪಗಳು ಮಾಡಿ ಚೆನ್ನಾಗಿ ಜೀವಿಸ್ತಾ ಇದ್ದಾರಲ್ಲ.
ಅನೇಕರೇನೋ ತಪ್ಪು ಪಾಪ ಮಾಡಿ ಚೆನ್ನಾಗಿ ಜೀವಿಸ್ತಾ ಇದಾರಲ್ವಾ, ಅಲ್ಲೇ ಅವ್ರಿಗೇನು ಆಗಿಲ್ವಲ್ಲ, ಏನ್ ಕೇಳಿ ಸಂಭವಿಸಿಲ್ವಲ್ಲ, ಚೆನ್ನಾಗಿ ಐಶ್ವರ್ಯವಂತಾಗಿ ಆರೋಗ್ಯವಾಗಿ ಚೆನ್ನಾಗಿ ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ. ಅಲ್ಲೇ ಆದ್ರೆ ಒಂದು ದಿನ ಪಾಪದ ಸಂಬಳ ಏನೋ, ಪಾಪದ ಸಂಬಳ ಏನೋ ಮರಣವನ್ನು ಹೊಂದಿಕೊಳ್ಳಲೇಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡಿ, ಈ ಪಾಪಕ್ಕೆ ಶಿಕ್ಷೆ ಎಲ್ಲರಿಗೂ ದೀರ್ಘ ಸಮಯವನ್ನು ದೇವರು ಕೊಡುತ್ತಾರೆ ಅಂತಲ್ಲ, ಏನೋ ಪಾಪಕ್ಕ ಶಿಕ್ಷೆ ದೀರ್ಘ ಸಮಯವನ್ನು ದೇವರು ಸಮಯಾವಕಾಶ ದೇವರು ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅಲ್ಲೆಲ್ಲ ಅನೇಕರು ಅನ್ಕೋತಾರೆ, ನಾನು ತಪ್ಪು ಮಾಡ್ತಾ ಇದೀನಿ, ಪಾಪ ಮಾಡ್ತಾ ಇದೀನಿ, ಚೆನ್ನಾಗಿದ್ದೀನಲ್ಲ, ಬೈಬಲ್ ಅಲ್ಲಿ ಹೇಳುವ ಪ್ರಕಾರ, ಪ್ರಸಂಗ ಮಾಡುವ ಪ್ರಕಾರ ಯಾವುದೇ ರೀತಿ ಶಿಕ್ಷೆ ನನಗೆ ಆಗಲಿಲ್ವಲ್ಲ. ಏನಂತ್ಕೋತಾರೆ ಅನೇಕರು, ನಾನು ತಪ್ಪು ಮಾಡ್ತಾ ಇದ್ದೀನಿ, ಪಾಪ ಮಾಡ್ತಾ ಇದ್ದೀನಿ, ದೇವರನ್ನು ಬಿಟ್ಟು ನಡೀತಾ ಇದ್ದೀನಿ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ಆದ್ರೂ ನಾನು ಚೆನ್ನಾಗಿದ್ದೀನಿ, ಆದ್ರೂ ನನಗೆ ಏನ್ ಆಗಿಲ್ವಲ್ಲ, ಬೈಬಲ್ ಅಲ್ಲಿ ಹೇಳಿದೆ ಯಾವುದೇ ಶಿಕ್ಷೆ ನನಗೆ ಆಗಿಲ್ವಲ್ಲ, ಬೋಧಕನು ಹೇಳುವಂತ ಯಾವುದೇ ಕಾರ್ಯಗಳು ನನಗೆ ನಡೆದಿಲ್ವಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದ್ರೆ ಒಂದು ದಿನ ನಾನು ಹೇಳ್ತೀನಿ, ಹಾಲಿಲ್ಲ, ಒಂದು ದಿನದಲ್ಲಿ ಏನ್ ಮಾಡ್ಬೇಕು, ಆ ಪಾಪದ ಸಂಬಳವಾದ ಮರಣವನ್ನು ನಾವು ಅನುಭವಿಸಲೇಬೇಕು. ಅದರಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಹಾಲಿಲ್ಲ. ನೋಡಿ, ಇಲ್ಲಿ 8:13 ಜ್ಞಾನೋಕ್ತಿಗಳು, ಯೆಹೋವನ ಭಯವು ಪಾಪ ದೇಶವನ್ನು ಹುಟ್ಟಿಸುತ್ತದೆ. ನಮ್ಮಲ್ಲಿ ದೇವರ ಭಯ ಇತ್ತು ಅಂದ್ರೆ ಪಾಪದ ಕುರಿತಾಗಿ ದ್ವೇಷ ಉಂಟಾಗುತ್ತದೆ. ಯಾರಿಗೆಲ್ಲ ಪಾಪದ ಕುರಿತಾಗಿ ದ್ವೇಷ ಇದೆ, ಪಾಪ ನೋಡುವಾಗ ಯಾರಿಗೆಲ್ಲ ಅದರ ಕುರಿತಾಗಿ ದ್ವೇಷ ಇದೆ, ಹಾಲೆಲ್ಲ ಅಂದ್ರೆ ನಮ್ಮಲ್ಲಿ ಏನಿದೆ, ಯೆಹೋವನಲ್ಲಿ ಭಯವಿದೆ. ಹಾಲೆಲೂಯ. ದೇವರ ಕುರಿತಾಗಿ ಭಯವಿದೆ. ಹಾಲೆಲ್ಲ, ದೇವರ ಕುರಿತಾಗಿ ಭಯವಿದೆ. ಹಾಲೆಲ್ಲ, ಹಾಲೆಲೂಯ. ನಾವೇನಾದ್ರೂ ತಪ್ಪು ಮಾಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತಾ ಇಲ್ವಾ? ತಪ್ಪು ಮಾಡ್ಬೇಕು ಅಂದ್ರೆ ಭಯ ಆಗುತ್ತೆ. ಬೇರೆ ಜನಗಳ ರೀತಿಯಲ್ಲಿ ಇಲ್ಲ, ತಪ್ಪು ಮಾಡ್ಬೇಕು, ಇದು ತಪ್ಪು ಅಂತ ಗೊತ್ತಾದ್ಮೇಲೆ ನಮ್ಗೆ ಏನಾಗುತ್ತೆ, ಭಯ ಇದೆ. ಅದೇ ಯೆಹೋವನ ಕುರಿತಾದ ಭಯ. ಅದೇ ಏನು ಯೆಹೋವನ ಕುರಿತಾದ ಭಯ. ಗರ್ವ, ಅಹಂಭವ, ದುರ್ಮಾರ್ಗತನ, ಕುಟಿಲ ಭಾಷಣೆ ಇವುಗಳನ್ನು ಹಾಗೆ ಮಾಡುತ್ತಾರೆ. ದೇವರು ಏನ್ ಮಾಡ್ತಾರೆ, ಪಾಪ ಅಂದ್ರೆ ನಾವ್ ಏನೇನೋ ಅನ್ಕೊಂತೀವಿ, ಇಲ್ಲಿ ದೇವರು ಹೇಳ್ತಾರೆ ನೋಡ್ರಿ, ಗರ್ವ, ಅಹಂಭಾವ, ಏನೋ ದುರ್ಮಾರ್ಗತನ, ಕುಟಿಲ ಭಾಷಣೆ ಇವುಗಳನ್ನು ಹಾಗೆ ಮಾಡುತ್ತಾನೆ. ಗರ್ವನು ಪಾಪ ಅಂತೆ. ಏನೋ ಗರ್ವ ಪಡೋದು, ಏನೋ ಗರ್ವ ಪಡೋದು, ಹೆಮ್ಮೆ ಪಡೋದು, ಇದು ಏನೋ ಪಾಪ. ಅಲ್ಲೆಲ್ಲ ಅಹಂಭಾವ, ಅಹಂಕಾರ, ಅಹಂಕಾರ, ಅಲ್ಲೆಲ್ಲ ಇದು ಏನಂತೆ ದೇವರು ಏನ್ ಹೇಳ್ತಾರೆ, ಇದು ಪಾಪನೇ. ಗರ್ವ, ಅಹಂಭಾವಗಳು ಇವೆಲ್ಲ ಪಾಪ. ಇವೆಲ್ಲ ದೇವರು ದ್ವೇಷಿಸುವಂತ ಕಾರ್ಯ. ದೇವರ ವಾಕ್ಯ ಹೇಳುತ್ತದೆ ಯಾಕೋಬ ಪತ್ರಿಕೆಯಲ್ಲಿ, ದೇವರು ಏನ್ ಮಾಡ್ತಾನಂದ್ರೆ ತಾಳ್ಮೆ ಉಳ್ಳವನಿಗೆ, ತಗ್ಗಿಸಿಕೊಳ್ಳೋನಿಗೆ ದೇವರು ತನ್ನ ಕೃಪೆಯನ್ನು ತೋರಿಸುತ್ತಾನೆ. ಆದ್ರೆ ಅಹಂಕಾರಿಗಳನ್ನು ದೇವರು ಏನ್ ಮಾಡ್ತಾನಂತೆ, ಎದುರಿಸುತ್ತಾನೆ. ಅಹಂಭಾವ, ಅಹಂಕಾರ, ಗರ್ವ ಅದಿದ್ರೆ ದೇವರು ಏನ್ ಮಾಡ್ತಾರಂತೆ, ಎದುರಿಸುತ್ತಾರೆ. ಹಾಲೆಲ್ಲ ಯಾವುದೇ ಕಾರಣಕ್ಕಾದ ನಮ್ಮಲ್ಲಿ ಇರಬಾರ್ದು. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಏನ್ ಮಾಡ್ಬಾರ್ದು, ಅದು ಇರಬಾರ್ದು. ಕಾರಣ ಯಾಕಂದ್ರೆ ದೇವರು ನಮ್ಮನ್ನು ಎದುರಿಸುವನಾಗ್ತಾನೆ. ಅಹಂಕಾರ, ಅಹಂಭಾವಗಳು, ಗರ್ವ ಇದ್ರೆ ದೇವರು ನಮ್ಮನ್ನು ಎದುರಿಸುತ್ತಾರೆ. ತಾಳ್ಮೆ ಇದ್ದರೆ, ನಮ್ಮನ್ನು ನಾವು ತಗ್ಗಿಸಿಕೊಂಡ್ರೆ ದೇವರು ನಮಗೆ ಕೃಪೆ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಹಾಲೆಲೂಯ. ನಾವೆಲ್ಲ ತಗ್ಗಿಸಿಕೊಳ್ಳುವವರಾಗಿರ್ಬೇಕು, ದೇವರಿಗೆ ತಗ್ಗಿಸಿಕೊಂಡು ನಡೆಯುವವರಾಗಿರ್ಬೇಕು. ಹಾಲೆಲ್ಲ ದೇವರ ಮುಂದೆ ತಾಳ್ಮೆ ಉಳ್ಳವರಾಗಿ ತಗ್ಗಿಸಿಕೊಂಡವರಾಗಿರ್ಬೇಕು. ಹಾಲೆಲ್ಲ ಏನೇ ನಮ್ಮ ದೇವರ ಆಶೀರ್ವಾದಗಳನ್ನು, ಅನುಗ್ರಹಗಳನ್ನು ಕೊಟ್ಟರು ಯಾವುದೇ ಕಾರಣಕ್ಕೂ ಅಹಂಭಾವ ಪಡಬಾರ್ದು, ಗರ್ವ ಪಡಬಾರ್ದು. ಹಾಲೆಲ್ಲ ದೇವರಿಗೆ ಕೊಡುವುದನ್ನು ಗೊತ್ತು, ತೆಗೆದುಕೊಳ್ಳುವುದನ್ನು ಗೊತ್ತು. ದೇವರಿಗೆ ಏನ್ ಗೊತ್ತು? ಹಾಲೆಲ್ಲ ಕೊಡುವುದನ್ನು ಗೊತ್ತು, ತೆಗೆದುಕೊಳ್ಳುವುದನ್ನು ಗೊತ್ತು. ಹಾಲೆಲ್ಲ ಕಳೆದ ದಿನಗಳಲ್ಲಿ ಒಂದು ಸಹೋದರರು ಬಂದು ಒಬ್ರು ಸಹೋದರಿ ಅಂತ ಹೇಳ್ತಾ ಇದ್ರಂತೆ, ಹಾಲೆಲ್ಲ ನನಗೆ ಹಾಲೆಲ್ಲ 1 ಕೋಟಿ ಮನೆ ಇಸ್ಕೊಂಡೆ, 2 ಕೋಟಿ ಮನೆ ಇಸ್ಕೊಂಡೆ, ಏನಂತ ಹೇಳ್ತಾರಂತೆ. ಅಲ್ಲೆಲ್ಲ ಹಾಸ್ಪಿಟ್ಲ್ ಅಲ್ಲಿ, ಅದು ನಮ್ಮಪ್ಪ ಅಡ್ಮಿಟ್ ಆಗಿದ್ದಾರೆ, ಅಲ್ಲಿ ಬಂದ್ಬಿಟ್ಟು ಏನ್ ಹೇಳ್ತಾವ್ರೆ, ತನ್ನ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಏನಂತ, ನಾವು ದೇವ್ರು 1 ಕೋಟಿ ಮನೆ ಇಸ್ಕೊಂಡಿದ್ದೀನಿ, 2 ಕೋಟಿ ಮನೆ ಇಸ್ಕೊಂಡಿದ್ದೀನಿ. ಹಾಲೆಲೂಯ. ಈ ಎಮ್ಮೆ ಅಹಂಭಾವಗಳೆಲ್ಲ ದೇವರ ಮುಂದೆ ಇರಬಾರ್ದು. ಹಾಲೆಲೂಯ. ದೇವರಿಗೆ ಕೊಡುವುದನ್ನು ಗೊತ್ತು, ದೇವರಿಗೆ ಕಿತ್ಕೊಳ್ಳೋದನ್ನು ಗೊತ್ತು. ಅಲ್ಲೆಲ್ಲ ಗೊತ್ತಾ ಇದು ಗೊತ್ತಾ? ದೇವರಿಗೆ ಆಶೀರ್ವಾದಿಸುವುದನ್ನು ಗೊತ್ತು, ನಿನ್ನ ಆಶೀರ್ವಾದ ತೆಗೆದಾಕುವುದು ದೇವರಿಗೆ ಗೊತ್ತು. ಹಾಲೆಲೂಯ. ದೇವರು ನಿನಗೆ ಏನೇ ಕೊಟ್ಟು, ಏನೇ ಆಶೀರ್ವಾದ ಕೊಟ್ಟು, ಹೆಮ್ಮೆ ಇಲ್ಲದೆ, ಅಹಂಭಾವಗಳಿಲ್ಲದೆ, ಗರ್ವಗಳಿಲ್ಲದೆ ತಗ್ಗಿಸಿಕೊಂಡಿರು. ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ಏನ್ ಮಾಡು, ತಗ್ಗಿಸಿಕೊಂಡಿರು. ಹಾಲೆಲೂಯ. ಆತನ ಕೃಪೆಯನ್ನು ಬೇಡಿಕೊಂಡು ಆ ಕೃಪೆಯ ಒಳಗೆ ಇರು. ಹಾಲೆಲೂಯ.
ಹಾಲೆಲೂಯ. ಎಮ್ಮೆ ಅಹಂಭವ ಗರ್ವಗಳು ದೇವರು ದ್ವೇಷಿಸುವಂತ ಕಾರ್ಯಗಳು. ಹಾಲೆಲೂಯ. ನನಗೊಂದು ಇಷ್ಟವಾಗಿರೋ ಒಂದು ವಾಕ್ಯ ಇದೆ. 1 ಸಾಮುವೇಲ 2ನೇ ಅಧಿಕಾರದಲ್ಲಿ ಹಣ್ಣ ಈ ರೀತಿಯಾಗಿ ಪ್ರಾರ್ಥಿಸುತ್ತಾಳೆ. ಹಾಲೆಲೂಯ. ಕೊಲ್ಲುವವನು ಬದುಕಿಸುವವನು ನೀನೇ, ಐಶ್ವರ್ಯವನ್ನು ದರಿದ್ರವನ್ನು ಕೊಡುವವನು ನೀನೇ. ಹಾಲೆಲೂಯ. ಒಬ್ಬನ ಮೇಲೆ ಕೆತ್ತಲು ಅವನನ್ನು ಕೆಳಗೆ ದಬ್ಬಲು ನಿನ್ನಿಂದ ಮಾತ್ರ ಸಾಧ್ಯ. ಹಾಲೆಲೂಯ. ನಮ್ಮನ್ನು ಐಶ್ವರ್ಯ ಮಾಡಲು ಬಡತನಗಳನ್ನು ದರಿದ್ರನನ್ನು ಐಶ್ವರ್ಯಂತ ಮಾಡಲು ಯಾರಿಂದ ಸಾಧ್ಯ? ದೇವರ ಕರಗಳಿಂದ ಸಾಧ್ಯ. ಅದಕ್ಕೋಸ್ಕರ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ, ಆತನ ಕರಗಳಲ್ಲಿ ನಾವೇನ್ ಮಾಡ್ಬೇಕು? ತಗ್ಗಿಸಿಕೊಂಡಿರ್ಬೇಕು. ಯಾವ ರೀತಿ ಇರ್ಬೇಕು? ಎಲ್ಲರೂ ಹೇಳ್ರಿ, ತಗ್ಗಿಸಿಕೊಂಡಿರ್ಬೇಕು. ಹಾಲೆಲ್ಲ. ಏನೇ ದೇವರು ಕೊಟ್ರು ದೇವರಿಗೆ ಸ್ತೋತ್ರ. ಹಾಲೆಲ್ಲ. ಅದನ್ನ ಇಟ್ಕೊಂಡು ಬೇರೆಯವ್ರು ಇಲ್ಲದೇವ್ರಿಗೆ ಏನ್ ಮಾಡ್ಬಾರ್ದು? ಇಲ್ಲದೇವ್ರನ್ನು ಆಡ್ಕೊಬಾರ್ದು. ಇಲ್ಲದಿರೋರ ಮುಂದೆ ಏನ್ ಮಾಡ್ಬಾರ್ದು? ನಾವು ನಮ್ಮ ಹೆಮ್ಮೆಯನ್ನು ಎಚ್ಚರವನ್ನು ತೋರಿಸ್ಕೊಳ್ಬಾರ್ದು. ಏನೇ ಕೊಟ್ಟರು ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯ. ಏನೇ ಕೊಟ್ಟರು ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಹಾಲೆಲೂಯ. ಯೋಬನ ರೀತಿ ಇರಬೇಕು ನಾವು. ಯೋಬನ್ ಏನ್ ಮಾಡ್ದ? ದೇವರು ಎಲ್ಲವನ್ನು ತೆಗೆದಾಕ್ತದ. ಎಲ್ಲವನ್ನು ದೇವರು ಏನ್ ಮಾಡಿದ್ರು? ತೆಗೆದು ಯೋಬನ ಜೀವನ ಬಿಟ್ಟು. ಯೋಬನ್ ಹೇಳ್ದ, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಅಲ್ಲೂ ಅವನು ದೇವರ ಮುಂದೆ ಏನ್ ಮಾಡಲಿಲ್ಲ? ದೇವರ ದೂಷಣೆ ಆಗಲಿ, ದೇವರ ಮುಂದೆ ಒಂದು ಪಾಪದ ಮಾತನಾಗಲಿ ಅವನು ಮಾತಾಡಲಿಲ್ಲ. ಹಾಲೆಲೂಯ. ನೋಡಿ, ಗರ್ವ, ಅಹಂಭವ, ದುರ್ಮಾರ್ಗತನ, ಕುಟಿಲ ಭಾಷಣೆ ಇವುಗಳನ್ನು ಹಾಗೆ ಮಾಡುತ್ತಾ ಇರ್ತೇನೆ. ದೇವರು ಏನನ್ನ ಹಾಗೆ ಮಾಡ್ತಾರಂತೆ? ಏನೆಲ್ಲ ಪಾಪ? ಹಾಲೆಲೂಯ. ನಾವು ಪಾಪ ಅಂದ್ರೆ ಏನ್ ಅನ್ಕೊಳ್ತೀವಿ? ಕಳ್ತನ ಮಾಡೋದು, ಮೋಸ ಮಾಡೋದು, ಯಾರಂದ್ರೆ ಹೊಡಿಯೋದು, ಬೇರೆ ಏನಾದ್ರು ತಪ್ಪಾದ ಕಾರ್ಯಗಳು ಮಾಡೋದು, ಇದೇ ಪಾಪ ಅನ್ಕೊಳ್ತೀವಿ. ಆದ್ರೆ ದೇವರಲ್ಲಿ ಹೇಳ್ತಾ ನೋಡ್ರಿ, ಗರ್ವವು ಏನಂತೆ? ಗರ್ವ ಏನು? ಪಾಪ. ಎಲ್ಲ ಹೇಳ್ರಿ, ಗರ್ವ ಏನು? ಪಾಪ. ಅಹಂಭವ ಪಾಪ, ಅಹಂಕಾರ ಪಾಪ. ಹಾಲೆಲೂಯ. ದುರ್ಮಾರ್ಗತನ, ದುಷ್ಟತನ ಅಂದ್ರೆ ದುಷ್ಟತನ, ದುರ್ಮಾರ್ಗವಾಗಿ ನಡೆಯುವುದು, ದುರ್ಮಾರ್ಗನ ರೀತಿಯಲ್ಲಿ ಜೀವಿಸುವುದು, ದುಷ್ಟನ ಹಾಗೆ ಜೀವಿಸುವುದು. ಅಲ್ಲಿ ಅದೇನು? ದೇವರ ಮುಂದೆ ಪಾಪ. ಅಲ್ಲೆಲ್ಲ ಕುಟಿಲ ಭಾಷಣ ಅಂದ್ರೆ ಕುಚೋದ್ಯ ಮಾತುಗಳು, ಅಲ್ಲೆಲ್ಲ ಅಗತ್ಯವಿಲ್ಲದ ಮಾತುಗಳು, ದೇವರಿಗೆ ಇಷ್ಟ ಇಲ್ಲದ ಮಾತುಗಳು, ತಮಾಷೆ ಮಾತುಗಳು, ಗೇಲಿ ಮಾತುಗಳು. ಅಲ್ಲೆಲ್ಲ ತಮಾಷೆ ಮಾತುಗಳು, ಗೇಲಿ ಮಾತುಗಳು. ನಮ್ಮ ಬಾಯಿಂದ ಬರುವ ಮಾತುಗಳೆಲ್ಲ ಅಮೂಲ್ಯವಾಗಿರ್ಬೇಕು. ಬೇರೆಯವರೊಬ್ಬರಿಗೆ ಅದು ನೋಯಿಸುವ ಮಾತಾಗಿರ್ಬಾರ್ದು, ಬೇರೆಯವರನ್ನು ದುಃಖಪಡಿಸುವ ಮಾತಾಗಿರ್ಬಾರ್ದು ನಮ್ಮ ಬಾಯಿಂದ ಬರುವ ಮಾತುಗಳು. ಹಾಲೆಲೂಯ. ನಮ್ಮ ಬಾಯಿಂದ ಬರುವ ಮಾತುಗಳು ಬೇರೆಯವ್ರಿಗೆ ಆಶೀರ್ವಾದವಾಗಿರ್ಬೇಕು. ಹಾಲೆಲೂಯ. ಯಾರಾದ್ರೂ ದುಃಖದಲ್ಲಿರುವವರಿಗೆ ಅದು ಸಂತೋಷವಾದ ಮಾತಾಗಿರ್ಬೇಕು, ಆಶೀರ್ವಾದದ ಮಾತಾಗಿರ್ಬೇಕು, ಅಮೂಲ್ಯವಾದ ಮಾತಾಗಿರ್ಬೇಕು. ಹಾಲೆಲೂಯ. ಬೇರೆಯವರನ್ನು ನೋಯಿಸುವ ಮಾತುಗಳು, ಬೇರೆಯವರನ್ನು ಗೇಲಿ ಮಾಡುವ ಮಾತುಗಳು, ಬೇರೆಯವರನ್ನು ಶಪಿಸುವ ಮಾತುಗಳು ನಮ್ಮ ಬಾಯಿಂದ ಏನ್ ಮಾಡ್ಬಾರ್ದು? ಬರ್ಬಾರ್ದು. ಇದೇ ಕುಟಿಲ ಭಾಷಣ. ಹಾಲೆಲೂಯ. ಈ ರೀತಿ ಎಲ್ಲ ತಪ್ಪಾದ ಮಾತುಗಳು ಬರ್ಬಾರ್ದು. ನಾವೇನಾದ್ರೂ ಎಲ್ಲಾದ್ರೂ ಕೆಲಸ ಮಾಡೋ ಸ್ಥಳದಲ್ಲೋ ಮನೆಯಲ್ಲೋ ಎಲ್ಲಾದ್ರೂ 2-3 ಸೇರಿದ್ರೆ ನಾವ್ ಏನ್ ಮಾತಾಡ್ತೀವಿ? ಏನ್ ಮಾತಾಡ್ತೀವಿ? 2-3 ಸೇರಿದ್ರೆ ಏನ್ ಮಾತಾಡ್ತೀವಿ? ಹಾಲೆಲೂಯ. ಊರ್ ಕತೆ. ಏನು? ಊರ್ ಕತೆ. ಇವ್ರ ಬಗ್ಗೆ, ಅವ್ರು ಹಿಂಗೆ, ಇವ್ರು ಹಿಂಗೆ. ಹಾಲೆಲೂಯ. ಏನೋ ಏನ್ ಮಾಡ್ತಾರೆ? ಒಬ್ಬೊಬ್ರು ಅಂತೂ, ನನಗೊಬ್ಬ ಫ್ರೆಂಡ್ ಇದ್ದ, ಆವಾಗ ಇವಾಗ ನಾನು ಜಾಸ್ತಿ ಮಾತಾಡ್ಸಲ್ಲ. ಹಾಲೆಲೂಯ. ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಅಟ್ಟೂಲೇಟ್ ಸ್ಟಾರ್ಟ್ ಮಾಡ್ತಾರೆ. ಅಟ್ಟೂಲೇಟಿಂದ ಅಮೇರಿಕಾವರೆಗೂ ಹೋಗಿ ಏನೋ ಮಾತು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಟ್ಟೂಲೇಟ್ ಸ್ಟಾರ್ಟ್ ಆಗಿ ಅಟ್ಟೂಲೇಟಿಂದ ಬೆಂಗಳೂರು, ಕರ್ನಾಟಕ, ಅಮೇರಿಕ, ಏನೋ ಎಲ್ಲೆಲ್ಲೋ ಏನೋ ಟ್ರಂಪ್ ಎಲ್ಲ ಕ್ಲೋಸ್ ಫ್ರೆಂಡ್ ತರ ಮಾತಾಡ್ಕೊಂಡ್ಬಿಡ್ತೀವಿ. ಹಾಲೆಲೂಯ. ನೀವೆಲ್ಲ ಮಾತಾಡಿರ್ತೀರ ತಾನೆ ಅವೆಲ್ಲ ಆ ರೀತಿ ಅಲ್ಲ. ಹಾಲೆಲೂಯ. ಏನೋ 2-3 ಸೇರ್ಕೊಂಡ್ಬಿಟ್ರೆ ಅಷ್ಟೇ, ಎಲ್ಲಾ ನಮ್ದೆ, ಎಲ್ಲ ನಮ್ಗೆ ಗೊತ್ತಿರೋದು. ಹಾಲೆಲೂಯ. ಹಾಲೆಲೂಯ. ಈ ರೀತಿ ಎಲ್ಲ ಮಾತುಗಳು ಏನ್ ಮಾಡ್ಬೇಕು? ಬಿಡಬೇಕು. ಕಾರಣ ಯಾಕಂದ್ರೆ ಇವೆಲ್ಲ ದೇವರು ಇಷ್ಟಪಡದಿರೋ ಮಾತು. ದೇವರು ಏನ್ ಮಾಡ್ತಾರೆ? ಇದನ್ನೆಲ್ಲ ಇಷ್ಟಪಡದಿರೋ ಮಾತು. ಯೆಹೋವನ ಭಯ ನಮ್ಮಲ್ಲಿರುವಾಗ, ದೇವರ ಕುರಿತ ಭಯ ನಮ್ಮಲ್ಲಿರುವಾಗ ಈ ರೀತಿ ಎಲ್ಲ ಕಾರ್ಯಗಳನ್ನ ನಾವೇನ್ ಮಾಡ್ತೀವಿ? ಬಿಟ್ಟು ಜೀವಿಸಿದ್ದೀವಿ. ಹಾಲೆಲೂಯ. ಇವೆಲ್ಲ ಬಿಡುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಬರುತ್ತದೆ, ದೇವರ ಅನುಗ್ರಹಗಳು ನಮ್ಮ ಮೇಲಿರುತ್ತದೆ, ದೇವರ ಹಸ್ತ ನಮ್ಮ ಮೇಲಿರುತ್ತದೆ, ದೇವರ ಕೃಪೆ ನಮ್ಮ ಮೇಲಿರುತ್ತದೆ. ಹಾಲೆಲೂಯ. 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 ಹಾಲೆಲೂಯ.
ಕೀರ್ತನೆ 1ನೇ ಅಧಿಕಾರದಲ್ಲಿ 1ನೇ ವಾಕ್ಯ ಹೇಳುತ್ತದೆ. 1ನೇ ವಾಕ್ಯದಿಂದ ಕೀರ್ತನೆ 1ನೇ ಅಧಿಕಾರ ಎಲ್ಲರಿಗೂ ಗೊತ್ತು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲದೆ, ಕುಚೋದೆಗಾರರು ಕೂತುಕೊಳ್ಳುವ ಸ್ಥಳದಲ್ಲಿ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲು ಇರಲು ಧ್ಯಾನಿಸುವ ಮನುಷ್ಯನು ಧನ್ಯನು. ಅದರ 4ನೇ ವಾಕ್ಯದಲ್ಲಿ ಕೊನೆಯದಾಗ ಒಂದು ಹೇಳುತ್ತದೆ, ಅವನು ಮಾಡುವ ಕಾರ್ಯಗಳೆಲ್ಲ ಸಫಲವಾಗುತ್ತದೆ. ಹಾಲೆಲೂಯ. ಎಲ್ಲರೂ ಹೇಳ್ರಿ ಸಫಲವಾಗುತ್ತದೆ. ಎಲ್ಲರೂ ಹೇಳ್ರಿ ಸಫಲವಾಗುತ್ತದೆ. ಯಾರು ಮಾಡುವ ಕಾರ್ಯಗಳು? ಇದನ್ನೆಲ್ಲ ಬಿಟ್ಟು ಯೆಹೋವನಿಗೆ ಭಯಪಟ್ಟು ಜೀವಿಸುವನ ಕಾರ್ಯಗಳು. ಹಾಲೆಲೂಯ. ಇದನ್ನೆಲ್ಲ ಬಿಟ್ಟು ಯೆಹೋವನಿಗೆ ಭಯಪಟ್ಟು ಜೀವಿಸುವನ ಕಾರ್ಯಗಳು ಏನಾಗುತ್ತದಂತೆ? ಸಫಲವಾಗುತ್ತದೆ. ಹಾಲೆಲೂಯ. ಅವನು ಮಾಡುವ ಕಾರ್ಯಗಳೆಲ್ಲ ಸಫಲವಾಗುತ್ತದೆ. ಇವತ್ತು ಓದಿದ ಕೀರ್ತನೆ 97ರಲ್ಲಿ 10ನೇ ವಾಕ್ಯ ತೆಗಿರಿ. ಇವತ್ತು ಓದಿದ ಕೀರ್ತನೆ 97 10ನೇ ವಾಕ್ಯದಲ್ಲಿ, ಯೆಹೋವನನ್ನು ಪ್ರೀತಿಸುವವರಿಗೆ ಕೆಟ್ಟತನವನ್ನು ಹಾಗೆ ಮಾಡಿರಿ, ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಕೀರ್ತನೆ 97 10ನೇ ವಾಕ್ಯ ಇವತ್ತು ಓದಿದ ಕೀರ್ತನೆ. ಹಾಲೆಲೂಯ. ನೋಡಿರಿ, ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡಿರಿ. ಯಾರೆಲ್ಲ ಯೆಹೋವನನ್ನು ಪ್ರೀತಿಸ್ತೀರಾ? ಈ ದೇವರನ್ನ ಯಾರೆಲ್ಲ ನಿಜವಾಗಿ ಪ್ರೀತಿಸ್ತೀರಾ? ಪ್ರೀತಿಸೋರು ನಿಜವಾಗಿ ಪ್ರೀತಿಸೋ ಕೈ ಎತ್ತಿ. ಹಾಲೆಲೂಯ. ಹಾಲೆಲೂಯ. ನೀವು ನಿಜವಾಗಿ ಯೇಸುವನ್ನು ಪ್ರೀತಿಸುವುದಾದ್ರೆ, ನಿಜವಾಗಿ ನಿಮ್ಮನ್ನು ರಕ್ಷಿಸಿದಂತೆ ದೇವರನ್ನು ಈ ಯೇಸುವನ್ನು ಪ್ರೀತಿಸುವುದಾದ್ರೆ, ದೇವರ ವಾಕ್ಯ ಹೇಳುತ್ತದೆ, ಕೆಟ್ಟತನವನ್ನು ಹಾಗೆ ಮಾಡಿರಿ. ಏನ್ ಮಾಡಿರಿ? ಎಲ್ಲಾ ಕೆಟ್ಟತನವನ್ನು ಏನ್ ಮಾಡಿರಿ? ಹಾಗೆ ಮಾಡಿರಿ. ಹಾಲೆಲೂಯ. ಕೆಟ್ಟತನಗಳನ್ನು ಹಾಗೆ ಮಾಡಿರಿ, ಪಾಪಗಳನ್ನು ಹಾಗೆ ಮಾಡಿರಿ, ದ್ವೇಷಿಸಿರಿ. ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಹಾಲೆಲೂಯ. ಎಲ್ಲ ಕೆಟ್ಟತನವನ್ನು ಬಿಟ್ಟು ನಾವು ಜೀವಿಸುವುದಾದರೆ ದೇವರು ಏನ್ ಮಾಡ್ತಾನೆ? ನಮ್ಮ ಪ್ರಾಣಗಳನ್ನು ಕಾಯುತ್ತಾನೆ. ಹಾಲೆಲೂಯ. ಏನ್ ಮಾಡ್ತಾನೆ ದೇವರು? ನಮ್ಮ ಪ್ರಾಣವನ್ನು, ನಮ್ಮ ಆತ್ಮವನ್ನು ಮಾತ್ರವಲ್ಲದೆ ನಮ್ಮ ಪ್ರಾಣಗಳನ್ನು, ನಮ್ಮ ಜೀವನಗಳನ್ನು ದೇವರು ಏನ್ ಮಾಡ್ತಾನೆ? ಕಾಯುತ್ತಾನೆ. ಹಾಲೆಲೂಯ. ಹಾಲೆಲೂಯ. ರಕ್ಷಿಸುತ್ತಾನೆ. ದುಷ್ಟರ ಕೈಗಳಿಂದ ಅವರನ್ನು ಬಿಡಿಸುವನು. ಯಾರ ಕೈಯಿಂದ ಬಿಡಿಸುವನು? ಎಲ್ಲ ದುಷ್ಟರ ಕೈಗಳಿಂದ, ಎಲ್ಲ ಸೈತಾನನ ಕೈಗಳಿಂದ, ಎಲ್ಲ ಕಾರ್ಯಗಳಿಂದ, ಎಲ್ಲ ಲೋಕದ ಕಾರ್ಯಗಳಿಂದ, ಎಲ್ಲ ದುಷ್ಟತನಗಳಿಂದ, ಎಲ್ಲ ವ್ಯಾಧಿಗಳಿಂದ, ರೋಗಗಳಿಂದ, ಸಾಲ ಬಾಧೆಗಳಿಂದ, ಕಷ್ಟಗಳಿಂದ, ದರಿದ್ರಗಳಿಂದ, ಎಲ್ಲ ಕಾರ್ಯಗಳಿಂದಲೂ, ಎಲ್ಲ ಕೈಗಳಿಂದಲೂ ದೇವರು ನಮ್ಮನ್ನು ಬಿಡಿಸುತ್ತಾನೆ. ಹಾಲೆಲೂಯ. ಹಾಲೆಲೂಯ. ಯಾರಲ್ಲಿ ವಾಕ್ಯ ನಂಬುತ್ತೀರಾ? ಹಾಲೆಲೂಯ. ಹಾಲೆಲೂಯ. ಎಲ್ಲ ದುಷ್ಟತನದ ಕೈಗಳಿಂದ, ದುಷ್ಟರ ಕೈಗಳಿಂದ, ಸೈತಾನನ ಕೈಗಳಿಂದ, ಹಾಲೆಲೂಯ, ಲೋಕದಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳಿಂದ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ಬಿಡಿಸುತ್ತಾರೆ. ಹಾಲೆಲೂಯ. ಬೇಟೆಗಾರನ ಬಲೆಯಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಮರಣಕರವಾದ ರೋಗಗಳಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಒಂದು 5-6 ವರ್ಷ ನೀವೆಲ್ಲ ಹಿಂತಿರುಗಿ ನೋಡ್ರಿ. ಸ್ವಲ್ಪ 5-6 ವರ್ಷ ಹಿಂದೆ ಏನಿತ್ತು? 5-6 ವರ್ಷದಿಂದ ಕೊರೋನಾ, ಅಲ್ಲೆಲ್ಲ ಏನೋ ಕೋವಿಡ್, ಅಲ್ಲೆಲ್ಲ ಆ ದಿನಗಳನ್ನು ನೀವು ನೋಡಿರಿ. ಅನೇಕರು ಸತ್ತೋದ್ರು, ಅನೇಕರೇನಾದ್ರು ಕೊರೋನಾ ಬಂದು ಅನೇಕರು ಸತ್ತೋದ್ರು, ಅನೇಕ ಬಲಿಷ್ಠರು ಸತ್ತೋದ್ರು, ಅನೇಕರೇನೋ ಬಲಿಷ್ಠರು ಜಿಮ್ ಮಾಡಿದವರು, ಎಕ್ಸಸೈಸ್ಗಳು ಮಾಡಿದವರು, ಅಲ್ಲೆಲ್ಲ ತಮ್ಮ ದೇಹವನ್ನು ಬಲಿಷ್ಠವಾಗಿ ಇಟ್ಕೊಂಡವರು, ಒಳ್ಳೆ ಆಹಾರಗಳು ತಿನ್ಕೊಂಡು ಅವಾಗೇನೋ ಏನ್ ಪವರ್ ಅದು? ಇಮ್ಯುನಿಟಿ. ಅಲ್ಲೆಲ್ಲ ಅವೆಲ್ಲ ಇದ್ದವ್ರೇನಾದ್ರು ಇಮ್ಯುನಿಟಿ ಇದ್ದವರೆಲ್ಲ ನಾವೆಲ್ಲ ಈ ಮನೆಯಲ್ಲಿರುವಂತ ಅನ್ನ ಸಾಂಬಾರು ಬೇಳೆ ಸೊಪ್ಪು ಇದೇ ತಿನ್ಕೊಂಡು ಸಾಮಾನ್ಯ ಮನೆ ನಮ್ಮ ಮನೆಯಲ್ಲಿ ಏನಿರ್ತವೆ ಇದೇ ತಿನ್ಕೊಂಡು ಬದುಕು. ಒಳ್ಳೊಳ್ಳೆ ಡ್ರೈ ಫ್ರೂಟ್ಸು, ಹಣ್ಣು ಹಂಪಳು ಎಲ್ಲ ತಿನ್ಕೊಂಡು ಇಮ್ಯುನಿಟಿ ಬೂಸ್ಟರ್ ಮಾಡ್ಕೊಂಡವ್ರೆಲ್ಲ ಏನಾದ್ರು? ಹಾಲೆಲೂಯ. ಏನಾದ್ರು ಹೇಳ್ರಿ? ಹಾಲೆಲೂಯ. ಎಲ್ಲ ಕೊರೋನಾ ಸಿಕ್ಕಾಕೊಂಡ್ರು, ವೈರಸ್ ಸಿಕ್ಕಾಕೊಂಡ್ರು, ಮರಣಕರವಾದ ಸಿಕ್ಕಾಕೊಂಡ್ರು. ಹಾಲೆಲೂಯ. ಆದ್ರೆ ದೇವರು ನಮ್ಮನ್ನು ನಿಮ್ಮನ್ನು ಏನ್ ಮಾಡಿದ್ರು? ಆ ಮರಣಕರ ವ್ಯಾಧಿಯಿಂದ ತಪ್ಪಿಸಿದರು. ಹಾಲೆಲೂಯ. ಮರಣಕರ ವ್ಯಾಧಿಯಿಂದ ತಪ್ಪಿಸಿದರು. ಬೇಟೆಗಾರನ ಬಲೆಯಿಂದ ದೇವರು ನಮ್ಮನ್ನು ತಪ್ಪಿಸಿದ್ರು. ಹಾಲೆಲೂಯ. ನಮ್ಮೆಲ್ಲರಿಗೂ ಬಂದಿತ್ತು, ಆಲ್ಮೋಸ್ಟ್ ಎಲ್ಲರಿಗೂ ಏನಾಗಿತ್ತು? ಆ ಕೊರೋನಾ ಎಫೆಕ್ಟ್ ಆಗಿತ್ತು. ಆದ್ರೇನು ದೇವರು ಏನ್ ಮಾಡಿದ್ರು? ಬಿಡುಗಡೆ ಮಾಡಿದ್ರು. ಹಾಲೆಲೂಯ. ತಪ್ಪಿಸಿದ್ರು ದೇವರು. ಹಾಲೆಲೂಯ. ಇದನ್ನು ನಾವು ದೇವರ ಮಾಡಿದ ಕಾರ್ಯಗಳು, ಈ ರೀತಿ ಒಂದೊಂದಾಗಿ ಹಿಂದೆ ಮಾಡಿದ ಕಾರ್ಯಗಳು, ನಮ್ಮನ್ನು ಕಾಪಾಡಿದ ಕಾರ್ಯಗಳನ್ನು ದೇವರು ನಾವೇನ್ ಮಾಡ್ಬೇಕು? ನಾವು ನೆನೆಸ್ಕೊಳ್ಬೇಕು. ಹಾಲೆಲೂಯ. ಆವಾಗ ಗೊತ್ತಾಗುತ್ತೆ ಯೆಹೋವ ನೀನು ಒಳ್ಳೆಯವನು ಎಂಬುದಾಗಿ. ಯೆಹೋವನು ಒಳ್ಳೆಯವನು. ಹಾಲೆಲೂಯ. 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 ನೋಡ್ರಿ, ಯೆಹೋವನನ್ನು ಪ್ರೀತಿ
ಪ್ರೀತಿಸಿ ಕೆಟ್ಟತನವನ್ನು ಹಾಗೆ ಮಾಡುವಾಗ ದುಷ್ಟರ ಕೈಯಿಂದ ಅವರನ್ನು ಬಿಡಿಸುವನು. ಹಾಲೆಲೂಯ. ದುಷ್ಟರ ಕೈಗಳಿಂದ ಅವನು ಏನ್ ಮಾಡ್ತಾನೆ? ಬಿಡಿಸುತ್ತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮಗೊಂದು ಬಿಡುಗಡೆ ಬೇಕು ಅಂದ್ರೆ, ನಮಗೊಂದು ಸೈತಾನನ ಕೈಗಳಿಂದ, ದುಷ್ಟನ ಕೈಗಳಿಂದ ನಾವು ಬಿಡುಗಡೆ ಬೇಕಂದ್ರೆ ನಾವು ಮಾಡಬೇಕಾದ್ರೆ ಯೆಹೋವನಿಗೆ ಭಯಪಟ್ಟು ಆತನನ್ನು ಪ್ರೀತಿಸಿ ದುಷ್ಟತನಗಳನ್ನು ಬಿಟ್ಟು ಬಿಡಬೇಕು. ಹಾಲೆಲೂಯ. ನೋಡಿ, ಅನೇಕ ತಪ್ಪುಗಳು, ಪಾಪಗಳು ಮಾಡ್ತೀವಿ, ಅನೇಕ ದುಷ್ಟತನಗಳು ಮಾಡ್ತೀವಿ. ಅದರಿಂದ ನಮ್ಗೆ ಯಾವುದೇ ಲಾಭ ಸಿಕ್ಕಲ್ಲ. ಯಾವುದೇ ತತ್ಕಾಲಕ್ಕೆ ಒಂದು ಸಣ್ಣ ಲಾಭ ಸಿಕ್ಬೋದು. ಒಬ್ಬ ಕಳ್ತನ ಮಾಡ್ತಾನೆ. ಕಳ್ಳ ಏನ್ ಮಾಡ್ತಾನೆ? ಕಳ್ತನ ಮಾಡ್ತಾನೆ. ಅವನಿಗೆ ಅದರಿಂದ ಏನ್ ಲಾಭ? ತಾತ್ಕಾಲಿಕವಾಗಿ ಅವನು ಪೊಲೀಸ್ ಕೈ ಸಿಗಾಕನವರೆಗೂ ಅವನಿಗೇನು ಆ ದುಡ್ಡಲ್ಲಿ ತಿಂದು ಕುಡ್ದಿ ಮಜಾ ಮಾಡ್ಬೋದು. ಆದ್ರೆ ಒಂದು ದಿವಸ ಸಿಕ್ಕಿದ್ಮೇಲೆ ಅಲ್ಲೆಲ್ಲ ಅಷ್ಟೇ. ಇದೇ ರೀತಿ ತಪ್ಪುಗಳು, ಪಾಪಗಳು ಮಾಡುವಾಗ, ದುಷ್ಟತನಗಳು ಮಾಡುವಾಗ ಅದರಿಂದ ನಮಗೆ ಯಾವುದೇ ಲಾಭ ಇಲ್ಲ. ತಾತ್ಕಾಲಿಕವಾಗಿ ಸ್ವಲ್ಪ ಲಾಭ, ಸ್ವಲ್ಪ ಖುಷಿ, ಸ್ವಲ್ಪ ಆನಂದ ಸಿಗ್ಬೋದು. ಇವಾಗ ಕುಡಿಯುವವನಿಗೆ, ಡ್ರಿಂಕ್ಸ್ ಮಾಡುವವನಿಗೆ ಎಷ್ಟೊತ್ತು ಖುಷಿ ಇರುತ್ತೆ, ಎಷ್ಟೊತ್ತು ಆ ಕುಡ್ದಿ ಸ್ವಲ್ಪ ಹೊತ್ತು ಮಾತ್ರ ಖುಷಿ ಇರುತ್ತದೆ. ಆಮೇಲೆ ಬೆಳಿಗ್ಗೆ ತಿರ್ಗಾ ಅವನು ಎಲ್ಲಿ ಬರ್ತಾನೆ? ಬಾರ್ ಮುಂದೆ ಬಂದು ನಿಂತ್ಕೊಂತಾನೆ ಆ ಖುಷಿಗೋಸ್ಕರ. ಅಲ್ಲಿ ತಾತ್ಕಾಲಿಕ ಖುಷಿ ಮಾತ್ರ ಪಾಪದಿಂದ. ಆದ್ರೆ ಅದರ ಅಂತ್ಯ ಏನು ಅಂದ್ರೆ ಮರಣ. ಹಾಲೆಲ್ಲ ಅದರ ಅಂತ್ಯ ಏನು? ಮರಣ. ಹಾಲೆಲ್ಲ ಒಂದು ವಾಕ್ಯ ತೆಗಿರಿ. ಹಾಲೆಲ್ಲ ಪ್ರಸಂಗಿ ಪುಸ್ತಕ ತೆಗಿರಿ. ಜ್ಞಾನೋಕ್ತಿಗಳಾದ್ಮೇಲೆ ನೆಕ್ಸ್ಟ್ ಪುಸ್ತಕನೇ ಪ್ರಸಂಗಿ 8ನೇ ಅಧಿಕಾರ 11ರಿಂದ 13ನೇ ವಾಕ್ಯ. ನೋಡಿ, ಅದರ 11ನೇ ವಾಕ್ಯ. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಅಲ್ಲೆಲ್ಲ ಏನಂತೆ? ಅಪರಾಧಕ್ಕೆ ವಿಧಿಸಿದ ದಂಡನೆಯು ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಅಲ್ಲೆಲ್ಲ ವ್ಯಭಚಾರ ಮಾಡಿದ್ರೆ ತಕ್ಷಣ ಏನ್ ಮಾಡ್ಬೇಕು? ವ್ಯಭಚಾರ ಮಾಡಿದ ಇಬ್ರನ್ನ ಕಲ್ಲೊಡ್ದಿ ಸಾಯಿಸ್ಬೇಕು. ಏನಾದ್ರೂ ಬೇರವನ್ನ ಎತ್ತನಾಗಲಿ, ಬೇರೆ ಕತ್ತೆನಾಗಲಿ, ಕಳ್ತನ ಮಾಡಿದವನ್ನ ಏನ್ ಮಾಡ್ಬೇಕು? ಕಲ್ಲೊಡ್ದಿ ಸಾಯಿಸಬೇಕು. ಬೇರೆಯವರ ಮನೆಯನ್ನಾಗಲಿ, ವಸ್ತುವನ್ನಾಗಲಿ ಆಶಿಸಿ ಅದನ್ನು ದೋಚಿಕೊಳ್ಳುವವನ್ನ ಏನ್ ಮಾಡ್ಬೇಕು? ಕಲ್ಲೊಡ್ದಿ ಸಾಯಿಸಬೇಕು. ಈ ರೀತಿ ಹಳೆ ಒಡಂಬಡಿಕೆಯಲ್ಲಿ ಏನೇ ತಪ್ಪು ಪಾಪ ಮಾಡಿದ್ರು ಅಲ್ಲೇನಿತ್ತಲ್ಲಿ ಶಿಕ್ಷೆ ಪ್ರಕಟವಾಗಿತ್ತು. ಏನು? ಶಿಕ್ಷೆ. ಹಾಲೆಲ್ಲ ಏನೇ ತಪ್ಪು ಮಾಡಿದ್ರೆ ಏನಿತ್ತು? ಶಿಕ್ಷೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡ್ರಿ, ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧಗಳು ಮಾಡಬೇಕೆಂಬ ಯೋಚನೆಯು ನರ ಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ನಾನು ಹಾಗೆ ಹೇಳ್ದಾಗೆ ತಪ್ಪುಗಳು ನಾವು ಮಾಡ್ತಾ ಇದೀವಿ. ತಪ್ಪುಗಳು, ಪಾಪಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಮಾಡಿ, ದೇವರಿಗೆ ಇಷ್ಟವಿಲ್ಲದ ನಡತೆಗಳನ್ನ ನಡೆದಿ, ಅಲ್ಲೆಲ್ಲ ಸಭೆಗೆ ಭಾನುವಾರ ಬರ್ಬೇಕು ಅಂತ ಗೊತ್ತಿದ್ದು ಸಭೆಗೆ ನಾವೇನ್ ಮಾಡ್ತೀವಿ? ಭಾನುವಾರ ಸರಿಯಾಗಿ ಬರಲ್ಲ. ಅಲ್ಲೆಲ್ಲ ಸಭೆ ಬಿಡ್ತೀವಿ, ಪ್ರಾರ್ಥನೆಗಳು ಬಿಡ್ತೀವಿ. ಅಲ್ಲೆಲ್ಲ ನಮ್ಮ ಮನ್ಸಿಗೆ ಇಷ್ಟ ಬಂದಂತ ರೀತಿಯಲ್ಲಿ ನಡೀತೀವಿ. ಆದ್ರೇನು ನಮ್ಮ ಮನ್ಸಲ್ಲೇನು ದೇವರು ನೇಮಿಸಿದ ದಂಡನೆ ಏನಾಗಲಿಲ್ಲ, ನಡೆಯಲಿಲ್ವಲ್ಲ. ಅಲ್ಲೆಲ್ಲ ಅನೇಕರು ಏನ್ ಮಾಡ್ತಾರೆ? ನಾನ್ ತಪ್ಪು ಮಾಡ್ತಾ ಇದ್ದೀನಿ, ಪಾಪ ಮಾಡ್ತಾ ಇದ್ದೀನಿ, ಆದ್ರೆ ಬೈಬಲ್ ಅಲ್ಲಿ ಹೇಳಿರೋ ಪ್ರಕಾರ ಅಲ್ಲೆಲ್ಲ ದೇವರ ಮನುಷ್ಯನು, ದೈವ ಸೇವಕರು ಹೇಳುವ ಪ್ರಕಾರ ದಂಡನೆ ನನಗೆ ಸಿಕ್ಲಿಲ್ವಲ್ಲ ಅಂತ ಹೇಳಿ ಏನ್ ಮಾಡ್ತಾರಂತೆ? ಅಲ್ಲೆಲ್ಲ ಅಪರಾಧ ಮಾಡುವ ಯೋಚನೆ ನರ ಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುತ್ತದಂತೆ. ಏನು? ತಪ್ಪು ಮಾಡ್ತಾ ಇದ್ದೀನಿ, ಆದ್ರೆ ಏನಾಗ್ತಾ ಇಲ್ಲ, ನನಗೆ ಶಿಕ್ಷೆ ಆಗ್ತಾ ಇಲ್ಲ ಅಲ್ವಾ? ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಏನಾಗ್ತಾ ಇಲ್ಲ, ಶಿಕ್ಷೆ ಆಗ್ತಾ ಇಲ್ಲ. ಅಕ್ರಮ ಮಾಡ್ತಾ ಇದ್ದೀನಿ, ನನಗೆ ಏನಾಗ್ತಾ ಇಲ್ಲ, ಶಿಕ್ಷೆ ಆಗ್ತಾ ಇಲ್ಲ. ಕಳ್ತನ ಮಾಡ್ತಾ ಇದ್ದೀನಿ, ಶಿಕ್ಷೆ ಆಗ್ತಾ ಇಲ್ಲ. ಮೋಸ ಮಾಡ್ತಾ ಇದ್ದೀನಿ, ನನಗೆ ಏನಾಗಿಲ್ಲ, ಶಿಕ್ಷೆ ಆಗಿರ್ಲಿಲ್ಲ. ದೇವರು ಹೇಳಿದಂತೆ ಯಾವುದೇ ಶಿಕ್ಷೆ ನನಗೆ ಆಗಿಲ್ಲ ಅಂತ ಹೇಳಿ ಜನಗಳು ಏನ್ ಮಾಡ್ತಾರಂತೆ? ಪಾಪವನ್ನು ಇನ್ನೂ ಹೆಚ್ಚಾಗಿ ಮಾಡ್ತಾರಂತೆ. ಅಲ್ಲೆಲ್ಲ ಏನು? ಪಾಪಗಳನ್ನ ಅರ್ಥ ಆಯ್ತು, ಯಾರಿಗೆಲ್ಲ ಅರ್ಥ ಆಯ್ತು? ಅಲ್ಲೆಲ್ಲ ಅಪರಾಧಕ್ಕೆ ವಿಧಿಸಿದ ದಂಡನೆಯು, ಅಲ್ಲೆಲ್ಲ ಏನು? ದಂಡನೆಯು ಕೂಡಲೇ ನಡೆಯದಿರುವ ಕಾರಣ.
ಅಲ್ಲ ಕೂಡಲೇ ನಡೆಯುತ್ತಿರುವ ಕಾರಣ ಇನ್ನು ಪಾಪಗಳನ್ನು ಹೆಚ್ಚಾಗಿ ಮಾಡೋಕೆ ಅವರು ಪ್ರಾರಂಭಿಸುತ್ತಾರಂತೆ. ಇನ್ನು ತಪ್ಪುಗಳನ್ನು ಹೆಚ್ಚಾಗಿ ಮಾಡೋಕೆ ಪ್ರಾರಂಭಿಸುತ್ತಾರಂತೆ. ಇನ್ನು ತಮ್ಮ ದುರ್ನಡತೆಗಳನ್ನು ಹೆಚ್ಚಾಗಿ ನಡೆಸುವುದಕ್ಕೆ ಪ್ರಾರಂಭಿಸುತ್ತಾರಂತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕಾರಣ ಏನಕ್ಕೆ ಇನ್ನು ಹೆಚ್ಚಾಗಿ ಪಾಪ ಮಾಡ್ತಾರೆ? ನಾನು ಹೋದ್ಸಲ ಒಂದು ತಪ್ಪು ಮಾಡಿದೆ. ಹಾಲೆಲ್ಲ ಒಬ್ಬ ಹುಡುಗ ಮನೇಲಿ ಒಬ್ಬ ಹುಡುಗ ಒಬ್ಬ ಮನೇಲಿ ಒಬ್ಬ ಹುಡುಗ ಇರ್ತಾನೆ ಅನ್ಕೊಳ್ರಿ. ಅವನ 10 ರೂಪಾಯಿ ಕದೀತಾನೆ. ಮೊದಲು 10 ರೂಪಾಯಿ ಏನ್ ಮಾಡ್ತಾನೆ? ಕದೀತಾನೆ. ಅವರಪ್ಪ ನೋಡಿ ಏನ್ ಮಾಡ್ತಾರೆ? ಸುಮ್ಮನೆ ಬಿಟ್ಬಿಡ್ತಾರೆ. ಹಾಲೆಲ್ಲ ಅವನಿಗೆ ಅವಾಗ ಏನು ಧೈರ್ಯ ಬರುತ್ತೆ? ನಾನು 10 ರೂಪಾಯಿ ಕದ್ದೆ, ನೋಡಿದ್ರೇನು ನಮ್ಮಪ್ಪ ಏನ್ ಮಾಡ್ಲಿಲ್ಲ, ಹೊಡೆದಿಲ್ಲ, ಬೈದಿಲ್ಲ. ಹಾಲೆಲ್ಲ ನೆಕ್ಸ್ಟ್ ಅವನು ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ? 100 ರೂಪಾಯಿ ಕದೀತಾನೆ. ಹಾಲೆಲ್ಲ ನೆಕ್ಸ್ಟ್ 1000 ರೂಪಾಯಿ ಕದೀತಾನೆ. ಕಾರಣ ಅವನಿಗೆ ಧೈರ್ಯ ಬರೋಕ್ಕೆ ಕಾರಣ ಏನೋ? ನಾನು ತಪ್ಪು ಮಾಡಿದಾಗಲೇ ನನಗೆ ಏನಾಗ್ಲಿಲ್ಲ? ಶಿಕ್ಷೆ ಆಗ್ಲಿಲ್ಲ. ಹಾಲೆಲ್ಲ ತಪ್ಪು ಮಾಡಿದಾಗಲೇ ನನಗೆ ಶಿಕ್ಷೆ ಆಗ್ಲಿಲ್ಲ. ಹಾಲೆಲೂಯ. ಒಬ್ಬೊಬ್ರು ಮಕ್ಕಳು ಏನ್ ಮಾಡ್ತಾರೆ? ಹಾಲೆಲ್ಲ ಸಿಗರೇಟು, ಬೀಡಿ, ಎಣ್ಣೆ ಎಲ್ಲ ಹೊಡೆ ಸ್ಟಾರ್ಟ್ ಮಾಡ್ತಾರೆ ಸಣ್ಣ ವಯಸ್ಸಲ್ಲಿ. ಹಾಲೆಲ್ಲ ಅದು ತಂದೆ ತಾಯಿ ನೋಡಿನೂ ಸುಮ್ಮನೆ ಇದ್ದಾಗ ಅವನಿಗೆ ಏನ್ ಧೈರ್ಯ ಬರುತ್ತೆ? ಹಾಲೆಲ್ಲ ಓತ ಅವನು ಮನೆ ಒಳಗಡೆ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ? ಸಿಗರೇಟ್ ಸೇದಕ್ಕೆ, ಬೀಡಿ ಸೇದಕ್ಕೆ, ಅಲ್ಲೆಲ್ಲ ಎಣ್ಣೆ ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಕಾರಣ ಯಾಕೆ? ಅವನು ಮೊದಲು ತಪ್ಪು ಮಾಡಿದಾಗಲೇ ಅವನಿಗೆ ಏನಾಗ್ಲಿಲ್ಲ? ಶಿಕ್ಷೆ ಆಗಲಿಲ್ಲ. ಅದಕ್ಕೋಸ್ಕರ ಇನ್ನು ಅವನು ಹೆಚ್ಚಾದ ತಪ್ಪು ಮಾಡೋಕೆ ಅದರಿಂದ ಏನಾಯ್ತು? ಪ್ರೇರೇಪಣೆ ಉಂಟಾಗಿ ಹಾಲೆಲ್ಲ ಅವನ ಹೃದಯದಲ್ಲಿ ಇನ್ನು ಹೆಚ್ಚಾದ ತಪ್ಪು ಮಾಡೋದು ತುಂಬಿ ತುಳುಕುತ್ತದೆ. ಹಾಲೆಲೂಯ, ಹಾಲೆಲೂಯ. ಆದ್ರೆ ದೇವರ ವಾಕ್ಯ ಹೇಳ್ತದೆ ನೋಡ್ರಿ 12ನೇ ಅಧಿಕ ವಾಕ್ಯದಲ್ಲಿ, ಪಾಪಿ 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು. ಏನು? ಪಾಪಿ ಏನು ಅಧರ್ಮ ಮಾಡಿ 100 ಸಲ ಅಧರ್ಮ ಮಾಡಿ, ಅವನು ಪಾಪಗಳು ಮಾಡಿ 100 ಸಲ ಬದುಕಿದರು. ಹಾಲೆಲ್ಲ ದೇವರ ಮುಂದೆ ಎದರಿ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಮೇಲು ಆಗುವುದೆಂದು ಬಲ್ಲೆನು, ಆದ್ರೆ ದುಷ್ಟನಿಗೆ ಮೇಲಾಗದು. ಇನ್ನು ತಪ್ಪು ಮಾಡಿ ಪಾಪ ಮಾಡಿ ಎಷ್ಟೇ ವರ್ಷ ಬದುಕಿದ್ರು, ತಪ್ಪು ಮಾಡಿ ಅಕ್ರಮ ಮಾಡಿ ದೇವರಿಗೆ ಭಯ ಇಲ್ಲದೆ, ದೇವರ ಕುರಿತ ಭಯ ಭಕ್ತಿ ಇಲ್ಲದೆ, ದೇವರನ್ನು ಆರಾಧಿಸದೆ, ದೇವರನ್ನು ಪ್ರೀತಿಸದೆ, ದೇವರ ವಾಕ್ಯಗಳನ್ನು ಓದದೆ, ಆತನ ವಾಕ್ಯಗಳನ್ನು ಕೈಗೊಳ್ಳದೆ, ಸಭೆಗೆ ಬರದೆ, ಆರಾಧಿಸದೆ, ಆದರೆ ದೇವರ ಮಾಡಿದ ಉಪಕಾರಗಳಿಗೆ ನೀನು ಕೃತಜ್ಞತೆ ಸಲ್ಲಿಸದೆ ಪಾಪದ ಜೀವನದಲ್ಲಿ ನೀನು ಎಷ್ಟೇ ವರ್ಷ ಬದುಕಿದ್ರು ಏನಾಗುವುದಿಲ್ಲ ಅಂತ ನಿನಗೆ? ದುಷ್ಟನಿಗೆ ಮೇಲಾಗುವುದಿಲ್ಲ, ಒಳ್ಳೇದಾಗುವುದಿಲ್ಲ. ಎಲ್ಲರ ಹೇಳ್ರಿ ಒಳ್ಳೇದಾಗುವುದಿಲ್ಲ. ಹಾಲೆಲೂಯ. ಎಲ್ಲರ ಹೇಳ್ರಿ ಒಳ್ಳೇದಾಗುವುದಿಲ್ಲ. ಎಷ್ಟು ವರ್ಷ ಬದುಕಿದ್ರು ಅವ್ನಿಗೆ ಏನಾಗುವುದಿಲ್ಲ? ಒಳ್ಳೇದಾಗುವುದಿಲ್ಲ. ಒಂದು ದಿನ ಪಾಪದ ಸಂಬಳದ ಮರಣವನ್ನು ಅವನು ಏನ್ ಮಾಡ್ಕೋಬೇಕು? ಹೊಂದಿಕೊಳ್ಳಬೇಕು. ಹಾಲೆಲೂಯ, ಹಾಲೆಲೂಯ. ದೇವರ ಮೇಲೆ ಭಯ ಇಲ್ಲದೆ, ದೇವರ ಕುರಿತ ಭಯ ಇಲ್ಲದೆ, ದೇವರ ಮೇಲೆ ಭಯ ಭಕ್ತಿ ಇಲ್ಲದೆ ಅವನು ಎಷ್ಟೇ ವರ್ಷ ಬದುಕಿದ್ರು ಅವನಿಗೆ ಏನ್ ಸಿಕ್ಕುವುದಿಲ್ಲ? ಮೇಲಾಗುವುದಿಲ್ಲ, ಒಳ್ಳೇದಾಗುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ಆ ಮರಣವನ್ನು ಅನುಭವಿಸಲೇಬೇಕು ಅವನು ಒಂದು ದಿನ. ಆ ನರಕದ ಬೆಂಕಿಗೆ ಅವನೇನಾಗಬೇಕು? ಒಂದು ದಿನ ಹೋಗಲೇಬೇಕು. ಅಲ್ಲಿಂದ ಅವನು ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಹಾಲೆಲೂಯ. ದೇವರ ಮುಂದೆ ಹೆದರಿ ಆತನಲ್ಲಿಗೆ ಭಯಭಕ್ತಿ ಉಳ್ಳವರಿಗೆ ಮೇಲೆ ಆಗುವುದು. ಆದ್ರೆ ದೇವರಿಗೆ ಭಯಪಟ್ಟು ದುಷ್ಟತನಗಳನ್ನು ತೊರೆದು, ಪಾಪಗಳನ್ನು ತೊರೆದು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ತೊರೆದು, ಹಾಲೆಲೂಯ, ಆತನನ್ನು ಭಯಪಟ್ಟಿ, ಆತನನ್ನು ಆರಾಧಿಸಿ, ಆತನನ್ನು ಪ್ರೀತಿಸಿ ನಡೆಯುವ ನಮಗೇನುಂಟು? ಮೇಲುಂಟಾಗುವುದು, ಆಶೀರ್ವಾದ ಉಂಟಾಗುವುದು, ಶುಭ ಉಂಟಾಗುವುದು. ಹಾಲೆಲೂಯ. ಎಲ್ಲರೂ ಹೇಳಿದ್ರೆ ಹಾಲೆಲೂಯ. ನಮಗೇನುಂಟಾಗುತ್ತದೆ? ಯೇಸುವನ್ನು ಆರಾಧಿಸುವವರಿಗೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಏನುಂಟು? ಮೇಲು ಉಂಟು. ಅಲ್ಲಿ ಆಶೀರ್ವಾದಗಳು ಉಂಟು. ಆದರೆ ಒಳ್ಳೇದಾಗುತ್ತದೆ ನಮ್ಮ ಜೀವನಗಳಲ್ಲಿ. ಅಗ್ನಿಯಿಂದ ನಾವು ತಪ್ಪಿಸ್ಕೊಳ್ತೀವಿ, ನರಕದಿಂದ ತಪ್ಪಿಸ್ಕೊಳ್ತೀವಿ, ಮರಣದಿಂದ ನಾವೇನ್ ಮಾಡ್ತೀವಿ? ತಪ್ಪಿಸ್ಕೊಳ್ತೀವಿ. ಹಾಲೆಲೂಯ. ಮರಣ ನಮ್ಮನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಹಾಲೆಲೂಯ. ಮರಣ ನಮ್ಮನ್ನು ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ನಾವು ಸತ್ತರು ಒಂದು ದಿನ ಯೇಸು ಸ್ವಾಮಿಯೊಂದಿಗೆ ಆತನ 2ನೇ ಬರುವಿಕೆಯಲ್ಲಿ ಜೀವಂತವಾಗಿ ಎತ್ತಲ್ಪಡ್ತೀವಿ. ಹಾಲೆಲೂಯ. ನಂಬಿಕೆ ಇದೆಯಾ? ನಾವು ಸತ್ತರು ಒಂದು ದಿನ ಯೇಸು ಸ್ವಾಮಿಯೊಂದಿಗೆ ಏನ್ ಮಾಡ್ತೀವಿ? ಜೀವಂತವಾಗಿ ಎತ್ತಲ್ಪಡ್ತೀವಿ. ನಾವು ಸತ್ತರು ನಮ್ಮ ಮಣ್ಣಿನೊಳಗೆ ಹಾಗೆ ಶಾಶ್ವತವಾಗಿ ನಾವಿರಲ್ಲ. ಸತ್ತರು ಏನಾಗಲ್ಲ, ನಾವು ಮಣ್ಣಿನಲ್ಲಿ ಶಾಶ್ವತವಾಗಿ ಇರಲ್ಲ.
ಒಂದು ದಿವಸ ಯೇಸುವಿನೊಂದಿಗೆ ನಾವು ಎದ್ದಲ್ಪಡ್ತೀವಿ. ಹಾಲೆಲೂಯ. ಆದ್ರೆ ದುಷ್ಟನ ಜೀವನ ಆ ರೀತಿ ಅಲ್ಲ. ಅವನೆಷ್ಟೇ ವರ್ಷ ಬದುಕುದು, ಅವನು ದೇವರ ಭಯಭಕ್ತಿ ಇಲ್ಲದ ಜೀವನ ಆ ರೀತಿ ಅಲ್ಲ. ಅವನೆಷ್ಟೇ ವರ್ಷ ಬದುಕುದು, ದುಷ್ಟತನದಲ್ಲಿ ಎಷ್ಟೇ ವರ್ಷ ಅವನ ಆಯಸ್ಸಲ್ಲಿ ಬದುಕುದ್ರು ಅವನಿಗೆ ಏನಾಗುದಿಲ್ಲ, ಮೇಲಾಗುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ನೋಹನ ದಿನಗಳ ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರ ಮನುಷ್ಯರು 900, 800, 900 ವರ್ಷಗಳು ಬದುಕ್ತಾರೆ. ಅದ್ರಲ್ಲಿ ಬೈಬಲ್ ಅಲ್ಲಿ ಹೆಚ್ಚಾದ ವರ್ಷ ಬದುಕಿನವರ ಕುರಿತ ಒಬ್ಬರ ಕುರಿತಾಗಿ ಹೇಳ್ತದೆ. ಮೆತುಶಲೇಮ್ ಎಂಬ ಒಬ್ಬ ವ್ಯಕ್ತಿ 980 ವರ್ಷ ಏನೋ ಬದುಕ್ತ. 980 ವರ್ಷ ಬದುಕ್ತ. ಅವನ ಬಗ್ಗೆ ಬೈಬಲ್ ಏನ್ ಹೇಳುತ್ತದೆ ಗೊತ್ತಾ? ಮೆತುಶಲೇನು 980 ವರ್ಷ ಬದುಕಿ ಸತ್ತನು. ಏನೈತೆ? ಏನೋ 980 ವರ್ಷ ಬದುಕಿ ಅವನ್ ಏನಾದಂತೆ? ಏನಾದ? ಎಲ್ಲ ಹೇಳ್ರಿ, ಸತ್ತನು. ಅವನ ಬಗ್ಗೆ ಮುಂದೆ ಏನಿಲ್ಲ. ಅಲ್ಲೇಲ್ಲ. ಆದ್ರೆ ಆನೋಕನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಆನೋಕನು 340 ವರ್ಷ ದೇವರೊಂದಿಗೆ ಸಂಚರಿಸಿ ಅವನು ದೇವರೊಂದಿಗೆ ಎತ್ತಲ್ಪಟ್ಟನು. ಹಾಲೆಲೂಯ, 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 ಹಾಲೆಲೂಯ. ಎಷ್ಟು ವರ್ಷ? 340 ವರ್ಷ ಸಂಚರಿಸಿ ದೇವರೊಂದಿಗೆ ಎತ್ತಲ್ಪಟ್ಟ. ಆದ್ರೆ ಮೆತುಶಲೇಮ್ ಎಂಬ ವ್ಯಕ್ತಿ 980 ವರ್ಷಗಳ ಮೇಲೆ ಬದುಕಿ ಅವನೇನಾದ? ಸತ್ತನು. ಹಾಲೆಲೂಯ, ಹಾಲೆಲೂಯ. ದುಷ್ಟನು ಎಷ್ಟೇ ವರ್ಷ ಬದುಕಿದ್ರು ಅವ್ನಿಗೆ ಯಾವುದೇ ಮೇಲಾಗುವುದಿಲ್ಲ, ಯಾವುದೇ ಒಳ್ಳೇದಾಗುವುದಿಲ್ಲ. ದೇವರಿಗೆ ಭಯ ಪಡದವನಿಗೆ, ದೇವರ ಕುರಿತ ಭಯ ಭಕ್ತಿ ಇಲ್ಲದವನು ಎಷ್ಟೇ ವರ್ಷ ಬದುಕಿದ್ರು ಅವನಿಗೆ ಏನಾಗುವುದಿಲ್ಲ, ಒಳ್ಳೇದಾಗುವುದಿಲ್ಲ. ಅವನ ಜೀವನದಲ್ಲಿ ಯಾವುದೇ ಮೇಲಾಗುವುದಿಲ್ಲ. ಹಾಲೆಲೂಯ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ನಾವು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ಹಾಲೆಲೂಯ, ಹಾಲೆಲೂಯ. ದೇವರ ಮುಂದೆ ನಾವು ಏನಿರ್ಬೇಕು? ದೇವರ ಮುಂದೆ ಎದರಿ ಆತನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಮೇಲಾಗುವುದೆಂದು ಬಲ್ಲೇನು. ಹಾಲೆಲೂಯ. ದೇವರ ಮುಂದೆ ನಾವು ಯಾವ ರೀತಿ ಜೀವಿಸಬೇಕು? ಭಯ ಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯೆಹೋವನ ಭಯ ಪಾಪ ದ್ವೇಷಗಳನ್ನು, ಹಾಲೆಲೂಯ, ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಹಾಲೆಲೂಯ. ಯಾರಿಗೆಲ್ಲ ಅರ್ಥ ಆಯ್ತು ವಾಕ್ಯ? ಯೆಹೋವನಿಗೆ ನಾವು ಯಾವ ರೀತಿ ಜೀವಿಸಬೇಕು? ಭಯಪಟ್ಟು ಜೀವಿಸಬೇಕು. ಹಾಲೆಲೂಯ. ಆತನ ನಮ್ಮನ್ನು ಹೊಡಿತಾನೋ ನಾಶ ಮಾಡ್ತಾನೆ ಎಂಬುದಾಗಲ್ಲ, ಆತನು ನೋಡುವ ದೇವರೆಂಬುದಾಗಿ, ಆತ ನಮ್ಮನ್ನು ಪ್ರೀತಿಸುವ ದೇವರು. ನಮ್ಮನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿಗೆ ನಾವೇನಾದ್ರೂ ಆತನಿಗೆ ಇಷ್ಟವಿಲ್ಲದ ಕಾರ್ಯವನ್ನು ನಾವು ಮಾಡ್ತೀವ? ನಾವೊಬ್ಬರ ವ್ಯಕ್ತಿಯನ್ನು ಯಾರನ್ನಾದ್ರೂ ಪ್ರೀತಿಸ್ತೀವಿ. ಹಾಲೆಲೂಯ. ನಾವು ಯಾವ ರೀತಿ ಜೀವಿಸ್ತೀವಿ? ನಾವೊಬ್ಬ ವ್ಯಕ್ತಿಯನ್ನು ಪ್ರೀತಿಸಿದ್ರೆ ಆತನಿಗೆ ಇಷ್ಟವಿಲ್ಲದ ಯಾವುದೇ ಕಾರ್ಯವನ್ನು ನಾವು ಮಾಡಲ್ಲ, ಮಾಡೋಕ್ಕೆ ಭಯ ಪಡ್ತೀವಿ. ಹೌದಾ? ಮಾಡೋಕ್ಕೆ ಭಯ ಪಡ್ತೀವಿ. ಅಲ್ಲೆಲ್ಲ ಒಂದು ವ್ಯಕ್ತಿಗೆ ಅಲ್ಲೆಲ್ಲ ನಾವು ಪ್ರೀತಿಸೋದಾದ್ರೆ ಅವನಿಗೆ ಇಷ್ಟವಿಲ್ಲದೆ ಯಾವುದೇ ಕಾರ್ಯವನ್ನು ನಾವು ಮಾಡೋಕೆ ಏನ್ ಮಾಡ್ತೀವಿ? ಭಯ ಪಡ್ತೀವಿ. ಅದೇ ರೀತಿ ಅಲ್ಲೆಲ್ಲ ನಾವು ದೇವರನ್ನು ಪ್ರೀತಿಸೋದಾದ್ರೆ ದೇವರಿಗೆ ಇಷ್ಟ ಇಲ್ಲದೆಲ್ಲ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು. ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ಮಾಡೋಕೆ ನಾವು ಭಯ ಪಡಬೇಕು. ದೇವರಿಗೆ ಇಷ್ಟ ಇಲ್ಲದ ವಿಷಯಗಳನ್ನು ನಾವು ಮಾಡೋಕೆ ಏನ್ ಮಾಡ್ಬೇಕು? ಭಯ ಪಡಬೇಕು. ಹಾಲೆಲೂಯ, ಹಾಲೆಲೂಯ. ಯೆಹೋವನ ಭಯ ನಮ್ಮಲ್ಲಿ ಉಂಟಾಗಬೇಕು. ಹಾಲೆಲೂಯ. ಯೆಹೋವನ ಕುರಿತ ಒಂದು ಭಯ ಉಂಟಾಗಬೇಕು. ದೇವರ ಕುರಿತ ಒಂದು ಭಯ ಉಂಟಾಗಬೇಕು. ಕಾರಣ ಆತ ನಮ್ಮನ್ನು ನೋಡುವ ದೇವರು, ಆತ ನಮ್ಮನ್ನು ಕಾಯುವ ದೇವರು, ನಮ್ಮ ಪ್ರತಿಯೊಂದು ಮಾರ್ಗಗಳನ್ನು ತಿಳಿದಿರುವ ದೇವರು. ಆತನನ್ನು ಮರೆ ಮಾಡಿ, ಆತನ ಕಣ್ಣಿಂದ ಮರೆ ಮಾಡಿ ನಾವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆತನ ಎಲ್ಲ ನೋಡುವ ದೇವರು. ಹಾಲೆಲ್ಲ. ಆತನ ಏನ್ ಮಾಡ್ತಾನೆ? ಎಲ್ಲ ಕಾಣುವ ದೇವರು, ಎಲ್ಲ ನೋಡುವ ದೇವರು. ಹಾಲೆಲ್ಲ. ಎಲ್ಲ ರೀತಿ ನಿಂತ್ಕೊಳ್ಳೋಣ ದೇವರ ಸನ್ನಿಧಿಯ. ಹಾಲೆಲೂಯ, ಹಾಲೆಲೂಯ. ವಾಕ್ಯಗಳಿಗಾಗಿ ದೇವರ ಸ್ತೋತ್ರ ಸಲ್ಲಿಸೋಣ. ವಾಕ್ಯಗಳಿಗಾಗಿ ಎಲ್ಲರೂ ದೇವರ ಸ್ತೋತ್ರ ಸಲ್ಲಿಸಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ಮುಂದೆ ಎದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು. ಹಾಲೆಲೂಯ. ಯೆಹೋವನಿಗೆ ಭಯಪಟ್ಟು, ದೇವರಿಗೆ ಭಯಪಟ್ಟು, ಯೇಸುವಿಗೆ ಭಯಪಟ್ಟು, ಹಾಲೆಲೂಯ, ಆತನಿಗೆ ಹಾಲೆಲೂಯ ಮುಂದೆ ಎದರಿ ಆತನ ಮುಂದೆ ಹಾಲೆಲೂಯ ಭಯಭಕ್ತಿ ಉಳ್ಳವರಾಗಿರುವ ನಮಗೆ ಪ್ರತಿಯೊಬ್ಬರಿಗೆ ಜೀವನಗಳಲ್ಲಿ ಮೇಲಾದ ಕಾರ್ಯಗಳು ನಡೆಯುವುದು. ಹಾಲೆಲೂಯ. ದುಷ್ಟನು ಹಾಲೆಲೂಯ 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು, ಅವನಿಗೆ ಮೇಲಾಗುವುದಿಲ್ಲ, ಅವನಿಗೆ ಒಳ್ಳೇದಾಗುವುದಿಲ್ಲ. ಅವನು ದೇವರಿಗೆ ಭಯ ಇಲ್ಲದೆ ಜೀವಿಸುವವನು ಎಷ್ಟೇ ವರ್ಷ ಜೀವಿಸಿದ್ರು ಅವನ ಜೀವನದಲ್ಲಿ ಏನಾಗುವುದಿಲ್ಲ, ಮೇಲಾಗುವುದಿಲ್ಲ, ಒಳ್ಳೇದಾಗುವುದಿಲ್ಲ. ಆದ್ರೆ ದೇವರಿಗೆ ಭಯಪಟ್ಟು, ಯೆಹೋವನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯುವ ಮನುಷ್ಯರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೆಹೋವನಿಗೆ ಭಯಪಟ್ಟು, ದೇವರಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯುವ ಮನುಷ್ಯರು ಧನ್ಯರು. ಹಾಲೆಲೂಯ, ಹಾಲೆಲೂಯ. ಯೆಹೋವನಿಗೆ ಭಯಪಡುವಂತ ಒಂದು ಭಯ ನಮ್ಮಲ್ಲಿ ಉಂಟಾಗಲಿ. ಯೆಹೋವನನ್ನು ಪ್ರೀತಿಸುವಂತ ಒಂದು ಹೃದಯ ನಮ್ಮಲ್ಲಿ ಉಂಟಾಗಲಿ. ಹಾಲೆಲೂಯ. ಎಲ್ಲರೂ ಕೇಳಿ ದೇವರೇ
ಮಾಡಿದ್ದೀನಿ, ನನ್ನ ದೇವರು ಎಲ್ಲವನ್ನು ನೋಡುವ ದೇವರೆಲ್ಲವ ಎಂಬುದಾಗಿ ಯೆಹೋವನ ಕುರಿತಾಗಿ ಭಯ ಪಡುವಂತ ಭಯ ಏಸಪ್ಪ ನಿನ್ನ ವಾಕ್ಯಗಳನ್ನು ಕೇಳಿದ ಪ್ರತಿಯೊಂದು ಮಕ್ಕಳಲ್ಲಿ ಉಂಟಾಗಿದ್ದೇವೆ. ಎಲ್ಲರ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡಿರಿ. ಹಾಲೆಲ್ಲ ಎಲ್ಲರ ಬಾಯಿಗಳನ್ನು ತೆರೀರಿ. ಹಾಲೆಲ್ಲ ಎಲ್ಲ ಸುಮ್ಮನೆ ಇರಬೇಡ್ರಿ, ಯಾರು ಸುಮ್ಮನೆ ಇರಬೇಡ್ರಿ, ಯಾರು ಮೌನವಾಗಿರಬೇಡ್ರಿ. ಹಾಲೆ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡ್ರಿ. ಕರಗಳ ತಟ್ಟಿ ದೇವರ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲ್ಲ ಸ್ತೋತ್ರ ಸ್ತೋತ್ರ ದೇವ್ರಿ. ಹಾಲೆಲೂಯಾ ಹಾಲೆಲೂಯಾ. ಯೆಹೋವನ ಭಯ ನಮ್ಮಲ್ಲಿ ಉಂಟಾಗಲಿ, ಯೆಹೋವನ ಭಯ ಉಂಟಾಗಲಿ. ಯೆಹೋವನಿಗೆ ಭಯ ಭಕ್ತಿ ಇಲ್ಲದಂತ ಜೀವನಗಳು ನಮ್ಮ ಬಿಟ್ಟು ತೆಗೆದುಹಾಕಲ್ಪಡಲಿ. ದೇವರಿಗೆ ಭಯ ಭಕ್ತಿ ಇಲ್ಲದ ಜೀವನಗಳು ನಮ್ಮ ಪ್ರತಿಯೊಬ್ಬರನ್ನು ಬಿಟ್ಟು ತೆಗೆದುಹಾಕಲ್ಪಡಲಿ. ದೇವರಿಗೆ ಭಯ ಇಲ್ಲದಂತ ಜೀವನ, ದೇವರಿಗೆ ಪ್ರೀತಿಸದೇ ಇರುವ ಕಾರ್ಯಗಳು, ದೇವರಿಗೆ ತಗ್ಗಿಸಿಕೊಳ್ಳದೆ ನಡೆಯದಿರುವ ಜೀವನಗಳು ಯಾಕಪ್ಪ ವಾಕ್ಯಗಳು ಕೇಳಿದ ಪ್ರತಿಯೊಬ್ಬರನ್ನು ಬಿಟ್ಟು ತೆಗೆದುಹಾಕಲ್ಪಡಲಿ. ಯೆಹೋವನ ಭಯ ಪ್ರತಿಯೊಬ್ಬರು ಉಂಟಾಗಲಿ. ಯೆಹೋವನನ್ನು ಪ್ರೀತಿಸುವ ಹೃದಯ ಪ್ರತಿಯೊಂದು ಮಕ್ಕಳಲ್ಲಿ ಉಂಟಾಗಲಿದ್ದೇವೆ. ಹಾಲೆಲೂಯಾ ಹಾಲೆಲೂಯಾ. ಗ್ಲೋರಿ ಟು ಗಾಡ್ ಗ್ಲೋರಿ ಟು ಗಾಡ್ ಗ್ಲೋರಿ ಟು ಗಾಡ್. ಎಲ್ಲರೂ ಕೇಳಿ, ದೇವರೇ ನಿಮಗೆ ಭಯಪಟ್ಟು ಜೀವಿಸುವಂತ, ನಿಮಗೆ ಭಯಭಕ್ತಿಯುಳ್ಳ ಜೀವನ ಜೀವಿಸುವಂತ ಒಂದು ಮನಸ್ಸನ್ನು ನನಗೆ ಕೊಡು, ಒಂದು ಹೃದಯಗಳನ್ನು ಕೊಡು, ಒಂದು ಕೃಪೆಗಳನ್ನು ನನಗೆ ಕೊಡುದವರೇ. ನಿನಗೆ ಭಯ ಇಲ್ಲದೆ ಜೀವಿಸುವಂತ ಜೀವನಗಳು ತೆಗೆದುಹಾಕಲ್ಪಡದೆ. ಹಾಲೆಲೂಯಾ ಸ್ತೋತ್ರದೇವರೇ, ನಿನಗೆ ತಗ್ಗಿಸಿಕೊಳ್ಳದೆ ಜೀವಿಸುವ ಆ ಜೀವನಗಳು ನನ್ನನ್ನು ಬಿಟ್ಟು, ನನ್ನ ಕುಟುಂಬಗಳು ಬಿಟ್ಟು, ನನ್ನ ಮನೆಗಳ ಬಿಟ್ಟು ತೆಗೆದುಹಾಕಲ್ಪಡಲಿ. ದೇವರಿಗೆ ಭಯ ಇಲ್ಲದಂತೆ ಜೀವನ ಜೀವಿಸಿ ಎಷ್ಟೇ ವರ್ಷ ಜೀವಿಸಿದ್ರು ಅದರಿಂದ ನಮ್ಗೆ ಯಾವುದೇ ಒಳ್ಳೇದಾಗುವುದಿಲ್ಲ. ಅದರಿಂದ ಕೇಡುಗಳು ಸಂಭವಿಸಿದ ಹೊರತು ಅದರಿಂದ ಯಾವುದೇ ಮೇಲಾಗುವುದಿಲ್ಲ. ಅದರಿಂದ ನಮ್ಗೆ ಯಾವುದೇ ಆಶೀರ್ವಾದ ಸಿಕ್ಕುವುದಿಲ್ಲ. ಯೆಹೋವನನ್ನು ತಳ್ಳಿಬಿಟ್ಟು ಜೀವಿಸುವ ಜೀವನಗಳಲ್ಲಿ ಯಾವುದೇ ಆಶೀರ್ವಾದ ಸಿಕ್ಕುವುದಿಲ್ಲ. ಕಳೆದ ವಾರದಲ್ಲಿ ಅದರಲ್ಲಿ ಬೋಧಿಸಿದ ವಾಕ್ಯದ ಪ್ರಕಾರ ಯೆಹೋವನನ್ನು ಹುಡುಕುವವರ ಮೇಲೆ ಯೆಹೋವನ ಹಸ್ತ ಇರುವುದು, ಆಗ ಆತನನ್ನು ತೊರೆದು ಬಿಟ್ಟವರ ಮೇಲೆ ಆತನ ರೌದ್ರವು ಕೋಪವಿರುವುದು. ಹಾಲೆಲೂಯಾ ಹಾಲೆಲೂಯಾ. ಯೆಹೋವನಿಗೆ ಭಯಪಟ್ಟು ಜೀವಿಸುವಾಗ ಯೆಹೋವನ ಕರಗಳು ನಮ್ಮ ಮೇಲೆ ಇರುವುದು. ಯೆಹೋವನಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸುವಾಗ ನಮ್ಮ ಕುಟುಂಬಗಳ ಮೇಲೆ ಯೆಹೋವನ ಕರಗಳಿರುವುದು. ನಮ್ಮ ಕೈಟ್ಟು ಮಾಡೋ ಕೆಲಸಗಳ ಮೇಲೆ ಯೆಹೋವನ ಕೈಗಳಿರುವುದು. ನಮ್ಮ ಮಕ್ಕಳ ಮೇಲೆ ಯೆಹೋವನ ಕೈಗಳಿರುವುದು. ನಾವು ಹೋಗುವ ಬರುವ ಮಾರ್ಗದಲ್ಲಿ ಯೆಹೋವನ ಹಸ್ತಗಳಿರುವುದು. ಹಾಲೆಲೂಯಾ ಸ್ತೋತ್ರ. ನಾವು ಕೈಟ್ಟು ಮಾಡುವ ಎಲ್ಲ ಕೆಲಸಗಳು, ಎಲ್ಲ ಹಾಲೆಲೂಯಾ ಫ್ಯಾಕ್ಟರಿಗಳು, ಎಲ್ಲ ಕಂಪನಿಗಳು, ಎಲ್ಲ ಬಿಸ್ನೆಸ್ ಮಾಡುವ ಸ್ಥಳಗಳು ಯೆಹೋವನಿಗೆ ಭಯಪಟ್ಟು ಜೀವಿಸುವುದಾದ್ರೆ ಯೆಹೋವನ ಕರಗಳಿರುವುದು. ಹಾಲೆಲೂಯಾ. ಆದ್ರೆ ಆತನನ್ನು ತೊರೆದು ಬಿಡುವುದಾದ್ರೆ ದೇವರ ಕೋಪ ನಮ್ಮ ಮೇಲಿರುವುದು, ದೇವರ ರೌದ್ರ ನಮ್ಮ ಮೇಲಿರುವುದು. ಹಾಲೆಲೂಯಾ. ಆತನನ್ನು ತೊರೆದು ಬಿಟ್ಟವರ ಮೇಲೆ ದೇವರ ಕೋಪ, ದೇವರ ರೌದ್ರ ಉಂಟಾಗುವುದು. ಹಾಲೆಲೂಯಾ. ದೇವರ ಕೋಪಗಳಿಗೂ ದೇವರ ರೌದ್ರಗಳಿಗೂ ನಾವು ಯಾವುದೇ ಕಾರಣಕ್ಕೂ ಪಾತ್ರರಾಗಬಾರದು. ಹಾಲೆಲೂಯಾ ಹಾಲೆಲೂಯಾ. ದೇವರಿಗೆ ಭಯಭಕ್ತಿ ಇಲ್ಲದ ಎಲ್ಲ ಜೀವನಗಳನ್ನು ತೆಗೆದುಹಾಕಲಿ. ದೇವರಿಗೆ ಭಯಭಕ್ತಿ ಇಲ್ಲದೆ, ದೇವರಿಗೆ ತಗ್ಗಿಸಿಕೊಳ್ಳದೆ, ದೇವರಿಗೆ ವಿಧೇಯರಾಗದೆ ಇರುವಂತ ಎಲ್ಲ ಜೀವನಗಳನ್ನು ನಿಮ್ಮ ಪ್ರತಿಯೊಬ್ಬರನ್ನು ಬಿಟ್ಟು ತೆಗೆದುಹಾಕಲ್ಪಡಲಿ. ನಮ್ಮ ಪ್ರತಿಯೊಬ್ಬರನ್ನು ಬಿಟ್ಟು ತೆಗೆದುಹಾಕಲ್ಪಡಲಿ. ಕೇಳಿ ದೇವರ ಹತ್ರ, ಯೇಸುವೇ ಒಂದು ಭಯಭಕ್ತಿ ಇಲ್ಲದ ಜೀವನ ನಮ್ಮ ಜೀವನಗಳು ಬಿಟ್ಟು, ಭಯಭಕ್ತಿ ಇಲ್ಲದ ಕಾರಣಗಳು, ಯೆಹೋವನನ್ನು ಹಿಂಬಾಲಿಸದೆ ಕಾರ್ಯಗಳು, ದೇವರು ತಗ್ಗಿಸಿಕೊಳ್ಳದ ಕಾರ್ಯಗಳು, ದೇವರ ವಾಕ್ಯಗಳಿಗೆ ವಿಧೇಯರಾಗದ ಕಾರ್ಯಗಳು, ದೇವರ ವಾಕ್ಯಗಳಿಗೆ ತಗ್ಗಿಸಿ ನಡೆಯದಿರುವ ಕಾರ್ಯಗಳು, ಭಯಭಕ್ತಿ ಇಲ್ಲದ ಕಾರ್ಯಗಳು ನಮ್ಮ ಜೀವನಗಳು ಬಿಟ್ಟು ತೆಗೆದುಹಾಕಲ್ಪಡಲಪ್ಪ. ಹಾಲೆಲೂಯಾ. ಯೆಹೋವನ ಮೇಲೆ ಒಂದು ಭಯಭಕ್ತಿ ಉಂಟಾಗಲಿ. ದೇವರ ಮೇಲೆ ಭಯಭಕ್ತಿ ಉಂಟಾಗಲಿ. ದೇವರ ಮುಂದೆ ಎದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಮೇಲೆ ಆಗುವುದು. ದೇವರ ಮುಂದೆ ಎದರಿ ಆತನಿಗೆ ಭಯಭಕ್ತಿಯಿಂದ ನಡೆಯುವವರಿಗೆ ಮೇಲೆ ಆಗುವುದು. ಹಾಲೆಲೂಯಾ. ಈ ದಿನದಿಂದ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆಯುವುದಕ್ಕೆ ಪ್ರಾರಂಭಿಸಿ ನೋಡಿರಿ. ಈ ದಿನದಿಂದ ಯೆಹೋವನಿಗೆ ಭಯಭಕ್ತಿ ಉಳ್ಳವರಾಗಿ ಆತನನ್ನು ಪ್ರೀತಿಸಿ ಕೆಟ್ಟತನವನ್ನು, ಹಾಲೆಲೂಯಾ, ಕೀರ್ತನೆ 97 ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಯೆಹೋವನನ್ನು ಪ್ರೀತಿಸಿ ಕೆಟ್ಟತನಗಳನ್ನು ಬಿಟ್ಟು ಹಾಲೆಲೂಯಾ ಯೆಹೋವನಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸುಕ್ಕೆ ಈ ದಿನದಿಂದ ನೀವು ಪ್ರಯತ್ನ ಪಡಿರಿ. ಈ ದಿನದಿಂದ ಪ್ರಾರಂಭಿಸಿರಿ. ನಿಮ್ಮ ಜೀವನಗಳನ್ನು ಮೇಲನ್ನು ಕಾಣುವಿರಿ. ಹಾಲೆಲೂಯಾ. ನಿಮ್ಮ ಜೀವನಗಳಲ್ಲಿ ಆಶೀರ್ವಾದಗಳನ್ನು ಕಾಣುವಿರಿ. ನಿಮ್ಮ ಜೀವನಗಳಲ್ಲಿ ಅನುಗ್ರಹಗಳನ್ನು ಕಾಣುವಿರಿ. ನಿಮ್ಮ ಜೀವನಗಳಲ್ಲಿ ಬಿಡುಗಡೆಗಳನ್ನು ಕಾಣುವಿರಿ. ದುಷ್ಟನ ಯಾವುದೇ ಕಾರ್ಯಗಳು ನಿಮ್ಮ ಜೀವನಗಳಲ್ಲಿ ನಡೆಯುವುದಿಲ್ಲ. ದುಷ್ಟನ ನಿಮ್ಮ ಯಾವುದೇ ಕಾರಣಕ್ಕಾಲಿಲ್ಲ. ನಿಮ್ಮ ಜೀವನಗಳಲ್ಲಿ ಯಾವುದೇ ಕಾರ್ಯಗಳು ನಡೆಯುವುದಿಲ್ಲ. ದುಷ್ಟನ ಕೈಗಳಿಂದ ದೇವರು ನಿಮ್ಮನ್ನು ಬಿಡಿಸುವನು, ನಿಮ್ಮನ್ನು ಕಾಯುವನು, ನಿಮ್ಮನ್ನು ಕಾಪಾಡುವನು. ಹಾಲೆಲೂಯಾ. ಸ್ತೋತ್ರ ದೇವರೇ. ಕೇಳಲ್ಪಟ್ಟ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ದೇವರೇ. ಇನ್ನೊಂದು ಸಾರಿ ಕೊಡಿ. ಭಾನುವಾರ
ಆರಾಧನೆಯಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ಇದುವರೆಗೂ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಆಶೀರ್ವಿಸಲ್ಪಟ್ಟ ದೇವರ ವಾಕ್ಯಗಳನ್ನು ಕೇಳಲು ಪಟ್ಟ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತಿದ್ದೀನಪ್ಪ. ನೀ ವಾಕ್ಯದ ಬರೆಯಲ್ಪಟ್ಟಿದೆಯಲ್ಲ, ದೇಹವನ್ನು ಮಾತ್ರ ಕೊಂದು ಅದಕ್ಕಿಂತ ಹೆಚ್ಚಾದದು ಏನು ಮಾಡಲಾರದವನಿಗೆ ಹೆದರಬೇಡಿ. ದೇಹವನ್ನು ಮಾತ್ರ ಕೊಂದು ಅದೆಲ್ಲ ದೈಹಿಕವಾಗಿ ನಮ್ಮನ್ನು ಹಿಂಸೆ ಪಡಿಸುವ ಯಾವುದೇ ವಿಷಯಗಳು, ಯಾವುದೇ ಕಾರ್ಯಗಳಿಗೆ ಹೆದರಬೇಡಿ. ಅದು ರೋಗವಾಗಿರಬಹುದು, ಕಾಯಿಲೆ ಆಗಿರಬಹುದು, ಕಷ್ಟವಾಗಿರಬಹುದು, ದರಿದ್ರವಾಗಿರಬಹುದು, ಅವೆಲ್ಲ ನಮ್ಮನ್ನು ದೈಹಿಕವಾಗಿ ಮಾತ್ರ ನಮ್ಮನ್ನು ಹಿಂಸೆ ಪಡಿಸಲು, ದೈಹಿಕವಾಗಿ ಮಾತ್ರ ನಮ್ಮನ್ನು ಕುಂದಿಸಲು, ದೈಹಿಕವಾಗಿ ಮಾತ್ರ ನಮ್ಮನ್ನು ಬಾಧಿಸಲು ಸಾಧ್ಯ. ಕಷ್ಟಗಳು, ಹಿಂಸೆಗಳು, ರೋಗಗಳು, ವ್ಯಾಧಿಗಳು, ಸಾಲ ಬಾಧೆಗಳು, ಸಂಕಟಗಳು, ದರಿದ್ರಗಳು, ಇದನ್ನೆಲ್ಲ ನೋಡಿ ಹೆದರಬೇಡಿರಿ. ಅದು ಯೇಸು ಹೇಳುತ್ತಾರೆ, ಹಾಲೆಲ್ಲ ಕೊಂದು ನಿಮ್ಮ ಆತ್ಮನ ನರಕ್ಕೆ ಕಾಕು ಶಕ್ತರಾಗಿರುವ ದೇವರಿಗೆ ಹೆದರಿರಿ, ದೇವರಿಗೆ ಭಯಪಡಿರಿ, ಯೆಹೋವನಿಗೆ ಭಯಪಡಿರಿ. ಆಗ ದೇವರ ಎಲ್ಲ ದುಷ್ಟನ ಕೈಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವನು, ಎಲ್ಲ ಸೈತಾನನ ಕೈಗಳಿಂದ ಬಿಡುಗಡೆ ಮಾಡುವನು, ಎಲ್ಲ ರೋಗಗಳ ವ್ಯಾಧಿಗಳಿಂದ ಬಿಡುಗಡೆ ಮಾಡುವನು, ಎಲ್ಲ ಕಾಯಿಲೆಗಳಿಂದ ಬಿಡುಗಡೆ ಮಾಡುವನು, ಎಲ್ಲ ಆಪತ್ತುಗಳಿಂದ ಬಿಡುಗಡೆ ಮಾಡುವನು, ಎಲ್ಲ ದರಿದ್ರಗಳಿಂದ ಬಿಡುಗಡೆ ಮಾಡುವನು, ಎಲ್ಲ ಸಾಲಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವನು. ಯೆಹೋವನ ಪರಾಕ್ರಮದ ಹಸ್ತದ ಕಡೆಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಲಿ, ಆತನಿಗೆ ಭಯಪಟ್ಟು ಜೀವಿಸುವವರಾಗಿ ನಡೀರಿ. ದೇವ ನಿಮ್ಮನ್ನೆಲ್ಲ ಕಾರ್ಯಗಳಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಆಶೀರ್ವದಿಸುವ. ಹಾಲೆಲೂಯಾ. ಈ ವಾಕ್ಯಗಳನ್ನು ಕೇಳಿ, ವಾಕ್ಯಗಳನ್ನು ನಂಬುವವರು ಮಾತ್ರ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಈ ವಾಕ್ಯಗಳನ್ನು ನಂಬುವವರು ಮಾತ್ರ, ಈ ವಾಕ್ಯದ ಆಶೀರ್ವಾದಗಳು ನನ್ನಲ್ಲಿ ಉಂಟಾಗಲಿ, ನನ್ನ ಕುಟುಂಬದಲ್ಲಿ ಉಂಟಾಗಲಿ, ನನ್ನ ಮಕ್ಕಳಲ್ಲಿ ಉಂಟಾಗಲಿ. ಈ ವಾಕ್ಯಗಳನ್ನು ಆಶೀರ್ವಾದ ನಾನು ಹೊಂದಿಕೊಳ್ಳುತ್ತೇನೆ ನಂಬುವವರು ಮಾತ್ರ ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆಪಡಿಸಿ. ಆಶೀರ್ವಿಸಲ್ಪಟ್ಟ ಒಳ್ಳೆ ಸಭೆ ಕಾವಲಿಸಿ ಇನ್ನೊಂದು ಸಾರಿ ಕೂಡ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ಸ್ತುತಿಸಿ ಆರಾಧಿಸಿ ಆಶೀರ್ವಿಸಲ್ಪಟ್ಟ ದೇವರ ವಾಕ್ಯಗಳನ್ನು ಕೇಳೋದಕ್ಕೆ ಕೊಟ್ಟ ಕೃಪೆಗಳಿಗೆ ಆರಾಧಿಸೋದು. ವಾಕ್ಯಗಳನ್ನು ಕೇಳಿದ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಿಸಿ ಅನುಗ್ರಹಿಸಿ ಶಕ್ತಿಪಡಿಸು, ಬಲಪಡಿಸುವುದರೇ ಕೇಳಲ್ಪಟ್ಟ ವಾಕ್ಯಗಳು ಒಳ್ಳೆ ಭೂಮಿಯಲ್ಲಿ ಬಿತ್ತಲ್ಪಟ್ಟ ಬೀಜವಾಗಿ ಮಾರ್ಪಟ್ಟು 30ರಷ್ಟು 60ರಷ್ಟು 100ರಷ್ಟು ಪ್ರತಿಫಲವನ್ನು ಕೊಡಲಿದ್ದೇವೆ, ಫಲವನ್ನು ಕೊಡಲಿದ್ದೇವೆ. ವ್ಯರ್ಥವಾಗಿ ಹೋಗಬಾರದು. ವಾಕ್ಯಗಳ ಪ್ರಕಾರ ತಗ್ಗಿಸಿಕೊಂಡು ನಡೆಯುತ್ತೆ ದೇವರೇ. ಪ್ರತಿಯೊಂದು ಮಕ್ಕಳಿಗೆ ಕೃಪೆ ಕೊಡು. ಈ ವಾಕ್ಯದ ಮೂಲಕ ಬರುವ ಆಶೀರ್ವಾದಗಳ ಅನುಗ್ರಹಗಳನ್ನು ಪ್ರತಿಯೊಬ್ಬರು ಹೊಂದಿಕೊಂಡು ಆ ವಾಕ್ಯದ ಆಧಾರದ ಪ್ರತಿಯೊಂದು ಮಕ್ಕಳು ಜೀವಿಸುವಂತ ದೈವ ಕೃಪೆಗಳನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೀವಿ. ವಾರ ಕಾಲ ಪ್ರತಿಯೊಂದು ಮಕ್ಕಳು ಕೈಟು ಮಾಡೋ ಕೆಲಸಗಳನ್ನು ಆಶೀರ್ವದಿಸಿ ಅನುಗ್ರಹಿಸು. ಹೋಗುವ ಬರವೆಲ್ಲ ಕಾಪಾಡು, ವಿಶೇಷ ರಕ್ಷಣೆಗಳನ್ನು ಕೊಡು. ದೈವ ಕೃಪೆ, ದೈವ ಮಹಿಮೆಗಳಿಂದ ತುಂಬಿಸು. ರಕ್ತ ಕೊಟ್ಟಗಳನ್ನು ಮನೆ ಮಾಡು. ಕೈಟು ಮಾಡೋ ಕೆಲಸಗಳ ಸುತ್ತಲೂ, ಸ್ವಲ್ಪ ಬಿಸ್ನೆಸ್ ಮಾಡೋ ಸ್ಥಳಗಳ ಸುತ್ತಲೂ, ವಾಸಿಸುವ ಮನೆಗಳ ಸುತ್ತಲೂ, ಮಕ್ಕಳ ಶಾಲೆ ಕಾಲೇಜುಗಳು ಹೋಗುವವರು ಸ್ವಲ್ಪ ನಿನ್ನ ವಿಶೇಷ ಉತ್ತರ ಕಾವಲುಗಳನ್ನು ಯೇಸುವಿನ ನಾಮದ ಮಕ್ಕಳ ಸುತ್ತಲೂ ಆಜ್ಞಾಪಿಸುತ್ತದೆ. ವಾಹನಗಳಲ್ಲಿ ಓಡಿಸುವ, ವಾಹನಗಳಲ್ಲಿ ಹೋಗುವ ಬರುವಾಗಲ್ಲ ನಿನ್ನ ಸನ್ನಿಧಿ ಪ್ರಸನ್ನತೆ, ವಿಶೇಷದ ರಕ್ಷಣೆ ನಿನ್ನ ಕರಗಳ ಮಕ್ಕಳ ಮೇಲೆ, ಪ್ರತಿಯೊಂದು ಮಕ್ಕಳ ಮೇಲೆ ಇರಬೇಕೆಂಬುದು ಬೇಡಿಕೊಳ್ಳುತ್ತದೆ. ವಾಕ್ಯಗಳು ಕೇಳಪಟ್ಟ ದೈವ ಭಯಭಕ್ತಿಯ ಪ್ರತಿಯೊಂದು ಮಕ್ಕಳು ಜೀವಿಸುವಂತ ದೈವ ಕೃಪೆಗಳು ಸ್ವಲ್ಪ ಮನೆಗಳಲ್ಲೂ, ಕೆಲಸ ಮಾಡೋ ಸ್ಥಳಗಳಲ್ಲೂ, ಸ್ಕೂಲ್ ಕಾಲೇಜುಗಳಲ್ಲೂ ದೈವ ಭಯಭಕ್ತಿಯ ಜೀವಿಸಿ. ದೇವರು ನಮ್ಮನ್ನು ನೋಡುತ್ತಾನೆ, ದೇವರು ನಮ್ಮ ಕಾರ್ಯಗಳನ್ನು ನೋಡುತ್ತಾನೆ ಎಂಬುದು ದೇವರಿಗೆ ಭಯಪಟ್ಟು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತ ದೈವ ಕೃಪೆಗಳು ಕೊಡಬೇಕೆಂಬುದು ಬೇಡಿಕೊಳ್ಳುತ್ತಿದ್ದೀನಿ. ಈ ದಿನದ ಆರಾಧನೆ ಬರದೇ ಇರೋ ಮಕ್ಕಳನ್ನು ನಿನ್ನ ಗೋಳು ಮುಗಿಸ್ಕೊಡ್ತಿದ್ದೀನಿ. ದೇವರೇ, ಏನ್ ಕಾರಣಕ್ಕೆ ಬಂದಿಲ್ಲೋ ಗೊತ್ತಿಲ್ಲ. ಈ ಸ್ಥಳಗಳಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಬರುವ ದಿನಗಳಲ್ಲಿ ಈ ರೀತಿ ಆರಾಧನೆಗಳನ್ನು, ಪ್ರಾರ್ಥನೆಗಳನ್ನು ತಪ್ಪಿಸಿಕೊಳ್ಳದೆ ಆರಾಧನೆಗಳಿಗೆ ಬರುವಂತೆ ದೈವ ಕೃಪೆಗಳು ಕೊಡೋದು, ಪರಿಸ್ಥಿತಿಗಳನ್ನು ನೋಡದೆ ದೇವರನ್ನು ನೋಡಿಕೊಂಡು ಬರೋದಕ್ಕೆ ಸಹಾಯ ಮಾಡಪ್ಪ. ಸ್ತೋತ್ರ ದೇವರೇ, ಸ್ತೋತ್ರ ಸಪ್ಪ. ಪರಿಶುದ್ಧ ದೇವರೇ, ವಿಶೇಷವಾಗಿ ಮಕ್ಕಳು ಆರಾಧನೆ ಮುಗಿಸ್ಕೊಂಡು ಮನೆಗಳಿಗೆ ಹೋಗೋ ವಿಶೇಷ ರಕ್ಷಣೆ ಕೊಡು. ವಾಹನಗಳಲ್ಲಿ ಹೋಗೋ ಮಕ್ಕಳು ವಿಶೇಷ ರಕ್ಷಣೆ ಕೊಡು. ರಕ್ತ ಕೊಟ್ಟೆ ಕಾದು ಕಾಪಾಡು, ಮನೆ ಮಾಡು. ತಕ್ಕದಾದ ಸಮಯದಲ್ಲಿ ಸಂತೋಷ ಮನೆಗಳಿಗೆ ಹೋಗಿ ಸೇರುವಂತಹ ದೈವ ಕೃಪೆಗಳು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೀನಿ. ಈ ಪ್ರಾರ್ಥನೆ, ಆರಾಧನೆ ಭಾಗವಹಿಸಿ ಮಕ್ಕಳಿಗೆ ಒಂದು ದೊಡ್ಡ ಆಶೀರ್ವಾದ, ಅನುಗ್ರಹ, ಬಿಡುಗಡೆ ಉಂಟಾಗಬೇಕೆಂಬುದಾಗಿ ಬೇಡಿಕೊಳ್ಳುತ್ತದೆ. ನನ್ನ ಸಾರಿಗಳು ಈ ಸಭೆ ಆರಾಧನೆಲ್ಲ ನಿನ್ನ ಕೊಡು, ಆಶೀರ್ವದಿಸು, ಅನುಗ್ರಹಿಸಿ. ನಿನ್ನ ಚಿತ್ತ ಈ ಸಭೆ ಸೇವೆ ಮೇಲೆ ಪರಿಪೂರ್ಣ ನಮ್ಮನ್ನು ಕುಟುಂಬ ಆಗಿ ದೇವರೇ ನಿನ್ನ ಕೊಡು, ನಡೆಸು. ವಾರ ಕಾಲ ಪೂರ್ತಿ ನಡೆಸು, ಪೋಷಿಸು, ಆಧರಿಸು, ರಕ್ಷಿಸಿ, ಕಾದು ಕಾಪಾಡದಲ್ಲಿ ಸಫಲ ಸ್ತೋತ್ರದರೆ ಪ್ರಾರ್ಥನೆ ಕೇಳಿಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗ ನಮ್ಮ ಮೈಮೇಲೆ ಒಬ್ಬರಿಗೆ ಸಲ್ಲಿಸ್ತಾ ಇದ್ದೀನಿ. ಕರ್ತನ ದೇಸಿ ಕ್ರಿಸ್ತನ ಜೀವನ ನಾಮದಲ್ಲಿ ಬೇಡಿಕೊಳ್ಳುತ್ತೀನಿ. ಒಳ್ಳೆ ತಂದೆ, ಆಮೇಲೆ ಆಮೇಲೆ. ನನ್ನ ಮನವೇ ಅವನನ್ನು ಕೊಂಡಾರ, ನನ್ನ ಸರ್ವಾಂತರವೇ ವರ್ಷದ ನಾಮ ಕೀರ್ತಿಸು. ನನ್ನ ಮನವೇ ಅವನನ್ನು ಕೊಂಡಾರ, ಆತ ಮಾಡಿದ ಉಪಕಾರಗಳ ಒಂದನ್ನು
ಶಾಶ್ವತವಾಗಿರಲಿ. ಆಮೇನ್ ಆಮೇನ್. ಹಲ್ಲೆಲೂಯಾ.